पूर्णात् पूर्णमुदच्यते पूर्णस्य पूर्णमादाय पूर्णमेवावशिष्यते। ಓಂ ಶಾಂತಿ ಶಾಂತಿ ಶಾಂತಿ. ವಿಘ್ನ ನಿವಾರಕನಾದ ಗಣಪತಿಯನ್ನು ವಂದಿಸಿ ನೆರೆದಿರುವ ಎಲ್ಲ ಹಿರಿಕಿರಿಯರ ಪದತಲಕ್ಕೆ ಹಣೆ ಹಚ್ಚಿ ನಮಸ್ಕಾರ. ಈಶಾವಾಸ್ಯ ಉಪನಿಷತ್ತಿನ ಒಂದು ಪ್ರವೇಶಿಕೆಯ ಭಾಗವಾಗಿ ನಾನು ನಿನ್ನೆ ದಿನ ನಿಮ್ಮ ಜೊತೆಗೆ ಕೆಲವು ಅನಿಸಿಕೆಗಳನ್ನು ಹಂಚಿಕೊಂಡಿದ್ದೆ. ಅದು ಶಾಸ್ತ್ರೀಯವಾಗಿ ಚಾರಿತ್ರಿಕವಾಗಿ ಕೆಲವು ಸಂಗತಿಗಳನ್ನು ಒಳಗೊಂಡು ಸ್ವಲ್ಪ ಚಾರಿತ್ರಿಕ ಮತ್ತು ಶಾಸ್ತ್ರೀಯ ವಿಷಯಗಳ ಆಚೆಗೆ ನಾನು ನನ್ನನ್ನು ಹೇಗೆ ನೂಕಿಕೊಳ್ಳಬಹುದು ಆ ಪ್ರಯತ್ನ ಕೂಡ ಮಾಡಿದ್ದೇನೆ. ಅನೇಕ ವಿಷಯಗಳು ನಮಗೆ ಕಾಣುವುದಕ್ಕೆ ಎಷ್ಟು ಇವೆಯೋ ಅಷ್ಟೇ ಇರುವುದಿಲ್ಲ ಅನ್ನೋದು ನನ್ನ ಮುಖ್ಯ ಉದ್ದೇಶ ನಿನ್ನೆಯ ದಿನದ ಮಾತಿನಲ್ಲಿ. ಹಾಗಾಗಿ ಯಾವುದನ್ನು ನಾವು ಒಂದು ಸಂದರ್ಭಕ್ಕೆ ಮೀಸಲಿಟ್ಟು ಅದನ್ನು ಹೀಗೆ ಅಂತ ನೋಡಿಬಿಟ್ರೆ ಅದು ಎಷ್ಟೋ ಸಾರಿ ಅದರ ಅರ್ಥ ಸಾಧ್ಯತೆಗಳನ್ನು ಅದರ ವಿಸ್ತಾರವನ್ನೆಲ್ಲ ಕಳ್ಕೊಂಡು ಸಂಕುಚಿತ ಆಗುವ ಚಾನ್ಸಸ್ ಬಹಳ ಹೆಚ್ಚು. ಸೊ ಆ ಅರ್ಥದಲ್ಲಿ ನಾನು ನಿನ್ನೆ ದಿನ ನಿಮಗೆ ಹೇಳಿದೆ, ಸ್ವಯಂಭುವ ಮನುವು ಪ್ರಳಯ ಕಾಲದಂತಹ ಒಂದು ಅವಸ್ಥೆ ಬಂದಾಗ ಅವನೊಂದು ತಪಸ್ಸಿಗೆ ತೊಡಗಿ ತನ್ನ ಅನುಸಂಧಾನದಲ್ಲಿ ಅವನು ಆಗ ಯಜ್ಞಪುರುಷನನ್ನು ಪ್ರಾರ್ಥಿಸಿಕೊಂಡದ್ದರ ಫಲವಾಗಿ ಯಜ್ಞಪುರುಷ ಅವನಿಗಾದಂತಹ ಅಡ್ಡಿಯನ್ನು ನಿವಾರಿಸಿ ಏನು ಮಂತ್ರೋಪದೇಶವನ್ನು ಮಾಡಿದ ಅಥವಾ ಮಂತ್ರ ಅವನಿಗೆ ದೃಷ್ಟವಾಯಿತು, ಅದೇ ಮುಂದೆ ಈಶಾವಾಸ್ಯ ಉಪನಿಷತ್ ಎಂಬ ಹೆಸರಿನಲ್ಲಿ ಕಾಣಿಸಿಕೊಂಡಿತು ಅಂತ. ಹಾಗೆ ಹೇಳುವಾಗ ನಾನು ಎರಡು ಸಂಗತಿಗಳನ್ನು ನಿಮಗೆ ಹೇಳಿದೆ. ಒಂದು, ಗುರು ಶಿಷ್ಯರು ಸಮೀಪ ಕುಳಿತುಕೊಳ್ಳುವುದರಿಂದ ಎತ್ತರಕ್ಕೆ ಹೋಗುವುದು ಅಂತ ಉಪನಿಷತ್ ಅನ್ನೋದಕ್ಕೆ, ಹತ್ತಿರ ಕುಳಿತುಕೊಳ್ಳವರು ಎತ್ತರಕ್ಕೆ ಹೋಗುವುದು ಅನ್ನುವ ಮಾತನ್ನು ಕೂಡ ನಿನ್ನೆಯ ದಿನ ನಾನು ಉಲ್ಲೇಖ ಮಾಡಿದೆ. ಈ ಹತ್ತಿರ ಕುಳಿತುಕೊಳ್ಳುವವರು ಎತ್ತರಕ್ಕೆ ಹೋಗ್ತಾರೆ ಅಂದಾಗ ನಾನು ಶಿಷ್ಯ ಹೇಗಿರಬೇಕು, ಯಾವ ಮಟ್ಟಕ್ಕೆ ತಾನು ತನ್ನನ್ನು ಸಿದ್ಧ ಮಾಡಿಕೊಳ್ಬೇಕು, ಸಾವಿಗೆ ಸಿದ್ಧನಾಗುವ ಒಂದು ಬೆಂಕಿಯ ಮುಂದೆ ಕುಳಿತು ಭಸ್ಮವಾಗಲಿಕ್ಕೆ ಸಿದ್ಧನಾದವ ಮಾತ್ರ ಅದಕ್ಕೆ ಅರ್ಹನಾಗ್ತಾನೆ ಅನ್ನೋ ಮಾತನ್ನು ನಿಮಗೆ ನಿನ್ನೆ ದಿನ ಉಲ್ಲೇಖ ಮಾಡಿದೆ. ಆದರೆ ಗುರುವಿನ ಬಗ್ಗೆ ಹೇಳುವಾಗ ಒಂದು ಕಥೆಯಲ್ಲಿ ಮುಗಿಸಿಬಿಟ್ಟೆ, ಗುರು ಎಂಥವನಿರ್ತಾನೆ ಅಂತ. ಗುರುವಿನ ಬಗ್ಗೆ ಬಹಳ ವಿವರಗಳು ನಿಮಗೆ ಗೊತ್ತು, ಹೆಚ್ಚೇನು ಬೇಡ. ಗುರು ಬ್ರಹ್ಮ ಗುರುರ್ ವಿಷ್ಣು ಗುರುರ್ದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಅನ್ನುವ ಮಂತ್ರವೇ ಅವನ ಸಾಧ್ಯತೆ, ಅವನ ವಿಸ್ತಾರ, ಅವನು ಎಷ್ಟು ದೊಡ್ಡವ, ಅವನು ಏನು ಆಗಬಲ್ಲ, ಅವನು ಆಗದೇ ಇರುವ ಯಾವ ಮಾತುಗಳೂ ಇಲ್ಲ. ಏನು ಬ್ರಹ್ಮ ವಿಷ್ಣು ಮಹೇಶ್ವರ ಅಂತ ಏನೆಲ್ಲ ಇದೆ ಅವೆಲ್ಲವೂ ಆಗಬಲ್ಲ ಒಂದು ಪರಮಶಕ್ತಿ ಅನ್ನುವುದು ನಮ್ಮ ಮಂತ್ರ ಹೇಳ್ತದೆ. ಆದರೆ ಗುರು ಅಷ್ಟು ಮಾತ್ರ ಆಗುವುದು ಹೇಗೆ? ಗುರುವಿನ ಬಗ್ಗೆ ಒಂದು ಕೆಲವು ಮಾತುಗಳನ್ನು ನಾವು ಗಮನಿಸಬೇಕು. ಗುರು ಹೇಗೆ ಅಂತಂದರೆ, ಶಿಷ್ಯ ಸತ್ತನೆಂದರೆ ಗುರು ಸತ್ತ ಹಾಗೆ, ಶಿಷ್ಯ ಬೆಳೆದರೆ ಗುರು ಬೆಳೆದ ಹಾಗೆ, ಶಿಷ್ಯ ಎದ್ದು ನಿತ್ತರೆ ಗುರು ಎದ್ದು ನಿತ್ತ ಎಂದು ಅರ್ಥ. ಶಿಷ್ಯನೊಬ್ಬ ತಾನು ಅತಂತ್ರನಾದರೆ ಗುರುವೂ ಅತಂತ್ರ, ಶಿಷ್ಯ ಮುಕ್ತನಾದರೆ ಗುರುವಿಗೆ ಮುಕ್ತಿ. ಇಂಥ ಮಾತುಗಳನ್ನು ಬಲ್ಲವರು ಹೇಳಿದ್ದಾರೆ. ಅಂದರೆ ಆಚಾರ್ಯ ಪೂರ್ವರೂಪಂ ಅಂತೇವಾಸಿ ಉತ್ತರ ರೂಪಂ ಅಂತ ಹೇಳುವಾಗಲೂ ಕೂಡ ತೈತ್ತಿರೀಯ ಉಪನಿಷತ್ತಾಗಲಿ ಅಥವಾ ಇನ್ಯಾವುದೇ ಉಪನಿಷತ್ತುಗಳು ಅವನು ಪೂರ್ವರೂಪನು, ಅವನ ಉತ್ತರ ರೂಪವಾಗಿ ಶಿಷ್ಯ ಅಂತ. ಅಂದರೆ ತನ್ನನ್ನು ಮೀರಿಸಿ ಬೆಳೆಯುವ ಶಿಷ್ಯನನ್ನು ಹುಟ್ಟಿಸುವ ಬೆಳೆಸುವ ಎಲ್ಲ ಹೊಣೆಗಳನ್ನು ಮಾಡುವಾಗ ತನ್ನನ್ನು ಧಾರೆ ಎರೆದು ತನ್ನಲ್ಲಿರುವ ಸರ್ವಸ್ವವನ್ನು ಅರ್ಪಿಸಿ ತಾನು ಅಲ್ಲಿ ಸತ್ತು ಹುಟ್ಟುವವರೆಗೆ ಗುರುವಿನ ಕಮಿಟ್ಮೆಂಟ್. ಇಂಥದೊಂದು ಅವಿನಾಭಾವ ಸಂಬಂಧ, ಅವರು ಒಬ್ಬರನ್ನೊಬ್ಬರು ಬಿಡಲಾರದ ಹಾಗೆ ಬೆಳೆಯುವಂತೆ ಅದು ಇದೆ. ಈ ರೀತಿ ಇರುವ ಗುರು ಶಿಷ್ಯ ಸಂಬಂಧದಲ್ಲಿ ನಮಗೆ ಒಂದು ಸಾಧ್ಯತೆಯಾಗಿ ಕಾಣುವಾಗ ನಾವು ಯಾರನ್ನು ಗುರುವನ್ನು ಹುಡುಕಿಕೊಂಡು ಹೋದ ಶಿಷ್ಯನ ಸಾಧ್ಯತೆಯಾಗಿ ಅದನ್ನು ಅನುಭವಿಸ್ತೇವೆ. ಇನ್ನು ನಾನು ನಿಮಗೆ ಇನ್ನೊಂದು ಮಾತು ಹೇಳಿದೆ, ಇದು ಯಾವುದು ಅಲ್ಲದೆ ಭಗವಂತನಿಗೆ ಅರ್ಪಿಸುವುದು ಅಂತ. ಈ ಸ್ವಯಂಭುವ ಮನುವಿಗೆ ಏನು ಪ್ರಳಯ ಕಾಲದಂತಹ ಅನುಭವ ಆಯಿತು, ಆಗ 3 ಸಾಧ್ಯತೆಗಳನ್ನು ಗುರುತಿಸ್ತಾರೆ. ಏನು? ಸ್ವಯಂಭುವ ಮನುವಿಗೆ ಆದದ್ದೇನು? ಪ್ರಳಯ ಕಾಲದಂತಹ ಅವಸ್ಥೆ ಅಥವಾ ಅನುಭವ ಅಂತಂದರೆ ಬೇರೇನೂ ಅಲ್ಲ, ಆ
ಅವನಿಗೆ ಕೇಡು ಅಥವಾ ಕೆಡುಕಿನ ಶಕ್ತಿಗಳು ಅವನನ್ನು ದಾಳಿ ಮಾಡಿವೆ, ಅವನನ್ನು ಇಲ್ಲವಾಗುವುದಕ್ಕೆ ನೋಡಿವೆ. ಭೂಮಿಯನ್ನು ಮಾತ್ರವಲ್ಲ, ಒಳಿತನ್ನು ಕೂಡ ನಾಶ ಮಾಡುವ ಅಸುರ ಶಕ್ತಿಗಳು ಕೆಲಸ ಮಾಡ್ತಿವೆ. ಆಗ ಸ್ವಯಂಭುವಮನು ಯೋಚಿಸಿದ್ದು 3 ರೀತಿಯಲ್ಲಿ. ಒಂದು, ಈ ಕೇಡು ಏನು ನನ್ನ ಮೇಲೆ ದಾಳಿ ಮಾಡ್ತಿದೆ, ಇದರ ಮೇಲೆ ನಾನು ಶರಣಾಗಿ ಬಿಟ್ಟು ಒಪ್ಪಿಕೊಂಡು ಬಿಡೋದು ಒಂದು ಸಾಧ್ಯತೆ. ಇನ್ನೊಂದು, ಇಲ್ಲ ನಾನು ಇದರ ವಿರುದ್ಧ ಹೋರಾಡ್ತೇನೆ ಅನ್ನುವುದು ಎರಡನೆಯ ಸಾಧ್ಯತೆ. ಇದರ ವಿರುದ್ಧ ಸ್ವತಃ ಹೋರಾಡಿ ಗೆಲ್ಲುವುದೋ ಸೋಲುವುದೋ ಅದಾನಂತರದ ಮಾತು ಹೋರಾಡ್ತೀನಿ ಅನ್ನೋದು ಎರಡನೆಯ ಸಾಧ್ಯತೆ. ಮೂರನೆಯದ್ದು, ಇಲ್ಲ ಇದನ್ನು ಏನಾದರೂ ಆಗಲಿ ಭಗವಂತನನ್ನು ಮೊರೆ ಹೊಕ್ಕು ಪಾರುಗಾಣಿಸಿಕೊಳ್ಳುವುದು ಅನ್ನೋದು ಮೂರನೆಯ ಸಾಧ್ಯತೆ. ಬಹಳ ಸೂಕ್ಷ್ಮವಾಗಿ ಶಾಸ್ತ್ರಜ್ಞರು ಅಥವಾ ಹಿರಿಯರು ಹೀಗೆ ಯೋಚಿಸ್ತಾರೆ. ನಾನು ಆ ಅಸುರರಿಗೆ ಶರಣಾಗ್ತೇನೆ ಅನ್ನುವುದು ತಾಮಸ. ಯಾಕೆ? ಕೇಡಿಗೆ ಶರಣಾಗಬಾರದು. ಸತ್ತರೆ ಸಾಯಲೊಲ್ಲವಕ್ಕೆ ಕೇಡಿಗೆ ಶರಣಾಗಬಾರದು. ಆದ್ದರಿಂದ ಇದು ತಾಮಸ ಅಂತ ಮೊದಲನೆಯದ್ದನ್ನು ನಿರಾಕರಣೆ ಮಾಡಿದ. ಎರಡನೆಯದ್ದು ಸಾಧ್ಯತೆ, ಹೋರಾಟ ಮಾಡಿ ಗೆಲ್ಲುವುದು, ಅದು ರಾಜಸ. ನನ್ನ ಹೊಣೆ ನನ್ನದೇ, ನಾನೇ ನನ್ನನ್ನು ರಕ್ಷಿಸಿಕೊಳ್ತೇನೆ ಅನ್ನುವುದು ರಾಜಸ. ಬೇಡ, ಇದೂ ಕೂಡ ನನ್ನ ಹೊಣೆ ಆಗಬಾರದು. ಮೂರನೆಯದ್ದು ಯಾವುದು? ಭಕ್ತಿಯಿಂದ ಭಗವಂತನನ್ನು ನಂಬುವುದು. ಅವನು ನನ್ನನ್ನು ದಾಟಿಸ್ತಾನೆ ಅಂತ. ಈ ದಾಟಿಸ್ತಾನೆ ಅಂತ ನಂಬಿ ಕುಳಿತು ಒಂದು ತಪಸ್ಸಿಗೆ ಇಳಿಯುವುದಿದೆಯಲ್ಲ, ಅದನ್ನು ಸ್ವಯಂಭುವ ಮನು ಮಾಡಿದ. ಇಲ್ಲಿ ನಾವು ನೆನಪಿಟ್ಟುಕೊಳ್ಬೇಕು, ಈ ಥರದ ನಮ್ಮನ್ನು ಆ ಭಗವಂತ ರಕ್ಷಿಸ್ತಾನೆ ಅಂತ ತೀರ್ಮಾನ ಮಾಡಿದ ಮೇಲೆ ಅನುಮಾನಗಳಿಲ್ಲ. ಅವ ರಕ್ಷಿಸ್ತಾನೆ ಅಷ್ಟೆ. ರಕ್ಷಿಸದೇ ಇದ್ದರೆ, ನಾನು ಸತ್ತರೆ, ಇದೆಲ್ಲ ಬಂದರೆ ಹೋಯ್ತು ಅಲ್ಲ. ಅದು ಅಲ್ಲಿ ಸಂಶಯವಿಲ್ಲ. ಸಂಶಯಾತ್ಮ ವಿನಶ್ಯತೆ, ಅದು ಕೃಷ್ಣ ಅದಕ್ಕೆ ಬೇರೆ ಬೇರೆ ಸಂದರ್ಭಗಳಲ್ಲಿ ನ ಅತ್ರ ಸಂಶಯಾತ್ಮ ವಿನಶ್ಯತಿ ಅಂತ ಬೇರೆ ಬೇರೆ ಕಡೆ ವಾರ್ನ ಮಾಡ್ತಾನೆ. ಇದೇನು ಸಂಶಯ ಬಂತು, ನನ್ನನ್ನು ಯಾರು ರಕ್ಷಿಸದೇ ಇದ್ದರೆ, ನಾನು ಕರೆದೆಪ್ಪ ಅವ ಬಾರದೇ ಇದ್ದರೆ, ಆ ಹೊತ್ತಿಗೆ ಅಸುರರೇ ಬಂದರೆ, ಇಂಥ ಯಾವ ಅನುಮಾನ ಇಲ್ಲದೇ ಇದ್ದು ಕುಳಿತುಕೊಳ್ಳುವುದಕ್ಕೆ ಶ್ರದ್ಧೆ ಅಂತ ಹೆಸರು, ಅದಕ್ಕೆ ಭಕ್ತಿ ಅಂತ ಹೆಸರು. ಅದನ್ನು ಸ್ವಯಂಭುವ ಮನು ಮಾಡಿದ ಅಂತ. ಈ ಸ್ವಯಂಭುವ ಮನು ಹಾಗೆ ಕೂತ್ಕೊಂಡಾಗ, ನಾನು ನಿನ್ನೆಯ ದಿನ ನಿಮಗೆ ಹೇಳಿದೆ, ಹೀಗೆ ಕೂತುಕೊಳ್ಳುವುದಕ್ಕೆ ಕಾರಣವಾದದ್ದು ಅಸುರ ಶಕ್ತಿಗಳ ಆಕ್ರಮಣ ಅಥವಾ ಪ್ರಳಯಾಂತಕ ಒಂದು ಅವಸ್ಥೆ. ಈ ಪ್ರಳಯಾಂತಕ ಅವಸ್ಥೆ ಏನು? ಅನೇಕ ಜನರಿಗೆ ಒಂದು ಪ್ರಳಯಾಂತಕ ಅವಸ್ಥೆ ಅಂದಾಗ ನಮಗೆ ಸಾಮಾನ್ಯವಾಗಿ ನೆನಪಾಗುವುದು ಅಲ್ಲಿ ಇಲ್ಲಿ ನೋಡುವ ಜಲಪ್ರಳಯವೋ ಮತ್ತೊಂದು, ನಾವು ಯಾವುದನ್ನು ಪ್ರಾಕೃತಿಕವಾಗಿ ನೋಡ್ತೇವಲ್ಲ, ಮೊನ್ನೆ ಭೂಕಂಪ ಆಯಿತು ಅಥವಾ ಯಾವುದೋ ಸುನಾಮಿ ಬಂತು, ಇವುಗಳೇ ನೆನಪಾಗ್ತದೆ. ಮನುಷ್ಯನ ಮೆಟಬಾಲಿಸಮ್ ಅಂತ ಒಂದು ದೇಹದಲ್ಲಿ ಕೆಲವು ಕ್ರಿಯೆಗಳಿವೆ. ಅದಕ್ಕೆ ಪ್ರತಿಯೊಂದು ಸೆಲ್ಸು ಕೆಲಸ ಮಾಡುತ್ತೆ. ಬಾಡಿ ಸೆಲ್ಸು ಕೆಲಸ ಮಾಡುತ್ತೆ, ಬ್ರೈನ್ ಸೆಲ್ಸು ಕೆಲಸ ಮಾಡುತ್ತೆ. ಒಂದು ಸಂದರ್ಭ ಬಂದಾಗ ಬಾಡಿ ಸೆಲ್ಸ್ ಒಂದು ಮ್ಯೂಟೇಷನ್ನಿಗೆ ಒಳಗಾಗ್ತದೆ. ಪರಿವರ್ತನೆಯ ಒಂದು ಕಾರಣವಾಗಿ ಅವುಗಳು ಬದಲಾಗ್ತವೆ. ಈ ಮ್ಯೂಟೇಷನ್ ಅನ್ನುವ ಶಬ್ದ ಬಹುಶಃ ಜಿಡ್ಡು ಕೃಷ್ಣಮೂರ್ತಿಯವರದ್ದೇ ಕಾಂಟ್ರಿಬ್ಯೂಷನ್. ಮ್ಯೂಟೇಷನ್ ಅಂತ ಶಬ್ದ ಯಾವುದಕ್ಕೆ ಹೇಳೋದು ಹೇಳಿ? ನೀವು ಸಾರ್ವಜನಿಕ ಜೀವನದ ಅನುಭವ ಇದ್ದರೆ, ನನ್ನ ಕೃಷಿ ಭೂಮಿಯನ್ನು ನಾನು ಅರುಣ್ ಅವರಿಗೆ ಮಾರಿದರೆ ಕೆಲ ದಿನಗಳಲ್ಲಿ ನಾನು ಅದನ್ನು ಮ್ಯೂಟೇಷನ್ ಮಾಡಬೇಕು, ಅದು ಪರಿವರ್ತನೆ ಆಗಬೇಕು ಅವರ ಹೆಸರಿಗೆ. ಇಲ್ಲದಿದ್ದರೆ ಅದು ನನ್ನದೇ ಇರ್ತದೆ. ಅನ್ಲೆಸ್ ಮ್ಯೂಟೇಷನ್ ಭೂಮಿ ಅರುಣ್ ಅವರದ್ದಾಗುವುದಿಲ್ಲ. ಈ ಮ್ಯೂಟೇಷನ್ ಆಗುವಾಗ ಏನಾಯಿತು? ನನ್ನ ಸರ್ವಸ್ವವೂ ಹೋಯಿತು. ನನ್ನ ಸರ್ವಸ್ವವು ಹೋಗಿ ಕೃಷಿ ಭೂಮಿ ಅವರದ್ದಾಯಿತು. ನನ್ನ ಎಲ್ಲ ಒಡೆತನಗಳು ಹೋಯಿತು. ನಾನು ನಟ್ಟ ಗಿಡ, ನನ್ನ ಫಲ, ನನ್ನ ಹಣ್ಣು, ನನ್ನ ಹೂವು, ಅಲ್ಲಿರುವ ಮಣ್ಣು, ನೀರು, ಅಲ್ಲಿ ನನಗೆ ಬಂದ ಆಸ್ತಿಯ ವಂಶ ಪಾರಂಪರ್ಯ ಹಕ್ಕು ಪ್ರತಿಯೊಂದು ಹೋಗಿ ಹೀಗಾಯಿತು. ಇದು ಮ್ಯೂಟೇಷನ್. ಇದು ಬಾಡಿಯಲ್ಲಿ ಆಗ್ತದೆ ಅಂತ ಗುರುತಿಸಿದವರು ಜಿಡ್ಡು ಕೃಷ್ಣಮೂರ್ತಿ. ಈ ಮ್ಯೂಟೇಷನ್ ಪ್ರೋಸೆಸ್ ಯಾವಾಗ ಆಗ್ತದೆ ಅಂದರೆ, ನಮಗೆ ನಮ್ಮ ಜೀವನದಲ್ಲಿ ಯಾವುದೋ ಒಂದು ಶಾಕ್ ಸಂಭವಿಸಿದಾಗ. ನಾನು ಹೇಳುವ ಎಲ್ಲ ಮಾತುಗಳು ದಯವಿಟ್ಟು ಸ್ವಲ್ಪ, ಅದಕ್ಕೇನೆ ಇದೆಲ್ಲ ವೇದಾಂತವನ್ನು ರಹಸ್ಯ ಅಂತ ಹೇಳ್ತಾ ಬಂದರು. ಭಗವದ್ಗೀತೆಯನ್ನು ಕೂಡ ರಾಜಗುಹ್ಯ, ರಹಸ್ಯಂ ಅಂತೆಲ್ಲ ಭಗವಂತ ಹೇಳ್ತಾನೆ. ರಹಸ್ಯ ಶಬ್ದಾರ್ಥ ಏನು ಅಂತಂದರೆ, ಅದು ರಹದಾರಿ, ಗುಪ್ತ ಮಾರ್ಗದಲ್ಲಿ ಇರುವಂತಹ ಒಂದು ಸ್ಥಿತಿಯ ಚೈತನ್ಯದ ಕುರಿತ ಮಾತು. ಹಾಗಾದರೆ ರಹಸ್ಯವನ್ನು ಹೇಳಿದ ಕೂಡಲೇ, ಈಗ ನಮ್ಮ ರಹಸ್ಯಗಳೆಲ್ಲ ಹೇಗೆ? ನನಗೊಂದು ಗುಟ್ಟು ಗೊತ್ತಿತ್ತು ಅಂತ ಇಟ್ಕೊಳ್ಳಿ. ನನ್ನ ಗುಟ್ಟನ್ನು ನಾನು ನಿಮಗೆ ಹೇಳಿದ ಕೂಡಲೇ ಏನಾಯಿತು? ಗುಟ್ಟು ರಟ್ಟಾಯಿತು, ಮತ್ತೆ ಉಳಿಲಿಲ್ಲ ಅದು ಗುಟ್ಟಾಗಿ. ನನ್ನ ಕೈಯಲ್ಲೊಂದು ವಸ್ತು ಇದೆ ಅಂತ ನಾನು ಮುಚ್ಚಿಕೊಂಡಿರುವವರೆಗೆ ಮಾತ್ರ ನಿಮಗೆ ಏನು ಅಂತ ಗೊತ್ತಿಲ್ಲ. ಕೈ ತೆರೆದ ಕೂಡಲೇ ನಿಮಗೆ ಅದರ ಒಳಗಿದ್ದ ವಸ್ತು ಕಾಣಿಸಿದ ಕೂಡಲೇ ಅದು ಅಲ್ಲ, ಮತ್ತೆ ಬಯಲಾಯಿತು. ಈ ರಹಸ್ಯಗಳನ್ನು ಆ ಕಾಲದಿಂದ ಈ ಕಾಲಕ್ಕೂ ರಹಸ್ಯ ಹೇಳುವುದರ ಅರ್ಥ ಏನು?
ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಅರ್ಜುನನಿಗೆ ಹೇಳುವಾಗ ರಹಸ್ಯಪ್ಪ. ಈಗ ಗೊತ್ತಾಯ್ತಲ್ಲ ನಮಗೆ, ನಾವು ಇವತ್ತಿಗೂ ಹೇಳ್ತೇವಲ್ಲ ಅದನ್ನು. ವೇದಾಂತವನ್ನು ಎಷ್ಟೋ ಜನ ಶಾಸ್ತ್ರಜ್ಞರು ಪಾಠ ಮಾಡ್ತಲೇ ಬಂದಿದ್ದಾರೆ, ಹೇಳ್ತಲೇ ಬಂದಿದ್ದಾರೆ, ಅನೇಕರು ಅದನ್ನು ಕೇಳಿದ್ದಾರೆ. ಕೇಳಿದ ನಂತರವೂ ಇವತ್ತಿಗೂ ಕೂಡ ನಾವು ಹೇಳೋದು ವೇದ ಒಂದು ರಹಸ್ಯ. ಏನರ್ಥ? ಏನು ರಹಸ್ಯ? ಕೆಲವು ರಹಸ್ಯಗಳಿವೆ, ಅವು ಬಯಲು ಆಗುವುದಿಲ್ಲ. ಅದು ನಾವು ನೀವು ಭಾವಿಸುವ ಸಾರ್ವಜನಿಕ ಗುಟ್ಟು ಬಯಲಾದ ರಟ್ಟುಗಳಲ್ಲ. ಅವು ಯಾವುವು ಅಂತಂದರೆ, ನನ್ನ ಒಳಗೊಂದು ರಹಸ್ಯ ಇದೆ, ಅದು ನನ್ನ ಅನುಭವದಿಂದ ನನಗೆ ಅಂತರ್ಗತವಾದ ಒಂದು ರಹಸ್ಯ. ನಾನು ಅದನ್ನು ನಿಮಗೆ ದಾಟಿಸುವ ಹೊತ್ತಿಗೆ ನನ್ನ ರಹಸ್ಯವನ್ನು ನಾನು ನನಗೆ ಅತ್ಯಂತ ಸೇಮ್ ವೇವ್ ಲೆಂತ್ಗೆ ಬಂದ ಇನ್ನೊಬ್ಬನಿಗೆ ಹೇಳ್ತೇನೆ, ಅಥವಾ ನನ್ನ ಜೊತೆಗೆ ಮೀಟ್ ಆಗುವ ಒಂದು ಅಂತಃಶಕ್ತಿ ಸಮಾನ ಧಾರೆಯಲ್ಲಿ ಕೆಲಸ ಮಾಡ್ತಾ ಇರುವವನಿಗೆ ಅದನ್ನು ದಾಟಿಸ್ತೇನೆ ಅಂತ ಇಟ್ಕೊಳ್ಳಿ. ಆಗ ಅದು ಅವನಿಗೆ ಹೋಯಿತು. ಈಗ ನಾವು ಏಕಕಾಲಕ್ಕೆ ಎಲ್ಲಿ ಉಪನಿಷತ್ತಿನ ರಹಸ್ಯವನ್ನು, ಅದು ವೇದಾಂತದ ಒಂದು ರಹಸ್ಯ ಭಾಗ, ಅದನ್ನು ಇಷ್ಟು ಜನರ ಮುಂದೆ ಹೇಳ್ತಿದ್ದೇವೆ. ಇದು ಬಯಲಾಗಲಿಲ್ವಾ? ಖಂಡಿತ ಬಯಲಾಗೋದಿಲ್ಲ. ಯಾಕೆಂದರೆ ನೀವು ಹೋಗುವಾಗ ಆಚೆ ಹೋದಾಗ ಹೇಳ್ತಿರಲ್ಲ, ಅರ್ಥವೇ ಆಗಲಿಲ್ಲ ಅಂತ. ಬಯಲಾಗದೆ ಉಳಿಯುವುದು ಅದಕ್ಕೆ. ಕೆಲವರಿಗೆ ಮಾತ್ರ ಬಯಲಾಗ್ತದೆ. ಆ ಬಯಲಾದವರು ಏನೋ ಸ್ವಲ್ಪ ತಿಳಿದ ಹಾಗೆ ಆಯಿತು ಅಂತಾರೆ. ಅಂದರೆ ಈ ವೇವ್ ಲೆಂತ್ ಯಾರ್ಯಾರಿಗೆ ಮ್ಯಾಚ್ ಆಗ್ತದಲ್ಲ, ಅವರಿಗೆ ಮೀಟಿಂಗ್ ಪಾಯಿಂಟ್ನಲ್ಲಿ ಕೆಲವು ಬೆಳಕುಗಳು ಕಿಡಿಯ ಹಾಗೋ ಕೆಲವು ಫ್ಲ್ಯಾಶಸ್ಸಿನ ಹಾಗೂ ದಕ್ಕುತ್ತವೆ ಹೊರತು ಎಲ್ಲವೂ ಅಲ್ಲ. ಆದ್ದರಿಂದ ರಹಸ್ಯ ಅನಾದಿ ಕಾಲದಿಂದ ಇವತ್ತಿಗೂ ರಹಸ್ಯವೇ. ಅಖಂಡವಾಗಿ ರಹಸ್ಯವನ್ನು ಒಬ್ಬ ಮುಟ್ಟಿದ ಅಂತಾದರೆ ಅವನು ಯಜ್ಞ ಪುರುಷನಾಗ್ತಾನೆ, ಅವನು ಯಾಜ್ಞವಲ್ಕ್ಯನಾಗ್ತಾನೆ. ಅಲ್ಲದೆ ಹೋದರೆ ನಮ್ಮ ಹಾಗೆ ಅದನ್ನು ತಿಳಿತೇವೆ ಅಂತ ಹೊರಡುವ, ಒಂದು ಸಣ್ಣ ಬೆಳಕು ಸಿಕ್ಕಿತು ಅಂತ ಸಂತೋಷ ಪಡುವ, ಒಂದು ಮಿಂಚು ಹುಳುವಿನ ಅವಸ್ಥೆಯೋ ಮತ್ತೇನೋ ಸಿಕ್ಕಿತು ಅಂತ ಸಂತೋಷ ಪಡುವ ಅಷ್ಟೇ ಸ್ಥಿತಿ. ಒಟ್ಟು ಅರ್ಥ, ರಹಸ್ಯ ಯಾರೂ ಬಯಲು ಮಾಡೋಕ್ಕಾಗಲ್ಲ. ಏನು ಸಾಧ್ಯತೆ? ರಹಸ್ಯದ ಮುಂದೆ ಕೂತ್ಕೊಳ್ಳುವುದು. ಈ ರಹಸ್ಯದ ಮುಂದೆ ಕೂತ್ಕೊಳ್ಳುವಾಗ ಏನಿರಬೇಕು ಅಂದರೆ, ಇಲ್ಲಿ ನಾನೆಲ್ಲ ಏನೇನೋ ಗುರಾಣಿ ತೊಟ್ಟುಕೊಂಡು ಬಂದಿದ್ದೇನೆ, ಯುದ್ಧಕ್ಕೆ ಸಿದ್ಧ ಆದ ಹಾಗೆ ಎಲ್ಲವೂ ನನ್ನ ಸಲಕರಣೆಗಳನ್ನೆಲ್ಲ ಹಾಕ್ಕೊಂಡೇ ಕೂತಿದ್ದೇನೆ ಅಂದರೆ ಯಾವ ಬಾಣ ನಾಟೀತು? ನನ್ನ ಎದೆಯಲ್ಲಿರುವ ನನ್ನ ಎಲ್ಲ ನಾನು ಅಂತ ಪ್ರೊಟೆಕ್ಟ್ ಮಾಡಿಕೊಂಡ ಗೋಡೆಗಳನ್ನು ಕಳಚಿ ನಾನು ಬಯಲಾಗಿ ಕೂತ್ಕೊಳ್ಳಬೇಕು. ನಾನು ಇಲ್ಲ, ನೀನು ಇಲ್ಲ, ಸತ್ಯವೂ ಇಲ್ಲ, ಅಸತ್ಯವೂ ಇಲ್ಲ, ಸಹಜವೂ ಇಲ್ಲ, ಅಸಹಜವೂ ಇಲ್ಲ. ಆಮೇಲೆ ಉಳಿದದ್ದೇನು? ಇಲ್ಲ ಎಂಬುದು ತಾನಿಲ್ಲ, ಗುಹೇಶ್ವರ ಬಯಲು. ಈ ಸ್ಥಿತಿಯಲ್ಲಿ ಕೂತ್ಕೊಳ್ಳಿಕ್ಕೆ ಬಂದವನಿಗೆ ಇದು ಒಂದು ಓಪನ್ ಸ್ಪೇಸ್. ಓಪನ್ ಸ್ಪೇಸ್ನಲ್ಲಿ ಇನ್ನೊಂದು ಬಂದು ತಾನು ಎಂಟರ್ ಆಗ್ತದೆ. ಈ ಓಪನ್ನೆಸ್ ಎಷ್ಟು ಜನರಿಗುಂಟು? ಅದರ ಮೇಲೆ ಅಲ್ಲಿ ಮೂಡುವುದು. ಹಾಗಾಗಿ ನಾವು ಒಂದು ಪ್ಲೇನ್ ವೈಟ್ ಶೀಟ್ ಆಗಬೇಕು, ಅಥವಾ ನಾವೊಂದು ಖಾಲಿ ಬಯಲಾಗಬೇಕು. ಆಗ ಆ ಖಾಲಿ ಬಯಲಿನಲ್ಲಿ ಎಷ್ಟು ಸೇರ್ತದೋ ಅಷ್ಟು. ಇದು ಸ್ವಯಂಭುವ ಮನುವಿನ ಒಂದು ಪರಿಸ್ಥಿತಿಯಲ್ಲಿ ಸಂಭವಿಸಿತು. ಈ ರಹಸ್ಯವನ್ನು ತಿಳಿಬೇಕು ಅಂತ ನಾನು ಈಗ ಹೇಳಲಿಕ್ಕೆ ಹೊರಟದ್ದು. ಈ ರಹಸ್ಯ ಎಲ್ಲರಿಗೂ ಅಲ್ಲ ಅಂದಾಗ ಕೆಲವರಿಗೆ ಮಾತ್ರ ಇದು ಒಂದು ಜಾಗೃತ ಅವಸ್ಥೆಯ ಒಂದು ಸ್ಫೋಟಕಾರಕ ಅನುಭವ ಆಗ್ತದೆ. ಅದನ್ನು ಪ್ರಳಯ ಅಂತ. ಏನು ಪ್ರಳಯ ಅಂದರೆ, ನೋಡಿ, ಜೀವನದಲ್ಲಿ ಸಹಜವಾಗಿ ನಾವು ಒಂದು ಹೀಗೆ ನಡೆಯುವ ಒಂದು ಕ್ರಮ ಇದೆ. ಈ ಗ್ರಾಫ್ ಹೀಗೆ ಇರ್ತದೆ, ಬಹಳ ಒಂಚೂರು ಹೀಗಾಗತ್ತೆ, ಮತ್ತೆ ಹಿಂಗಾಗತ್ತೆ. ಯಾವ ದಿನ ಇದೊಂದು ಸಮಾನ ಗೆರೆಯ ಹಾಗೆ ಇದ್ದದ್ದು ಭಾರಿ ಅತಿರೇಕಕ್ಕೋ ತೀರಾ ಅಧಪ್ಪತನಕ್ಕೋ ಹೋದರೆ, ನಾವು ಕಂಪ್ಲೀಟ್ ಇರುವ ಸ್ಥಿತಿಯ ಸಮಸ್ಥಿತಿ ಅಂತ ಯಾವುದಿದೆಯಲ್ಲ ಅದನ್ನು ಕಳಕೊಂಡ ಒಂದು ಸಿಕ್ಕಾಪಟ್ಟೆ ಅವ್ಯವಸ್ಥೆಗೆ ಬೀಳ್ತೇವೆ. ಅಲ್ಲಿ ಏನು ಅಂದರೆ ನಿಲ್ಲುವುದಕ್ಕೆ ನೆಲೆಯಿಲ್ಲದ ಸ್ಥಿತಿ. ಇದೆಲ್ಲ ನಾನು ಮತ್ತದನ್ನೇ ಹೇಳಬೇಕು. ಹೇಳಬಾರದಯ್ಯ ಅನ್ನುವ ಶಬ್ದವೇ ಅದಕ್ಕೆ ಸರಿಯಾದ ಒಂದು ರೂಪಕ. ಹೇಳಲಿಕ್ಕೆ ಬರೋದಿಲ್ಲಯ್ಯ ಅಂತ ಅಂದರೆ ಅನುಭವಿಸಬೇಕು. ಅರ್ಜುನನಿಗಾಯ್ತಲ್ಲ, ಏನು ಯುದ್ಧದಲ್ಲಿ ಸಾಮಾನ್ಯ ವೀರನ? ಯಾರನ್ನು ಅಂದರೆ ಅವನ ಯುದ್ಧ ಕಾಲದ ಪೂರ್ವ ಚರಿತ್ರೆಯನ್ನು ನೋಡಿದರೆ ಯಾರನ್ನು ಸೋತಿದ್ದಾನೆ ಅರ್ಜುನ? ಎಂತೆಂಥ ವೀರರನ್ನು ಬೇಡ. ಒಬ್ಬ ವಿರಾಟನ ಅರಮನೆಯಲ್ಲಿ ಆದ ಯುದ್ಧ, ವಿರಾಟ ಪರ್ವ. ಆ ಯುದ್ಧದಲ್ಲಿ ಎಲ್ಲ ಇವತ್ತು ಯಾರು ನಿಂತಿದ್ದಾರೆ ಕುರುಕ್ಷೇತ್ರದಲ್ಲಿ, ಅಷ್ಟೂ ಜನ ನಿಂತಿದ್ದಾರೆ. ಯಾರನ್ನು ಬಿಟ್ಟಿದ್ದೆ? ಅಷ್ಟೂ ಜನ ನಿಂತಿದ್ದಾಗ
ಒಬ್ಬ, ಇನ್ಯಾರೂ ಇಲ್ಲ, ಪಂಚಪಾಂಡವರಲ್ಲಿ ಇನ್ನಿತರರೂ ಇಲ್ಲ, ತಾನು ಸ್ವತಃ ತಾನು ಅರ್ಜುನ ಅಂತ ಹೇಳಿಕೊಳ್ಳಲಿಕ್ಕಾಗದ ಬೃಹನ್ನಳೆಯ ಅವಸ್ಥೆ, ಶಿಖಂಡಿ ಅನ್ನುವ ಹಾಗೆ. ಎದುರಿಗೆ ಸಾರಥಿ ಶ್ರೀಕೃಷ್ಣನಿಲ್ಲ, ಉತ್ತರ ಕುಮಾರ. ಆ ಸ್ಥಿತಿಯಲ್ಲಿ ಒಂದು ಬಾಣ ಬಿಟ್ಟರೆ, ಪ್ರಥಮದಲ್ಲಿ ಅವನಿಗೆ ಬಾಣ ಬಿಡಬೇಕಾಗಿತ್ತು ಯಾರಿಗೆ? ತನ್ನ ಗುರುವಿಗೆ ನಮಿಸದೆ ತಾನು ಯುದ್ಧ ಮಾಡಬಾರ್ದು ಅನ್ನುವುದು ಧರ್ಮ, ಶಿಷ್ಯನ ಧರ್ಮ. ಎದುರಿಗೆ ನಿಂತ ದ್ರೋಣಾಚಾರ್ಯರಿಗೆ ಹೋಗಿ ನಾನು ಅರ್ಜುನ ಅಂತ ಹೇಳುವ ಪರಿಸ್ಥಿತಿ ಇಲ್ಲ, ಗುಟ್ಟು ಕಾಪಾಡಿಕೊಳ್ಳಬೇಕು. ಹಾಗಂತ ನಮಿಸದೆ ಯುದ್ಧ ಮಾಡುವ ಹಾಗಿಲ್ಲ, ನಮಿಸಬೇಕು. ಅರ್ಜುನ ಬಾಣ ಎತ್ತಿ ಹೀಗೆ ಮಾಡಿ ತನ್ನೊಳಗೆ ಪ್ರಾರ್ಥಿಸಿ ಬಿಟ್ಟನಂತೆ. ಬಿಟ್ಟ ಬಾಣ ಹೋಗಿ ಆ ದ್ರೋಣಾಚಾರ್ಯರ ಹೆಬ್ಬೆಟ್ಟಿನ ಹತ್ತಿರ ಹೋಗಿ ಬಿದ್ದಾಗ ದ್ರೋಣಾಚಾರ್ಯರಿಗೆ ಗೊತ್ತಾಯಿತಂತೆ, ಇಷ್ಟು ಎಕ್ಯುರೇಟ್ ಆಗಿ ನನ್ನ ಪಾದಕ್ಕೆ ಬಿಟ್ಟವನು ಇದು ನಮನ ಅನ್ನುವ ರೀತಿಯಲ್ಲಿ ಬಾಣ ಬಿಟ್ಟಿದ್ದಾನೆ ಅಂದರೆ ಇದು ಅರ್ಜುನ ಅಂತ. ಅಂಥ ಎಕ್ಯುರೆಸಿ ಇದ್ದ ಮನುಷ್ಯ ಒಳ್ಳೆ ಭಾರಿ ಅವಶ್ಯಕ ಸಂದರ್ಭದಲ್ಲಿ ಟಕ್ ಅಂತ ಕುಸಿದನಲ್ಲ. ಏನದು? ಅನೇಕ ಜನ ಬಹಳ ಒಳ್ಳೆ ಪ್ರಾಕ್ಟೀಸ್ ಮಾಡಿರ್ತಾರೆ, ಇನ್ನಿಲ್ಲದಂತೆ ಹಾಡುಗಾರರು. ಅವರು ಹಾಡಿದ್ದನ್ನು ಕೇಳಿದರೆ ಎಷ್ಟೋ ಜನ ರೋಮಾಂಚಕರಾಗಿರ್ತಾರೆ. ವೇದಿಕೆಯಲ್ಲಿ ಕೂತು ದಿನ ಅವತ್ತು ಅದು ಡಮಾರ್ ಆಗೋದಿಲ್ಲ. ಏನೋ ಒಂದು ಇದೆಯಲ್ಲ, ನಮ್ಮ ಒಳಗಿನ ಯಾವುದೋ ಶಕ್ತಿಯನ್ನು ಚಕ್ಕಂತ ಕಸಿದು ನಮ್ಮನ್ನು ಬುಡಮೇಲು ಮಾಡಿಬಿಡುವ ಏನೋ ಒಂದು ಇದೆಯಲ್ಲ, ಅದು ಪ್ರಳಯಾಂತಕ ಅನುಭವ. ಅದು ಅಪರೂಪಕ್ಕೆ ಒಬ್ಬೊಬ್ಬರಿಗೆ ಆಗ್ತದೆ, ಎಲ್ಲರಿಗೂ ಆಗುವುದಿಲ್ಲ. ಏನು ಅಂತಂದರೆ, ಇರುವ ಎಕ್ಸಿಸ್ಟೆನ್ಸ್ ಇಲ್ಲವಾಗಿ ಹಿಂದೆ ಹೋಗಲಿಕ್ಕೆ ಬಾರದೆ ಮುಂದೆ ಹೋಗುವುದು ಎಲ್ಲಿಗೆ ಅಂತ ಗೊತ್ತಾಗದೆ ಅನಾಥವಾಗಿ ಬಿದ್ದ ಸ್ಥಿತಿಯಲ್ಲಿ ಇನ್ನೇನು ಅಂತ ಗೊತ್ತಿಲ್ಲದಾಗ ಅವನೊಬ್ಬನೇ ಸರಿ, ಇನ್ಯಾರೂ ನನ್ನನ್ನು ಕಾಯಲಾರರು ಅನ್ನುವ ಶರಣಾಗತತ್ವ ಬಂದರೆ ಅದು ಸ್ವಯಂಭುವ ಮನುವಿನ ಅವಸ್ಥೆ. ಭೂಮಿ ಮುಳುಗ್ತಿದೆ, ಆಸುರಿ ಶಕ್ತಿಗಳು ದಾಳಿ ಇಟ್ಟಿವೆ, ಅಸ್ತಿತ್ವ ಉಂಟೋ ಇಲ್ಲವೋ ಗೊತ್ತಿಲ್ಲ ಸ್ವಯಂಭುವ ಮನುವಿಗೆ. ಅವನು ಈಗ ಪ್ರಾರ್ಥಿಸಿಕೊಳ್ಳಬಹುದಾದದ್ದು ಆ ಏಕಮಾತ್ರ ಭಗವಂತನನ್ನು. ಅವನನ್ನು ಮಾತ್ರ ನನ್ನನ್ನು ರಕ್ಷಿಸಬಲ್ಲವ ಅಂತ ತೀರ್ಮಾನ ಮಾಡಿದ್ದಾನೆ, ಕೂತಿದ್ದಾನೆ. ಸತ್ತರೆ ಅವನ ಕೈಯಲ್ಲಿ, ಬದುಕಿದರೆ ಅವನ ಕೈಯಲ್ಲಿ. ಇದು ಸ್ಥಿತಿ. ಆಗ ಕಾಣಿಸುವುದಿದೆಯಲ್ಲ, ಆಗ ಕಾಣಿಸುವುದಕ್ಕೆ ದರ್ಶನ ಅಂತ ಹೆಸರು. ದರ್ಶನ ಅಂದರೆ ದ ಒನ್ ವಿಚ್ ಯು ಹ್ಯಾವ್ ನಾಟ್ ಸೀನ್ ಬಿಫೋರ್, ನಾಟ್ ಹರ್ಡ್, ನಾಟ್ ರೆಡ್, ನಾಟ್ ಡ್ರೆಮ್ಟ್ ಅಂತ. ನಾಟ್ ಇಮ್ಯಾಜಿನ್ಡ್. ನೀವು ಕಲ್ಪಿಸಿಲ್ಲ, ನೀವು ಕಂಡಿಲ್ಲ, ಕೇಳಿಲ್ಲ, ಓದಿಲ್ಲ, ಕನಸು ಗೊತ್ತಿಲ್ಲ ಅದರ ಬಗ್ಗೆ. ಹೀಗೆಲ್ಲ ಇದ್ದದ್ದು ಒಂದು ಇಲ್ಲಿ ಎದುರಿಗೆ ಸ್ಥಾಪಿತವಾಗಿ ಕಾಣಿಸ್ಲಿಕ್ಕೆ ಶುರುವಾಗ್ತಲ್ಲ, ಅದು ದರ್ಶನ. ಇದುವರೆಗೆ ಕೇಳದ್ದು, ಇದುವರೆಗೆ ಕಾಣದ್ದು, ಇದುವರೆಗೆ ಓದದ್ದು, ಇದುವರೆಗೆ ನೋಡದ್ದು, ಇದುವರೆಗೆ ಕಲ್ಪಿಸದ್ದು, ಇದುವರೆಗೆ ಕನಸು ಕೂಡ ಕಾಣದ್ದು ನಮ್ಮ ಮುಂದೆ ಸಂಭವಿಸಿ ಬಿಡ್ತದಲ್ಲ, ಅದು ದರ್ಶನ. ಅಂಥ ದರ್ಶನವನ್ನು ಸ್ವಯಂಭುವ ಮನುವಿಗೆ ಯಜ್ಞಪುರುಷ ಅನುಗ್ರಹಿಸಿದ್ದರಿಂದ ಮಂತ್ರಗಳು ಅವನಿಗೆ ಕಾಣಿಸಲಿಕ್ಕೆ ಪ್ರಾರಂಭವಾದವು. ಅದು ಈಶಾವಾಸ್ಯ ಉಪನಿಷತ್ತಾಯಿತು. ಈಗ ಒಂದು ದೊಡ್ಡ ಪ್ರಶ್ನೆ, ಈಶಾವಾಸ್ಯ ಉಪನಿಷತ್ತು ಒಂದು ವೇಳೆ ಸ್ವಯಂಭುವ ಮನುವಿಗೆ ಮಾತ್ರ ಆಗುವುದಾ ಅಂತ ಅಲ್ವಾ ನಾವೆಲ್ಲ ಕೇಳಬೇಕಾದ ಪ್ರಶ್ನೆ. ಯಾಕೆ? ದರ್ಶನ ಅಂತಂದರೆ ಒಬ್ಬನಿಗೆ ಮಾತ್ರ ಆಗುವಂಥದ್ದಲ್ಲ. ನಾವೆಲ್ಲರೂ ದೇವರ ದರ್ಶನಕ್ಕೆ ಹೋಗ್ತೇವಲ್ವಾ, ಹಾಗೆ ಮಂತ್ರವು ದರ್ಶನ ಆಗಬೇಕು. ಹೇಗೆ? ಅದು ಅದರ ವೇವ್ಲೆಂತಿನ ಮೇಲೆ ಅಂತ ನಾನು ಈಗಾಗಲೇ ಹೇಳಿದೆ. ಅದನ್ನು ಕೂಡ ಸೂಚಿಸಿದ್ದಾರೆ ಉಪನಿಷತ್ಕಾರರು. ಹೇಗೆ ನೋಡಿ, ಈ ಸ್ವಯಂಭುವ ಮನುವಿಗೆ ಯಜ್ಞ ಪುರುಷನಿಂದ ದ್ರಷ್ಟಾರನಾಗಿ ಕಾಣಿಸಿಕೊಂಡ ಯಜ್ಞ ಪುರುಷನ ಮಂತ್ರಗಳೇ ಮುಂದೆ ದಧ್ಯಂಗ ಥರ್ವಣ ಅವನಿಗೂ ಆಯಿತು ಅಂತ. ಇದು ಒಂದು ಭಾಗ. ಎರಡನೇದು ನಿಮಗೆ ನಾನು ಹೇಳಿದೆ, ಯಾಜ್ಞವಲ್ಕ್ಯನಿಗೆ ದರ್ಶನ ಆಯಿತು ಅಂತ. ಯಾಜ್ಞವಲ್ಕ್ಯನಿಗೆ ಸೂರ್ಯೋಪಾಸನೆಯಿಂದ ಮತ್ತದೇ ಶಕ್ತಿ ಸೂರ್ಯನ ಮುಖಾಂತರ ಪ್ರಕಟವಾಗಿ ಅಷ್ಟೂ ಮಂತ್ರಗಳು ದರ್ಶನವಾಯಿತು ಅಂತ. ಏನು ಸೂಚನೆ? ಹಂಬಲಿಸಿದರೆ, ಅಪೇಕ್ಷಿಸಿದರೆ, ಮತ್ತೆ ಮತ್ತೆ ಹಸಿದು ಕೂತವನಿಗೆ ಅದು ದರ್ಶನವಾಗ್ತದೆ. ಸುಮ್ಮನಲ್ಲ. ಅವ್ರು ಏನನ್ನು ಹೇಳ್ತಾರೆ ಅಂದರೆ, ಇದು ಸ್ವಯಂಭುವ ಮನುವಿಗಾಯಿತು, ಇದು ಯಾಜ್ಞವಲ್ಕ್ಯರಿಗಾಯಿತು ಅಂತ ಅಂದ್ಕೊಳ್ಳೆ, ಹಾಗಾದ್ರೆ ಇದು ನಮಗಾಗೋದಿಲ್ಲ ಅಂತ ತೀರ್ಮಾನ ಮಾಡಲಿಕ್ಕಲ್ಲ. ಸ್ವಯಂಭುವ ಮನುವಿಗೆ ಆದ ದರ್ಶನ ಯಾಜ್ಞವಲ್ಕ್ಯನಿಗೆ ಎಷ್ಟೋ ವರ್ಷಗಳ ನಂತರ ಆಗ್ತದೆ ಅಂತಾದರೆ, ಹಸಿದು ಕೂತರೆ, ಹಂಬಲಿಸಿದರೆ, ನಾವೂ ಸತ್ತರೆ ಅವನು ನಮಗೂ ದರ್ಶನ ಕೊಡಬಲ್ಲ ಅನ್ನೋ ಸೂಚನೆ ಅನ್ನೋದು ಕೊಡ್ತಿದೆ. ಸೊ ಇದು ಈಶಾವಾಸ್ಯ ಮಾತ್ರಕ್ಕೆ ಸಂಬಂಧಪಟ್ಟ ಮಾತಲ್ಲ. ದರ್ಶನ ಸಾಧ್ಯತೆಯೇ ಹಾಗೆ, ಅದು ಮತ್ತೆ ಕಾಣಿಸಬಲ್ಲದು, ಮತ್ತೆ ಪ್ರಕಟವಾಗಬಲ್ಲದು. ಆ ಒಂದು ಸೂಚನೆಯನ್ನು ಇಲ್ಲಿ ಇಬ್ಬರಿಗೆ ದರ್ಶನವಾಯಿತು ಅನ್ನುವುದರ ಮೂಲಕ ಕೊಟ್ಟಿದ್ದಾರೆ. ಇನ್ನೊಂದು ಮಾರ್ಗ, ಅದು ಗುರುವಿನ ಮುಖಾಂತರ ಶಿಷ್ಯನಿಗೆ
ದಾಟಿಸುವ ಕ್ರಮ. ಅದೇ ಯಾಜ್ಞವಲ್ಕ್ಯರು ಮುಂದೆ ಕಣ್ವ ಮತ್ತು ಮಧ್ಯಂದಿನ ಅನ್ನುವ ಇಬ್ಬರು ಋಷಿಗಳಿಗೆ ಅದನ್ನು ದಾಟಿಸಿದರು. ಅದೇ ಕಾಣ್ವ ಶಾಖೆ ಮತ್ತು ಮಾಧ್ಯಂದಿನ ಶಾಖೆ ಅಂತ ಶುಕ್ಲ ಯಜುರ್ವೇದದ ಸಂಹಿತಾ ಭಾಗವಾಗಿ ಕೊನೆಯ ಅಧ್ಯಾಯವಾಗಿ ಈಶಾವಾಸ್ಯ ಉಪನಿಷತ್ತಾಯಿತು. ಇದು ಕಾಣ್ವ ಶಾಖೆ ಅಂತ ಹೇಳ್ತಾರೆ. ಅಂದರೆ ಅಲ್ಲಿ ಗುರುವಿನಿಂದ ಶಿಷ್ಯನಿಗೆ ಉಪದೇಶಿತವಾದದ್ದು. ಮೊದಲು ದೇವರ ದರ್ಶನದ ಹಾಗೆ ಕಾಣಿಸಿಕೊಂಡದ್ದು. ಅದು ಯಾರಿಗೂ ಆಗ್ಬೋದು. ಗುರುವಿನಿಂದ ಉಪದೇಶ, ನಮಗೆ ಚೆನ್ನಾದ ಹಣೆ ಬರಹ ಇದ್ದರೆ ಒಳ್ಳೆಯ ಗುರು ಸಿಕ್ಕರೆ ನಮಗೆ ಉಪದೇಶ ಆಗ್ಬೋದು. ಹೀಗೆಲ್ಲ ಸಾಧ್ಯತೆ ಇರುವ ಈ ಪ್ರಳಯ ಅನ್ನುವ ಅವಸ್ಥೆ, ಸತ್ತು ಬದುಕುವ ಒಂದು ಅವಸ್ಥೆಯಲ್ಲಿ ನಾನಿನ್ನು ಸತ್ತೇ ಹೋಗ್ತೇನೆ ಅನ್ನುವ ಸ್ಥಿತಿ ನಿರ್ಮಾಣ ಆದಾಗ ಮನುಷ್ಯ ತೀರ್ಮಾನ ಮಾಡಬೇಕೇನು, ನಾನು ಸತ್ತರೆ ಅವನ ಪಾದದಲ್ಲಿ ಸಾಯ್ತೇನೆ, ಆಗ ಇದು ಸಂಭವಿಸ್ತದೆ. ಇದನ್ನು ಅವ್ರು ಹೇಳ್ತಾ ಇರುವಂಥದ್ದು. ಇದರ ನಂತರ ಅವರು ಪಡೆದದ್ದು ಏನು, ಅದು ಇಡೀ ಈಶಾವಾಸ್ಯ ಉಪನಿಷತ್ತಿನ ಕಂಟೆಂಟ್. ನಿಮಗೆಲ್ಲರಿಗೂ ಚೆನ್ನಾಗಿ ಗೊತ್ತಿರುವ ಹಾಗೆ ಇದರ ಪ್ರತಿ ಉಪನಿಷತ್ತು ಒಂದು ಶಾಂತಿ ಮಂತ್ರದಿಂದ ಪ್ರಾರಂಭ ಆಗುತ್ತೆ. ಅದು ಶಾಂತಿ ಮಂತ್ರ ಯಾಕೆ ಅನ್ನೋದಕ್ಕೆ ಬೇರೆಯವರು ಬೇರೆ ಅಭಿಪ್ರಾಯಗಳನ್ನು ಹೇಳ್ತಾರೆ. ವೇದಗಳಲ್ಲಿ ಅಲ್ಲಲ್ಲಿ ಶಾಂತಿ ಮಂತ್ರಗಳನ್ನು ಹೇಳುವ ಕ್ರಮವಿದೆ. ಅದರ ಯಾವ ವೇದದಿಂದ ಈ ಉಪನಿಷತ್ತನ್ನು ಆಯ್ಕೆ ಮಾಡಲಾಗಿದೆಯೋ ಆಯಾ ಮಂತ್ರಗಳನ್ನೇ ಇಲ್ಲಿ ಹೇಳ್ತಾರೆ ಅಂತ ಅದರ ಬಗ್ಗೆ ಇರುವ ತೀರ್ಮಾನ. ನನಗೆ ನನ್ನದೇ ಆದ ಕೆಲವು ಊಹೆಗಳು, ನನಗೆ ಯೋಚಿಸಿದಾಗ ನನಗನ್ನಿಸಿದ ಹೊಳಹುಗಳು, ಅದನ್ನಷ್ಟೇ ನಾನು ನಿಮಗೆ ಹೇಳ್ತೀನಿ. ನಾನು ಈಗಾಗಲೇ ನಿಮಗೆ ಹೇಳಿದ್ದೀನಿ, ನನಗೆ ಚಾರಿತ್ರಿಕ ಶಾಸ್ತ್ರೀಯ ವಿಷಯಗಳನ್ನು ಮತ್ತೆ ಹೇಳಿ ಅದೇ ಸತ್ಯ ಅನ್ನೋದಕ್ಕಿಂತ ಅದರ ಆಚೆಗಿನ ಸತ್ಯ ಏನು ಹುಡುಕುವುದರಲ್ಲಿ ಹೆಚ್ಚು ಒಲವು. ಆ ದೃಷ್ಟಿಯಲ್ಲಿ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಇದು ಇಡೀ ಈಶಾವಾಸ್ಯ ಉಪನಿಷತ್ತಿಗೆ ಇರುವಂತಹ ಶಾಂತಿ ಮಂತ್ರ. ಈ ಶಾಂತಿ ಮಂತ್ರದ ಕಾರಣ ಏನು? ಈಗ ಶಾಂತಿ ಮಂತ್ರವು ಸಾಮಾನ್ಯವಾಗಿ ಇವರು ಹೇಳಿದ ಹಾಗೆ ಇದು ಕಾಣ್ವ ಶಾಖೆಯ ಇದರಲ್ಲಿ ಇತ್ತು, ಆ ಋಗ್ವೇದ ಅಥವಾ ಈ ಯಜುರ್ವೇದದ ಈ ಮೂಲ ಸಂಹಿತೆಯಿಂದ ಅದನ್ನು ತೆಗೆದುಕೊಂಡು ಇಲ್ಲಿ ಅದರಲ್ಲಿದ್ದಂಥ ಮಂತ್ರವನ್ನೇ ಹಾಕಲಾಗಿದೆ ಅನ್ನುವ ಒಂದು ಭಾಗ ಅಲ್ಲದೆ, ನೀವೇ ಗಮನಿಸಿ, ಈಶಾವಾಸ್ಯ ಇಡೀ ತತ್ವವೊಂದನ್ನು ಕೊಡುತ್ತೆ. ಉಪನಿಷತ್ತು ಒಂದು ತತ್ವವನ್ನು ಕಡೆಗೆ ನಮಗೆ ಕಟ್ಟಿಕೊಡುತ್ತೆ. ಆ ತತ್ವಕ್ಕೂ ಇದಕ್ಕೂ ಸಂಬಂಧ ಇದೆ ಅಂತ ನನ್ನ ಒಂದು ಊಹೆ. ಪ್ರತಿ ಉಪನಿಷತ್ತು ಕೂಡ ಹಾಗೇನೆ ಅಂತ ನಾನು ಭಾವಿಸ್ತೇನೆ. ಪ್ರತಿ ಉಪನಿಷತ್ತು ತಾನು ಹೇಳಲಿಕ್ಕೆ ಹೊರಟ ತತ್ವಕ್ಕೆ ಪೂರಕವಾದ ಶಾಂತಿ ಮಂತ್ರವನ್ನು ಆಯ್ಕೆ ಮಾಡುತ್ತೆ, ಯಾವ್ಯಾವುದನ್ನು ಹೇಳಲ್ಲ. ಇಲ್ಲಿ ಈಶಾವಾಸ್ಯದಲ್ಲಿ ಒಬ್ಬ ತಾನು ಎಲ್ಲವನ್ನೂ ಕಳಕೊಂಡು ಇನ್ನು ಸಾಧ್ಯವಿಲ್ಲ, ಬದುಕೇ ಇಲ್ಲ, ತನಗೆ ಸತ್ತು ಹೋಗುವ ಅವಸ್ಥೆ ಅಂದಾಗ ಕೂತವನು ತನ್ನ ಪ್ರಳಯದ ಕೊನೆಯಲ್ಲಿ ಕಂಡ ದರ್ಶನ ಏನು ಅಂದರೆ, ಈ ಜಗತ್ತಿನಲ್ಲಿ ಏನೂ ಇಲ್ಲ, ಇಲ್ಲಿ ಪಡೆಯಲಿಕ್ಕೆ ಏನೂ ಇಲ್ಲ, ಇಲ್ಲಿರುವುದೆಲ್ಲವನ್ನು ಕಳಕೊಳ್ಳಲಿಕ್ಕೆ ಅಥವಾ ಇಲ್ಲವಾಗಲಿಕ್ಕೆ ಇದು ಇದೆ, ಇದನ್ನು ನಾನು ಇಲ್ಲವಾಗುವುದರ ಒಳಗೆ ನಾನು ಏನನ್ನು ಕಾಣುವುದು. ಇದು ಅದರ ಒಟ್ಟು ಸರ್ಚ್ ಈಶಾವಾಸ್ಯ ಉಪನಿಷತ್ತಿನದ್ದು. ಅದಕ್ಕೆ ಪೂರಕವಾಗಿ ನೋಡಿ ಅವರ ಮಾತು ಶಾಂತಿ ಮಂತ್ರದ್ದು. ಶಾಂತಿ ಮಂತ್ರಕ್ಕೆ ಅರ್ಥ ಕೇಳಲಿಕ್ಕೆ ಬಹಳ ಸರಳ. ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ. ಅದೂ ಪೂರ್ಣ, ಇದೂ ಪೂರ್ಣ. ಶಬ್ದಾರ್ಥ ಪೂರ್ಣದಿಂದಲೇ ಪೂರ್ಣವು ಹೊರಟಿದೆ ಅಥವಾ ಹುಟ್ಟಿದೆ. ಪೂರ್ಣದಿಂದ ಪೂರ್ಣವನ್ನು ತೆಗೆದಾಗ ಪೂರ್ಣವೇ ಉಳಿಯುತ್ತದೆ. ಬಹಳ ಆಶ್ಚರ್ಯ ಅನಿಸ್ಬಿಡುತ್ತೆ. ನಮ್ಮ ಯೂಶುವಲ್ ಲೆಕ್ಕಾಚಾರ ಏನು? 2ಕ್ಕೆ 2 ಸೇರಿಸಿದರೆ 4, 2ರಿಂದ 2 ಕಳೆದರೆ 2, 0. ಅಥವಾ 2ಕ್ಕೆ 2 ಕೂಡಿಸಿದರೆ 4, 2ಕ್ಕೆ 2 ಕಳೆದರೆ 0 ಅಂತಾದರೆ ನಮ್ಮದು ಪಕ್ಕಾ ಲೆಕ್ಕ, ಸಾಮಾಜಿಕ ಲೆಕ್ಕಾಚಾರ. 2ಕ್ಕೆ 2 ಕೂಡಿಸಿದರೂ 2, 2ರಿಂದ 2 ಕಳೆದರೂ 2 ಅನ್ನುವುದು ಈ ಅಧ್ಯಾತ್ಮದ ಲೆಕ್ಕಾಚಾರ. ಇದು ನಮ್ಮ ಮ್ಯಾಥಮೆಟಿಕ್ಸಿಗೆ ಸಿಗೋದಿಲ್ಲ. ಇದನ್ನು ಹೇಗೆ ಅರ್ಥ ಮಾಡ್ಕೊಳ್ಳೋದು ಅಂತಲೇ ಅನೇಕರು ಬೇರೆ ಥರ ಅದನ್ನು ಗುದ್ದಾಡ್ತಾರೆ. ಅಂದರೆ ನಮ್ಮಲ್ಲಿ ಇದೆಯಲ್ಲ, ಅನೇಕರಿಗೆ ಹೇಗೆ ಅಂದರೆ ನಾವು ಲೆಕ್ಕ ತಪ್ಪಲಿಕ್ಕೆ ಸಾಧ್ಯ ಇಲ್ಲ ಅಂತ. ಇದು ಲೆಕ್ಕ ತಪ್ಪಿದ ಹಾಗೆ ಕಾಣ್ತದೆ. ಹೌದು, ಅಧ್ಯಾತ್ಮ ಅಂದರೆ ಲೆಕ್ಕ ತಪ್ಪಿದವರದೇ ದಾರಿ. ಲೆಕ್ಕದ ಬೆನ್ನು ಹತ್ತಿದವನಿಗೆ ದುಃಖ ಮಾತ್ರ, ಲೆಕ್ಕದ ಬೆನ್ನು ಹತ್ತದವನಿಗೆ ಸುಖ ಒಂದೇ. ಯಾಕೆ ಅಂದರೆ ಲೆಕ್ಕವು ನಮ್ಮನ್ನು ಈ ಇಂದ್ರಿಯ, ಈ ಭೌತಿಕ ಸಂಗತಿಗಳ ಲೆಕ್ಕದಲ್ಲೇ ಇಟ್ಟು ಅದರ ಆಚೆಗೆ ಹೋಗದ ಹಾಗೆ ನೇಮಿಸ್ತದೆ. ಇವರದ್ದು ಹಾಗಲ್ಲ. ಅವರೇನು ಹೇಳಿದರು? ಪೂರ್ಣವಾದದ್ದು ಒಂದು ಇದೆ, ಆ ಪೂರ್ಣಕ್ಕೆ ಇನ್ನೊಂದನ್ನು ಕೂಡಿಸಿದರೂ ಪೂರ್ಣ, ಪೂರ್ಣಕ್ಕೆ ಇನ್ನೊಂದನ್ನು ಕಳೆದರೂ ಪೂರ್ಣ, ಇನ್ನೇನು ಅಲ್ಲ ಅಂತ.
ಇದು ನಿಮ್ಮ ಟೋಟಲ್ ಮ್ಯಾಥಮೆಟಿಕ್ಸಿನ ಪ್ರಿನ್ಸಿಪಲ್ಗೆ ವಿರುದ್ಧವಾದದ್ದು, ಆದರೆ ಅದು ಸತ್ಯ ಅಂತ ಅವ್ರು ಹೇಳಿದರು. ಬಯಲು ಬಯಲನೆ ಬಿತ್ತಿ ಬಯಲು ಬಯಲನೆ ಬೆಳೆದು ಬಯಲು ಬಯಲಾಯಿತಯ್ಯ. ಸೇಮ್, ಅದರದ್ದೇ ಪಡಿ ಹೆಚ್ಚು. ಅದು ಉಪನಿಷತ್ತಿನಲ್ಲಿ ಹೇಳಿದೆ ಅಂದಾಗ ವೈದಿಕಕ್ಕೆ ವಿರೋಧವಾದದ್ದು ವಚನ ಅಂತ ನಾವು ಮಾತಾಡ್ತೇವೆ. ಅಲ್ವೇ ಅಲ್ಲ, ಸತ್ಯಗಳು ಒಂದೇ, ಅಖಂಡವಾಗಿವೆ. ಬಯಲು ಬಯಲನೆ ಬಿತ್ತಿ ಬಯಲು ಬಯಲನೆ ಬೆಳೆದು ಬಯಲು ಬಯಲಾಯಿತಯ್ಯ ಅಂದಾಗ ಈ ದೊಡ್ಡ ಬಯಲಿಗೆ ಇನ್ನೊಂದು ಬಯಲನ್ನು ಸೇರಿಸಿದ್ರೂ ಬಯಲೇ, ಈ ಬಯಲಿನಿಂದ ಬಯಲನ್ನು ಕಳೆದರೂ ಬಯಲೇ, ಅನಂತಕ್ಕೆ ಅನಂತವನ್ನು ಸೇರಿಸಿದರೂ ಅನಂತವೇ, ಅನಂತಕ್ಕೆ ಅನಂತವನ್ನು ಕಳೆದರೂ ಅನಂತವೇ, ಅನಂತ ಕಳೆದಾಗ ಅನಂತವೇ ಉಳಿತದೆ. ಹೇಗಪ್ಪ ಇದನ್ನು ಅರ್ಥ ಮಾಡ್ಕೊಳ್ಳೋದು? ಬಹಳ ಪ್ರಮುಖವಾಗಿ 3 ಸಂಗತಿಗಳಿಂದ ಇದನ್ನು ಸ್ವಲ್ಪ ನಾವು ಅರ್ಥ ಮಾಡ್ಕೊಳ್ಳೋದು. ನಮ್ಮ ಭೌತಿಕ ಸಂಗತಿಗಳ ಲೆಕ್ಕಕ್ಕೆ ಸಿಗದಿದ್ದರೂ ಕೂಡ 3 ನಮಗೆ ಅರ್ಥ ಆಗುವ ಸಂಗತಿಗಳು. ಒಂದು ಬೆಳಕು ಇದೆ, ಒಂದು ದೀಪ ಇದೆ. ಒಂದು ಉರಿಯುವ ದೀಪಕ್ಕೆ ಇನ್ನೊಂದು ಉರಿಯುವ ದೀಪವನ್ನು ತಂದು ಹಚ್ಚಿದ ಕೂಡಲೇ ಈ ದೀಪ ಇಲ್ಲವಾಗುವುದಿಲ್ಲ. ಆದರೆ ದೀಪ ವಿಸ್ತಾರವಾದ ಕೇಳಿದರೆ ಹೌದು, ದೀಪ ವಿಸ್ತಾರವಾದ ಹಾಗೆ ಕಾಣ್ತದೆ. ದೀಪವೇ. ಈ ದೀಪವನ್ನು ಆರಿಸಿದ ಕೂಡಲೇ ಈ ದೀಪ ಇಲ್ಲವಾಗುವುದಿಲ್ಲ. ದೀಪವೇ, ಬೆಳಕು ಬೆಳಕೆ. ಇದು ಒಂದು ಸಣ್ಣ ಉದಾಹರಣೆಯ ಹಾಗೆ. ಇನ್ನು ಇದಕ್ಕೂ ಮೀರಿ ನೀವು ಜ್ಞಾನಕ್ಕೆ ಬಂದರೆ, ನನ್ನೊಳಗೊಂದು ಜ್ಞಾನ ಇದೆ, ನಾನು ನಿಮಗೆ ಕೊಟ್ಟರೆ ನನ್ನ ಜ್ಞಾನ ಇಲ್ಲವಾಗುವುದಿಲ್ಲ. ನಿಮಗೆ ಕೊಡುವುದರಿಂದ ನನ್ನ ಜ್ಞಾನ ವಿಸ್ತಾರ ಆಗುವುದಿಲ್ಲ. ನೀವು ಜ್ಞಾನವನ್ನು ಪಡೆಯದೇ ಇರುವುದರಿಂದ ನನಗೇನು ನನ್ನ ಜ್ಞಾನದಲ್ಲಿ ಕೊರತೆ ಆಗುವುದಿಲ್ಲ. ಪೂರ್ಣಮದ ಪೂರ್ಣಮಿದಂ, ಅದು ಪೂರ್ಣ, ಇದು ಪೂರ್ಣ. ಯಾಕೆ? ಕೊಟ್ಟದ್ದರಲ್ಲಿ ನಾನು ಏನೂ ಲೋಪವಿಲ್ಲದೆ ಸಂಪೂರ್ಣವೇ ಕೊಟ್ಟಿದ್ದೇನೆ. ತೆಗೆದುಕೊಳ್ಳುವವನು ಅರ್ಧ ತೆಗೆದುಕೊಂಡರೂ ನನಗೆ ದೋಷವಿಲ್ಲ. ಆ ಅರ್ಧ ತೆಗೆದುಕೊಳ್ಳುವುದರಿಂದ ನನ್ನ ಜ್ಞಾನವೇನು ಅಪೂರ್ಣವಾಗುವುದಿಲ್ಲ. ಹಾಗೆಯೇ ಅವನು ಒಂದು ವೇಳೆ ಅದನ್ನು ತೆಗೆದುಕೊಂಡದ್ದನ್ನು ನಷ್ಟ ಮಾಡಿಕೊಂಡರೂ ನನ್ನ ಜ್ಞಾನ ನಷ್ಟವಾಗುವುದಿಲ್ಲ. ಇದು ಜ್ಞಾನದ ವಿಷಯಕ್ಕೆ ಬಂದಾಗ ಅದು ಪೂರ್ಣತ್ವಕ್ಕೆ ಅದು ಸಮೀಕರಣ. ಇನ್ನು ಬಹಳ ಅಪೂರ್ವವಾದದ್ದು, ನೀವು ಪ್ರೀತಿಯನ್ನು ಗಮನಿಸಿ. ಪ್ರೀತಿ ನಾನು ನಿಮಗೆ ಕೊಡುವುದರಿಂದ ನನ್ನಲ್ಲಿಯ ಪ್ರೀತಿ ಕಡಿಮೆ ಆಗುವುದಿಲ್ಲ. ನೀವು ಕೊಡುವುದರಿಂದ ನನ್ನಲ್ಲಿರುವ ಪ್ರೀತಿ ಹೆಚ್ಚಾಗುವುದಿಲ್ಲ. ನೀವು ಕೊಡದೇ ಇರುವುದರಿಂದ ನನಗೆ ಪ್ರೀತಿ ಕಡಿಮೆ ಆದರೆ ಅದು ಪ್ರೀತಿಯೇ ಅಲ್ಲ. ಸೊ ಪ್ರೀತಿ ಯಾವುದು ಅಂದರೆ, ಕೊಟ್ಟಷ್ಟು ನನ್ನ ಒಳಗಿನ ಪ್ರೀತಿ ಎಂದೂ ಕಡಿಮೆಯಾಗದ, ಮತ್ತು ಕೊಟ್ಟು ತೆಗೆದುಕೊಂಡವರು ಕೊಡದೇ ಇದ್ದರೂ ನನ್ನ ಪ್ರೀತಿಯಲ್ಲಿ ಯಾವ ಕಡಿಮೆಯೂ ಆಗದ ಅನಂತತೆ ಉಳಿದರೆ, ಮತ್ತು ಪ್ರೀತಿಯ ಮೂಲಕ ನಾನು ನನ್ನ ವಿಸ್ತಾರ, ನನ್ನ ಆ ಪೂರ್ಣತ್ವ ಹೆಚ್ಚುತ್ತಲೇ ಇರುವಂತಹ ಭಾವ ಕೊಟ್ಟರೆ ಅದು ಪೂರ್ಣ. ಇದು ನಮ್ಮ ಸಂಭಾವ್ಯ ಭಾವನೆಗಳಿಗೆ ರೆಲೆವೆಂಟ್ ಮಾಡಬಹುದಾದ ಕೆಲವು ಸಾಧ್ಯತೆಗಳನ್ನಷ್ಟೇ ನಾನು ನಿಮಗೆ ಹೇಳಿದ್ದು. ಇದಲ್ಲದೆ ಅನಂತತ್ವವನ್ನು ಅರ್ಥ ಮಾಡಿಕೊಳ್ಳೋದು ಹೇಗೆ? ಈ ಒಂದು ದೊಡ್ಡ ಸರ್ಚೆ ಉಪನಿಷತ್. ಅದಕ್ಕೇನೆ ಭಗವದ್ಗೀತೆಯನ್ನು ಸ್ವಲ್ಪ ಪ್ರವೇಶ ಮಾಡಿ ಅದನ್ನೊಂದಿಷ್ಟು ಅನುಸಂಧಾನ ಮಾಡಿದವರಿಗೆ ಉಪನಿಷತ್ ಬಹಳ ಸರಳವಾಗಿ ಕರ್ಕೊಂಡು ಹೋಗಬಹುದು ಅನ್ನುವ ಒಂದು ಸೂಚನೆಯಾಗಿ ನಾನು ಒಂದು ಮಾತನ್ನಷ್ಟೇ ಹೇಳಬಹುದು. ಯಾಕೆ ಅಂತಂದರೆ ಅದು ಒಂದು ಥರ ಕೃಷ್ಣ ಅನ್ನುವುದು, ಕೃಷ್ಣ ಹೇಳಿದ ಭಗವದ್ಗೀತೆ ಉಪನಿಷತ್ತಿನ ಸಾರದ ಹಾಗೆ ಸಮಗ್ರವನ್ನು ಒಳಗೊಂಡಿದೆ. ಅದರಲ್ಲಿ ಇದು ಇಲ್ಲ ಅಂತಿಲ್ಲ. ಯಾವುದನ್ನು ಉಪನಿಷತ್ತು ಒಂದೊಂದು ಅಂಶವಾಗಿ ಹೇಳ್ತದೆ, ಎಲ್ಲವನ್ನು ಒಳಗೊಂಡ ಒಂದು ಅಪೂರ್ವ ಸಂಗ್ರಹ ಅದು ಭಗವದ್ಗೀತೆ. ಹಾಗಾಗಿ ಅದು ಕೃಷ್ಣೋಪನಿಷತ್ತು. ಕೃಷ್ಣ ಹೇಳಿದ ಉಪನಿಷತ್ತಿನ ಈ ಭಾಗ ಒಮ್ಮೆ ತಿಳಿದರೆ ಮುಂದಿನ ಉಪನಿಷತ್ತಿನ ಭಾಗ ನಮಗೆ ಹೆಚ್ಚು ಅರ್ಥ ಆಗಲಿಕ್ಕೆ ಸಾಧ್ಯತೆ ಇದೆ. ಇನ್ನು ಕೊನೆಯ ಭಾಗ ಈ ಒಂದು ಶಾಂತಿ ಮಂತ್ರದಲ್ಲಿ 3 ಬಾರಿ ಓಂ ಶಾಂತಿ ಶಾಂತಿ ಶಾಂತಿ. 3 ಬಾರಿ ಯಾಕೆ ಹೇಳೋದು? ಶಾಂತಿ ರಿಪೀಟೇಷನ್ ಮಾಡುವುದರಿಂದ ಒಂದು ಒತ್ತು ಅಂತ ಒಂದು ಅರ್ಥ ಕೆಲವರು ಹೇಳೋದು. ಪುನರಾವರ್ತನೆಯಿಂದ ಹೆಚ್ಚು ಬಲ ಬರ್ತದೆ ಅಂತ. ಯಾಕೆ? ಲೋಕ ಕಲ್ಯಾಣ, ಶಾಂತಿ ಆಗಲಿ, ಸಮಾಧಾನ ಇರಲಿ ಅನ್ನುವ ಕಾರಣಕ್ಕಾಗಿ ಇದನ್ನು ಹೇಳ್ತಾರೆ ಅಂತ. ಎರಡನೆಯದು, ನಮ್ಮ ಅಪ್ಪ ಅದರಲ್ಲಿ 3 ಸಂಗತಿಗಳನ್ನು ಒಡಿತಾರೆ. ಶ ಅಂದರೆ ಆನಂದ, ಇ ಅಂದರೆ ಜ್ಞಾನ, ಅದರ ಅಂತ ತುದಿ. ಜ್ಞಾನ ಆನಂದದ ತುದಿ ಯಾವುದೋ ಅದು ಶಾಂತಿ ಅಂತ. ಅದರಿಂದ ಅಕ್ಷರ ಒಡೆಯುವಾಗ ಹಾಗೊಂದು ಇರುವುದರಿಂದ ಅದು ಜ್ಞಾನಾನಂದದ ತುದಿ, ಆದ್ದರಿಂದ ಅದು ಶಾಂತಿ. ಇಷ್ಟಾದರೂ 3 ಯಾಕೆ? ತ್ರಿಲೋಕಗಳು ಇವುಗಳನ್ನೆಲ್ಲ ದಾಟಲಿಕ್ಕಾಗಿ ಈ 3 ಅಂತ ಅದು ಒಂದು ವಿವರಣೆಯನ್ನು ಕೊಡ್ತಾರೆ. ವಾಸ್ತವಿಕವಾಗಿ ನನಗೆ ಅನಿಸಿದ್ದು, ಇಡೀ ತತ್ವ ಅಥವಾ ತತ್ವದರ್ಶನದ ಬೆನ್ನು ಹತ್ತಿದ್ದ ಎಲ್ಲರೂ ಕೂಡ ದಾಟಲಿಕ್ಕೆ ಪ್ರಯತ್ನ ಪಟ್ಟದ್ದು ಯಾವುದನ್ನು ಅಂತಂದರೆ ತ್ರಿಕೂಟ ರಹಸ್ಯವನ್ನು.
ತ್ರಿಕೂಟ ಅಂತಂದರೆ ನಿಮಗೆಲ್ಲರಿಗೂ ಗೊತ್ತು, ಒಂದು ಜೀವ ಇದೆ, ನಾನು ಅನ್ನುವ ಜೀವ. ಅದನ್ನು ಆಲಂಬಿಸಿಕೊಂಡು ಅಥವಾ ಇದನ್ನು ಆಲಂಬಿಸಿಕೊಂಡು ಏನೋ ಒಂದು ದೇಹ ಇದೆ, ಈ ಜಗತ್ತು. ದೇಹ ಅಂದರೆ ಜಗತ್ತು ಅಂದ್ಕೊಳ್ಳಿ. ಈ ಜೀವ ಇದೆ, ಜೀವಕ್ಕೊಂದು ಜಗತ್ತು ಇದೆ. ಆ ಜಗತ್ತಿನ ಆಚೆಗೆ ಏನೋ ಇದೆ ಅನ್ನುವ ಹಾಗೆ ನಮಗೆ ಅನುಮಾನ ಬರುವ ಇನ್ನೇನೋ ಒಂದು ಶಕ್ತಿ ಇದೆ. ಅದನ್ನು ಬ್ರಹ್ಮಾನ್ನಿ, ಈಶ್ವರಾನ್ನಿ, ಪರತತ್ವಾನ್ನಿ ಯಾವುದೋ ಒಂದು ದೊಡ್ಡದು. ಇದು ಮೂರನ್ನು ತಿಳಿಯುವುದೇ ಎಲ್ಲ ಉಪನಿಷತ್ತು ಅಥವಾ ದರ್ಶನ ಶಾಸ್ತ್ರದ ಮುಖ್ಯ ಉದ್ದೇಶ. ಈ ಜೀವ ಯಾಕೆ ಇದೆ ಮತ್ತು ಈ ಜೀವದ ಜೊತೆಗೆ ಈ ಜಗತ್ತಿನ ಸಂಬಂಧ ಏನು, ಈ ಜಗತ್ತು ಮತ್ತು ಈ ಜೀವಕ್ಕೆ ಅವನು ಏನು ಕಾರಣ, ಅವನು ಹೇಗೆ ಕಾರಣ, ಅವನು ಏನು ಮಾಡ್ತಾನೆ, ಇದು ಶೋಧ. ಇದು ಯಾಕೆ ಬರುತ್ತೆ ಅಂತ ಕೇಳಬಹುದು ನೀವು. ಈ ಪ್ರಶ್ನೆ ಯಾಕೆ ಬರುತ್ತೆ? ಯಾರೆಲ್ಲ ದೇಹದೊಳಗೆ ಇದ್ದಾರೋ ಅವರಿಗೆಲ್ಲ ಈ ಪ್ರಶ್ನೆ ಬರುತ್ತೆ. ದೇಹದೊಳಗೆ ಇದ್ದ ಮೇಲೆ ದೇಹ ಮಾತ್ರವ ಅಂತ ನಮಗೊಂದು ಪ್ರಶ್ನೆ ಬಂದೇ ಬರುತ್ತೆ. ಈ ದೇಹ ಮಾತ್ರವ ನಾನು ಎಕ್ಸ್ಪ್ಯಾಂಡ್ ಆಗಲಿಕ್ಕೆ ನಾವು ನೋಡ್ತಾ ಇರ್ತೇವೆ. ಇದೆಲ್ಲ ಸೇರಿದಾಗ ತ್ರಿಕೂಟ ರಹಸ್ಯ ಅಂತ ಅದಕ್ಕೆ ಹೇಳಿದರು, ಮೂರನ್ನು ಒಳಗೊಂಡ ರಹಸ್ಯ. ಹಾಗಾಗಿ ಜೀವ ಜಗತ್ತು ಮತ್ತು ಬ್ರಹ್ಮ ಅಥವಾ ಜೀವ ಜಗತ್ತು ಪರಮೇಶ್ವರ ಅಥವಾ ಪರತತ್ವ, ಈ ಮೂರನ್ನು ಒಳಗೊಂಡ ಒಂದು ರಹಸ್ಯ ಇದೆ. ಈ ತ್ರಿಕೂಟ ರಹಸ್ಯವನ್ನು ತಿಳಿಯುವುದಕ್ಕಾಗಿ ಈ ದರ್ಶನ ಶಾಸ್ತ್ರದ ಬೆನ್ನು ಹತ್ತಿದ ಋಷಿಗಳಿದ್ದಾರೆ. ಅದು ಒಂದು. ಇದನ್ನು ದಾಟುವುದು ಹೇಗೆ? ಕರ್ತೃ, ಕರ್ಮ ಮತ್ತು ಕ್ರಿಯೆಯ ಮೂಲಕ. ಅದು ತ್ರಿಪುಟಿ. ಮಾಡುವ ನಾನು ಅಂತ ಒಬ್ಬ ಇದ್ದೇನೆ, ನಾನು ಏನನ್ನೋ ಮಾಡ್ತೇನೆ, ಅದು ಕರ್ಮ. ಮಾಡುವ ನಾನು ಕರ್ತೃ, ನಾನು ಏನನ್ನೋ ಮಾಡ್ತೇನೆ, ಅದು ಕರ್ಮ. ಮಾಡುವ ಕೆಲಸದ ಒಂದು ಕ್ರಿಯೆ ಇದೆಯಲ್ಲ, ಅದು ಕ್ರಿಯೆ. ಮಾಡುವ ಕರ್ಮ ಮತ್ತು ಕ್ರಿಯೆ ಅಂದರೆ ಮಾಡುವವನು, ಮಾಡುವುದು ಮತ್ತು ಮಾಡಿದ ಕೆಲಸ, ಮೂರು ಇದೆ ಇಲ್ಲಿ. ಈ ಮೂರು ಸೇರಿ ನಾವು ದಾಟಲಿಕ್ಕೆ ಇದ್ದೇವೆ ಅಲ್ವಾ? ನಾವು ಸುಮ್ಮನೆ ಕೂತು ದಾಟಲಿಕ್ಕೆ ಬರಲ್ಲ ಇದನ್ನು. ಇದು ಬಹಳ ಬ್ಯೂಟಿಫುಲ್ ಆದ ಒಂದು ಪಾತ್. ಇಲ್ಲಿ ಯಾರಾದರೂ ಕಣ್ಮುಚ್ಚಿ ಕೂತ್ಕೊಳ್ಳೋದು ಅಂದರೆ ಎಲ್ಲ ಕೆಲಸ ಬಿಟ್ಟು ಕೂತ್ಕೊಳ್ಳೋದು ಅನ್ನೋದೇ ಅದು ಬಹಳ ದೊಡ್ಡ ಪ್ರಶ್ನೆ. ಅದನ್ನು ಎಷ್ಟು ದೀರ್ಘವಾಗಿ ಶ್ರೀಕೃಷ್ಣ ವಿವರಿಸ್ತಾನೆ ಭಗವದ್ಗೀತೆಯಲ್ಲಿ ಅರ್ಜುನನಿಗೆ, ನೀವು ನೋಡಿದ್ದೀರಿ. ಕಣ್ಮುಚ್ಚಿ ಕೂತವನಿಗೂ ಒಂದು ಕೆಲಸ ಇದೆ ಅಂತ. ಏನು ಕೆಲಸ ಅನ್ನೋದನ್ನು ಬಹಳ ಸುದೀರ್ಘವಾಗಿ ವಿವರ ಕೊಡಲಾಗ್ತದೆ. ಹಾಗಾಗಿ ಏನೂ ಮಾಡದೆ ಇದನ್ನು ದಾಟಲಿಕ್ಕಾಗೋದಿಲ್ಲ. ಏನೂ ಮಾಡುವುದಿಲ್ಲ ಅಂತ ಒಂದಿಲ್ಲ. ನೀವು ಏನೂ ಮಾಡುವುದಿಲ್ಲಲ್ಲ ಈಗ ಅಂತ ನೀವು ಭಾವಿಸಬಹುದು. ಉಸಿರಾಡ್ತಿದ್ದೇವಲ್ಲ, ಸುಮ್ಮನೆ ಕೂತು ಉಸಿರಾಡುವುದು ಒಂದು ಮಾಡುವ ಕ್ರಿಯೆ ಅಲ್ಲ. ನಾವು ಮಾಡಲಿಲ್ಲ ಅನ್ಬೋದು, ನೀವು ಮಾಡಿದ್ದೀರಿ, ನಿಮಗೆ ಗೊತ್ತೇ ಇಲ್ಲದೆ ಅಂತ ಅದರ ಸೂಚನೆ. ಹಾಗಾಗಿ ಕಣ್ಣು ಮಿಟುಕಿಸ್ತೀರಿ, ಅದು ಒಂದು ಕ್ರಿಯೆ. ಕೃಷ್ಣ ಇಲ್ಲಿಯವರೆಗೆ ಸೂಚನೆ ಕೊಡ್ತಾನೆ. ಇಲ್ಲಿ ಒಂದು ಕರ್ಮವಿಲ್ಲದ್ದಿಲ್ಲ, ಏನೂ ಮಾಡುವುದಿಲ್ಲ ಅನ್ನುವ ಉಸಿರಾಡ್ತಾನೆ, ಏನೂ ಮಾಡುವುದಿಲ್ಲ ಅನ್ನುವ ಕಣ್ಣು ಮಿಟುಕಿಸ್ತಾನೆ, ಏನೂ ಮಾಡುವುದಿಲ್ಲ ಅನ್ನುವ ಮಲಮೂತ್ರ ಕೂಡ ಮಾಡ್ತಾನಲ್ವ, ಅದು ಕ್ರಿಯೆ ಅಲ್ವಾ ಅಂತ ಕೇಳ್ತಾನೆ ಕೃಷ್ಣ. ಮಾಡುವುದಿಲ್ಲ ಅನ್ನೋದೊಂದಿಲ್ಲ, ಮಾಡಲೇಬೇಕು. ಮಾಡದೇ ದಾಟಲಿಕ್ಕೆ ಬರುವುದಿಲ್ಲ. ಹಾಗಾಗಿ ಮಾಡಿಯೇ ದಾಟುವುದಾದರೆ ಈ ಮಾಡುವುದನ್ನು ಚಂದ ಮಾಡಿ ಅನ್ನುವುದು ಅವರ ಮುಖ್ಯ ಧ್ಯೇಯ. ಚಂದ ಮಾಡಿ ಮಾಡೋಣ ಅಂದರೆ ಕೆಡುಕಾಗದಂತೆ ಮಾಡಿ ಒಳಿತಿನ ಕಡೆಗೆ ಹೋಗುವುದಕ್ಕೆ ಬರುತ್ತಾ, ಇದು ಸರ್ಚ್. ಒಳಿತಿನ ಕಡೆಗೆ ಹೋಗುವುದಕ್ಕೆ ಈ ಕರ್ಮವನ್ನು ಹೇಗೆ ಜೋಡಿಸಿಕೊಳ್ಳಬೇಕು, ಇದೆಲ್ಲ ಅವರು ಹುಡುಕಾಡಿದ್ದು. ಅದರ ತುದಿ ಯಾವುದು? ಶಾಂತಿ. ಯಾವುದಕ್ಕೋಸ್ಕರ ಇಷ್ಟು ಹುಡುಕುವುದು? ಗಲಾಟೆ ಯಾವುದಕ್ಕೋಸ್ಕರ ಅಂದರೆ ಸುಮ್ಮನೆ ಆಗುವುದಕ್ಕೆ. ನಮ್ಮಲ್ಲಿ ಹೇಳ್ತಾರಲ್ಲ, ಯುದ್ಧ ಯಾತಕ್ಕೋಸ್ಕರ ಅಂದರೆ ಶಾಂತಿಗಾಗಿ ಅಂತ. ಹಾಗೆ ಒಳಗೊಂದು ಅರಿಷಡ್ವೈರಿಗಳ ವಿರುದ್ಧ ಯುದ್ಧ ನಡೆದಿದೆ, ನಮ್ಮೊಳಗೆ ಇರುವ ಆತ್ಮ ಪರಮಾತ್ಮನ ಜಿಜ್ಞಾಸೆಯ ಯುದ್ಧ ನಡೆದಿದೆ, ನಮ್ಮ ಇಂದ್ರಿಯಗಳ ತನ್ಮಾತ್ರೆಗಳ ಜೊತೆಗೆ ಯುದ್ಧ ನಡೆದಿದೆ. ಎಲ್ಲ ಯುದ್ಧಗಳ ಜೊತೆಗೆ ಯಾವುದು ಮುಕ್ತಾಯ? ಈ ಯುದ್ಧ ನಮ್ಮ ಅಪೇಕ್ಷೆ ಅಲ್ಲಪ್ಪ. ಮತ್ತು ಯುದ್ಧದ ಆಚೆಗೊಂದು ಯಾವುದೋ ಮುಟ್ಟಬೇಕಾದ ಶಾಂತಿ ಇದೆಯಂತೆ. ಆ ಶಾಂತಿಯನ್ನು ತಲುಪಲಿಕ್ಕೆ ಈ ಹೋರಾಟ. ಶಾಂತಿ ಶಬ್ದಕ್ಕೆ ಅಪ್ಪ ಒಂದು ಅರ್ಥ ಹೇಳಿದರು, ಜ್ಞಾನ ಆನಂದದ ತುದಿ. ಶಂ ಅದರ ಅಂತ ಅಂದಾಗ ಕೊನೆ, ಈ ಅನ್ನೋದು ಜ್ಞಾನ. ಶಂ ಆನಂದ ಮತ್ತು ಜ್ಞಾನದ ಕೊನೆ ಅಂದಾಗ, ಜ್ಞಾನ ಆನಂದದ ಆಚೆಗೆ ಅಂದಾಗ ನೀವು ಗಮನಿಸಬೇಕು, ಭಗವಂತ ಜ್ಞಾನವೂ ಅಲ್ಲ ಆನಂದವೂ ಅಲ್ಲ, ಅದರ ಆಚೆಗಿನವನು. ನಾನು ವೇದಗಳಲ್ಲಿದ್ದೇನೆ, ಆದರೆ ನಾನು ವೇದಗಳಲ್ಲೇ ಇಲ್ಲ. ವೇದಗಳಲ್ಲೂ ಇದ್ದೇನೆ, ನಾನು ವೇದಗಳ ಆಚೆಗಿದ್ದೇನೆ ಅಂತಾನೆ ಕೃಷ್ಣ. ನಾನು ಜ್ಞಾನ ಅಂದಾಗ ಜ್ಞಾನದ ಆಚೆಗೆ, ಆನಂದದ ಆಚೆಗೆ ನಾನು ಅನ್ನುವಾಗ ಅದನ್ನೇ ಶಾಂತಿಗೆ ಒಂದು ಬಹಳ ಒಳ್ಳೆಯ ಅರ್ಥ. ನನಗೆ ಬಹಳ ಇಷ್ಟವಾದದ್ದು ರಮಣರು ಹೇಳುವ ಒಂದು ಮಾತು. ರಮಣರು ಶಾಂತಿ ಅಂದರೆ ಯಾವುದು ಅಂತ ಒಂದು ವ್ಯಾಖ್ಯಾನ ಮಾಡ್ತಾರೆ. ಮನಸ್ಸು ಇನ್ನು ಯಾವ ಗದ್ದಲವೂ ಇಲ್ಲದೆ ಈಗ
ಇದಕ್ಕಿಂತ ದೊಡ್ಡ ಸಮಾಧಾನ ಸ್ಥಿತಿ ಇಲ್ಲ ಅನ್ನುವ ಹಂತವನ್ನು ಮುಟ್ಟಿದರೆ ಅದು ಭಗವಂತನ ಸಮೀಪ ಇದೆ ಎಂದು ಅರ್ಥ. ಅದು ಶಾಂತಿ. ಮನಸ್ಸಿಗೆ ಗಲಾಟೆಗಳಿವೆ. ಮನಸ್ಸು ಸುಮ್ಮನೆ ಕೂತ್ಕೊಳ್ಳಲ್ಲ. ಅದು ಇದು ಹೇಳ್ತಾ ಇರ್ತದೆ. ಅದರ ಕೆಲಸ ಅದು ಒನ್ ಆಫ್ ದ ಬೆಸ್ಟ್ ಟೂಲ್ಸ್. ಭಗವಂತ ಇಟ್ಟ ಅತ್ಯದ್ಭುತವಾದ ಸಾಧನ. ಹೇಗೆ ಬಳಸ್ತೇವೆ ಅನ್ನೋದ್ರ ಮೇಲೆ ಅದು ತಗೊಂಡೋಗಿ ಹುಚ್ಚನನ್ನು ಮಾಡ್ಬೋದು, ತಗೊಂಡೋಗಿ ಭಗವಂತನವರೆಗೂ ಮುಟ್ಟಿಸ್ಬೋದು. ಎಷ್ಟೋ ಸಂದರ್ಭಗಳಲ್ಲಿ ಮನಸ್ಸು ಶಬ್ದಕ್ಕೆ ನಮ್ಮ ಅಪ್ಪ ಭಗವಂತನ ನಲ್ನುಡಿಯಲ್ಲಿ ಭಗವಂತ ಅಂತಲೇ ಬರೀತಾರೆ. ಮನಸ್ಸನ್ನು ಭಗವಂತ ಅಂತಲೇ ಸಮೀಕರಣ ಮಾಡಿ ಬರೀತಾರೆ. ಎಷ್ಟೋ ಸಂದರ್ಭದಲ್ಲಿ ಶ್ರೀರಮಣರು ಭಗವಂತ ಅನ್ನೋದನ್ನು ಮನಸ್ಸಿಗೂ ಹೇಳ್ತಾರೆ. ಅಂದರೆ ಭಗವಂತನ ಒಂದು ನೇರ ಒಂದು ಅನುಭವ ನಮಗೆ ಕೊಡಬಲ್ಲ ಸ್ಥಿತಿಯ ಒಂದು ಸಾಧನ ನಮ್ಮ ಒಳಗಿದ್ರೆ ಅದು ಭಗವಂತನ ಪ್ರಕಟಿತ ರೂಪ ಅನ್ನುವ ಹಾಗೆ ಮನಸ್ಸು. ಈ ಮನಸ್ಸು ಎಲ್ಲ ಗಲಾಟೆಗಳನ್ನು ಮೀರಿ ನಮಗೆ ಯಾವಾಗ ಗೊತ್ತಾಗೋದು ಹೇಳಿ? ಎಲ್ಲ ಗಲಾಟೆ ಮೀರಿದೆ ಅಂತ ನಮಗೆ ಸಾಮಾನ್ಯವಾಗಿ ಗೊತ್ತಾಗೋದು ಈಗ ಗಲಾಟೆ ಇಲ್ಲಪ್ಪ ಅಂತ ಅನಿಸೋದು ನಿದ್ದೆಗೆ ಹೋಗುವಾಗ. ತುಂಬ ಗಲಾಟೆ ಆದಾಗ ನಾವು ಅಪೇಕ್ಷೆ ಪಡೋದು ಒಂದು ಒಳ್ಳೆ ನಿದ್ದೆ ಮಾಡಬೇಕು ಅನಿಸಿದೆ ಅಂತ. ಈ ತುಂಬ ಗಲಾಟೆ ಆದಾಗ ನಿದ್ದೆ ಮಾಡಬೇಕು ಅನಿಸೋದು ಯಾಕೆ ಅಂದರೆ ಮನಸ್ಸು ಆಗ ನೇರವಾಗಿ ಭಗವಂತನ ಸಮೀಪ ಹೋಗುವ ಹೊತ್ತು. ಬಹಳ ಚೆನ್ನಾಗಿ ಶಂಕರಾಚಾರ್ಯರು ಒಂದು ವಿವರಣೆ ಮಾಡ್ತಾರೆ. ಮನುಷ್ಯ ಮಲಗಿದಾಗ ಅವನ ಕೋಶಗಳಲ್ಲಿ ಅನ್ನಮಯ ಕೋಶ ಹೇಗೂ ಅದು ಆಗಲೇ ಕೆಲಸ ಮಾಡ್ತಾ ಇಲ್ಲ ಅಂತರ್ಥ. ಮಲ್ಕೊಂಡ ಮೇಲೆ ಊಟ ಬೇಕು ಅಂತ ಅನಿಸೋದಿಲ್ಲ, ನಿದ್ದೆಯ ಹೊತ್ತು ಅಂತ ಅಂದ್ಕೊಳ್ಳಿ. ಆವಾಗ ಅನ್ನಮಯ ಕೋಶ ಅಂತೂ ಹೋಯಿತು. ಉಳಿದದ್ದು ಯಾವುದು? ಪ್ರಾಣಮಯ ಕೋಶ. ಅದು ಇದೆ, ಅದು ಉಸಿರಾಡ್ತಲೇ ಇದೆ. ಅದರ ನಂತರದ ಕೋಶ ಯಾವುದು ಅಂದರೆ ಮನೋಮಯ ಮತ್ತು ವಿಜ್ಞಾನಮಯ ಕೋಶ. ಅದರ ನಂತರ ಆನಂದಮಯ ಕೋಶ. ಎಷ್ಟು ಬ್ಯೂಟಿಫುಲ್ಲಾಗಿ ಹೇಳ್ತಾರೆ. ಅದಕ್ಕೆ ಹೇಳೋದು, ಅನುಭವ ಆದವನಿಗೆ ಅನುಭವ ಹೇಳಲಿಕ್ಕೆ ಬರ್ತದೆ ನೋಡಿ, ಅದು ನಿಜಕ್ಕೂ ಅದ್ಭುತವಾದದ್ದು. ಅನುಭವ ಆಗದವನಿಗೆ ಹೇಳಲಿಕ್ಕೆ ಬರೋದಿಲ್ಲ. ಯಾಕೆ ಅಂದರೆ ನೋಡಿ, ಶಂಕರಾಚಾರ್ಯರ ವಿವರಣೆ, ಅನ್ನಮಯ ಕೋಶ ಹೇಗೂ ನಿವೃತ್ತವಾಯಿತು, ಪ್ರಾಣಮಯ ಕೋಶ ನಮಗೆ ಗೊತ್ತಿದ್ದೂ ಗೊತ್ತಿಲ್ಲದೆಯೂ ಎಚ್ಚರವಿದೆ, ಮನೋಮಯ ಕೋಶ ತಾನಾಗಿ ನಿವೃತ್ತ ಆಗ್ತದೆ ನಿದ್ರೆಯ ಹೊತ್ತಿನಲ್ಲಿ, ಬುದ್ಧಿ ಖಂಡಿತಕ್ಕೂ ವಿಜ್ಞಾನಮಯ ಕೋಶ, ಬುದ್ಧಿ ಅದರ ದೊಡ್ಡ ಚರ್ಚೆ ಗಲಾಟೆ ಅದು ಕೂಡ ಶಾಂತವಾಗ್ತದೆ. ಶಂಕರಾಚಾರ್ಯರು ಹೇಳ್ತಾರೆ, ಪ್ರಪ್ರಥಮ ಬಾರಿಗೆ ಪ್ರಾಣಮಯ ಕೋಶನಿಗೆ ಆನಂದಮಯ ಕೋಶನ ಜೊತೆಗೆ ಡೈರೆಕ್ಟ್ ಕನೆಕ್ಟ್ ಆಗುವುದು ಆ ನಿದ್ರೆಯ ಹೊತ್ತಿನಲ್ಲಿ. ಎಷ್ಟು ಚಂದ. ಉಳಿದದ್ದು ಮೂರು ಇಲ್ಲವಾದರೆ ಪ್ರಾಣಮಯ ಕೋಶ ಡೈರೆಕ್ಟ್ ಆನಂದಮಯ ಕೋಶದ ಜೊತೆಗೆ ಕನೆಕ್ಟ್ ಆಗ್ತದಲ್ಲ, ಅದು ರಾತ್ರಿ ನಮ್ಮ ಇಡೀ ದೇಹವನ್ನು ಆ ಚೈತನ್ಯ ಚಾರ್ಜ್ ಮಾಡುವ ಹೊತ್ತು ಅಂತ. ಶಂಕರಾಚಾರ್ಯರು ಮುಂದುವರಿಸ್ತಾರೆ, ಒಂದು ವೇಳೆ ಈ ಚೈತನ್ಯ ಏನು ಆನಂದಮಯ ಕೋಶದ ಜೊತೆಗೆ ಹೋಗಿ ಪ್ರಾಣಮಯ ಕೋಶಕ್ಕೊಂದು ಚೈತನ್ಯದ ಚಿಲುಮೆ ಬಂದು ತುಂಬಿತ್ತಲ್ಲ, ಅದು ಬಸಿದಾಗ ಮತ್ತೆ ಆಯಾಸವಾಗ್ತದೆ, ಮತ್ತೆ ನಿದ್ರೆ ಬೇಕು ಅನ್ನಿಸ್ತದೆ. ಎಷ್ಟು ಚೆನ್ನಾಗಿದೆ, ಎಷ್ಟು ಸುಂದರವಾಗಿದೆ. ಅದು ಭಗವಂತನ ಹತ್ತಿರ ನಾವು ಹೋಗಿ ನೆಲೆಗೊಳ್ಳುವ ಹೊತ್ತು. ಅಲ್ಲಿ ನಾವು ಯಾರೂ ಅಲ್ಲ, ಅವನ ಒಂದು ಭಾಗವಾಗಿ, ಅವನ ಮಗುವಾಗಿ, ಅವನು ಪೋಷಿಸಿದ, ಅವನು ಹಾಲು ಕೊಟ್ಟನು, ಅವನೇನೋ ಮಾಡಿದನಲ್ಲ, ಅದರ ಪರಿಣಾಮವಾಗಿ ನಾವು ಸಂತಸದ ಚಿಲುಮೆ. ಅದು ಇಡೀ ಬೆಳಗಿನಿಂದ ಸಂಜೆಯವರೆಗೆ ಕಾಯುವುದು ಅಂತ ಅವ್ರು ಹೇಳೋದು. ಸಂಜೆ ಆಗ್ತಾ ದಣಿವು ಯಾಕೆ ಆಗ್ತದೆ ಅಂದರೆ ಮತ್ತೆ ಆನಂದಮಯ ಕೋಶನ ಹಸಿವು ಪ್ರಾಣಕ್ಕೆ ಬಂತು, ಇವೆಲ್ಲ ಮತ್ತೆ ಕಳಚಿಕೊಳ್ತು. ಇದನ್ನೇ ಭಾಗವತ ಮೊದಲಾದದ್ದು ರಾತ್ರಿ ಮಲಗುವುದು ಎಂದರೆ ಪ್ರಳಯ ಮತ್ತೆ ಸೃಷ್ಟಿ. ಪ್ರಳಯ ಯಾಕೆ? ಇವೆಲ್ಲ ಕಳಚಿತು, ಭಗವಂತನ ಜೊತೆಗೆ ಇವೆಲ್ಲವೂ ಲೀನವಾಯಿತು, ಅವನಲ್ಲಿ ಸೇರಿತು ಭಗವಂತನ. ಅದಕ್ಕೆ ರಾತ್ರಿ ನಿದ್ರೆ ಮಾಡುವಾಗ ದಯವಿಟ್ಟು ಕಣ್ಣು ಮುಚ್ಚಿದಾಗ ಈ ಕಣ್ಣು ಭಗವಂತನ ಒಳಗೆ ಸೇರಿತು, ಈ ಕಿವಿ ಈಗ ಭಗವಂತನನ್ನು ಸೇರಿದೆ, ನನ್ನ ಎಲ್ಲ ಭಾವಗಳು ಈಗ ಭಗವಂತನಲ್ಲಿವೆ, ನನ್ನ ಬುದ್ಧಿ ಅವನನ್ನು ಸೇರಿದೆ. ಹೀಗೆ ಅನ್ಕೋತಾ ಆ ಬ್ರಹ್ಮನನ್ನು ಊಹಿಸ್ಕೋತಾ ಮಲ್ಕೊಂಡು ನೋಡಿ, ಎಷ್ಟು ಅದ್ಭುತ ಅನುಭವ. ಉಳಿದದೆಲ್ಲ ಹೊರಟು ಹೋಗ್ತದೆ. ಸತತಾಭ್ಯಾಸಂ ಕೌಂತೆಯ, ಅಭ್ಯಾಸೇನತು ಕೌಂತೆಯ ಎಲ್ಲ ಮಾತುಗಳನ್ನು ಇದಕ್ಕೆ ಅನ್ವಯಿಸಿ ನೋಡಬೇಕು. ಒಂದು ಸಂತೋಷದ ಪರಾಕಾಷ್ಠೆಯ ನಿದ್ದೆ. ನೀವು ಕಣ್ಣು ಬಿಡುವಾಗ ಈಗ ಭಗವಂತ ಕಣ್ಣು ಬಿಡ್ತಿದ್ದಾನೆ, ಅವನಿನ್ನೆ ಅಲ್ಲಿ ಮುಳುಗಿದ್ದ, ಈಗ ಭಗವಂತ ಕಣ್ಣು ಬಿಡ್ತಿದ್ದಾನೆ, ಈಗ ಭಗವಂತ ಕೇಳ್ತಿದ್ದಾನೆ ಅನ್ನುವ ಭಾವದಿಂದ ಎಚ್ಚರಾಗಿ ನೋಡಿ, ಅದರ ಪರಿಣಾಮಗಳೇ ಬೇರೆ. ಇದನ್ನು ಅವರು ಹೇಳಿದ್ದು. ಚಿದಾಕಾಶಕ್ಕೆ ಬಂದಾಗ ಇಂಥದ್ದೊಂದು ಸಂಭವಿಸಬೇಕು ಅಂತ. ಹೀಗೆ ಬಂದಾಗ ನಾನು ಹೇಳಲಿಕ್ಕೆ ಹೊರಟಿದ್ದು, ಯಾವ ಶಾಂತಿ ಇದೆಯಲ್ಲ
ಅದು ಭಗವಂತನನ್ನು ಅನುಭವಿಸುವ, ಭಗವಂತನಲ್ಲಿ ಮನಸ್ಸು ಹೋಗಿ ಲೀನವಾದ ಸ್ಥಿತಿ, ಅದು ಶಾಂತಿ. ಅದು ಯಾವಾಗ ಸಂಭವಿಸ್ತದೆ? ನಿಸ್ತ್ರೈಗುಣ್ಯೋ ಭವ ಅರ್ಜುನ. ತ್ರಿಗುಣಗಳನ್ನು ದಾಟು ಅರ್ಜುನ. ತ್ರಿಗುಣಗಳೆಲ್ಲವೂ ಪ್ರಕೃತಿ ಸ್ವಭಾವ ಎಲ್ಲವೂ ಇದೆ ನಿನ್ನಲ್ಲಿ, ಆದರೆ ನೀನು ದಾಟಿ ಮುಂದಕ್ಕೆ ಬಾ ಅಂದ ಕೃಷ್ಣ. ಅದು ಅರ್ಜುನನಿಗೆ ಅಂತ ಹೇಳಿದ್ದಲ್ಲ, ನಮಗೆಲ್ಲರಿಗೂ. ಹಾಗಾಗಿ ಈ ತ್ರಿಗುಣವನ್ನು ದಾಟು ಅಂದನಲ್ಲ, ಅದಕ್ಕೆ 3 ಬಾರಿ ಶಾಂತಿ ಶಾಂತಿ ಶಾಂತಿ. ತ್ರಿಗುಣಗಳನ್ನು ದಾಟಿ, ತ್ರಿಕೂಟಗಳನ್ನು ದಾಟಿ, ತ್ರಿಪುಟಿಗಳನ್ನು ದಾಟಿ ಆಗ ಶಾಂತಿ. ಅಲ್ಲಿಯವರೆಗೆ ಭಗವಂತನಲ್ಲಿ ನೆಲೆಗೊಳ್ಳುವ ಮನಸ್ಸಿಲ್ಲ. ಅದು ಸಂಭವಿಸಲಿ ಅಂತ ಈ ಶಾಂತಿ ಮಂತ್ರ ಪ್ರಾರ್ಥಿಸಿಕೊಳ್ತದೆ. ಮನಸ್ಸು ಶಾಂತವಾಗದೆ ಭಗವಂತನನ್ನು ತಿಳಿಲಿಕ್ಕೆ ಸಾಧ್ಯವಿಲ್ಲ. ಆ ಶಾಂತ ಸ್ಥಿತಿಯೇ ಪ್ರಾರ್ಥನೆಯ ಆರಂಭದಲ್ಲಿ ಕೇಳಿಕೊಳ್ಳುವ ಕೋರಿಕೆ. ಶಾಂತವಾಗಲಿ 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 ಅಂದರೆ ಏನು? ಮನಸ್ಸು ಉಳಿದುದೆಲ್ಲವನ್ನು ಕಳಚಿಕೊಂಡು ಭಗವಂತನಲ್ಲಿ ನೆಲೆಗೊಳ್ಳಲಿ, ಭಗವಂತನಲ್ಲಿ ನೆಲೆಗೊಳ್ಳಲಿ, ಭಗವಂತನಲ್ಲಿ ನೆಲೆಗೊಳ್ಳಲಿ ಅಂತ 3 ಬಾರಿ ಪ್ರಾರ್ಥಿಸಿ ಅವರು ತಮ್ಮ ಪ್ರವೇಶಿಕೆಯನ್ನು ಮಾಡ್ತಾರೆ ಮಂತ್ರಕ್ಕೆ. ಈ ಈಶಾವಾಸ್ಯಮಿದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್ ತೇನ ತ್ಯಕ್ತೇನ ಭುಂಜೀತ ಮಾಗ್ರದ ಕಸ್ಯ ಸ್ವಿಧನಂ ಅನ್ನುವ ಪ್ರಥಮ ಮಂತ್ರ ಬಹಳ ಪ್ರಚಲಿತವಾಗಿ ನಾನು ನೀವು ಸಕಲರು ಹೇಳುವ ಬಾಯಿಪಾಠದ ಮಾತು. ಮಂತ್ರವನ್ನು ಹೇಳ್ತಿರ್ಲಿಕ್ಕಿಲ್ಲ. ಇದು ಜಗತ್ತೆಲ್ಲ ಭಗವಂತ ಕಣಪ್ಪ, ನಮ್ದೇನುಂಟು ಅಂತ ಯಾರು ಹೇಳಲ್ಲ ಹೇಳಿ? ಇದನ್ನು ಹೇಳಕ್ಕೆ ಋಷಿ ಹಾಕಬೇಕು ನಾವೆಲ್ಲರೂ. ಮತ್ತು ನನ್ನ ಪ್ರಕಾರ ನಾನು ನೋಡಿದ್ದೇನೆ, ಯಾವ ವಿಷಯದಲ್ಲಿ ಯಾರು ಮಾತಾಡದಿದ್ರು ಅಧ್ಯಾತ್ಮದಲ್ಲಿ ಎಲ್ಲರೂ ಮಾತಾಡ್ಬೋದು. ಬೇಕಾದಷ್ಟು ನೀವು ಯಾರ ಹತ್ರ ಹೋಗಿ ಭಜನೆಗೆ ಹೋಗಿ ಕೂತ್ಕೊಳ್ಳಿ, ಆ ಹೆಣ್ಮಕ್ಳು ಶುರು ಮಾಡಿಬಿಡ್ತಾರೆ. ನಮಗೂ ಇಷ್ಟಿಷ್ಟು ಗಂಟೆಗಟ್ಟಲೆ ಉಪದೇಶ ಹೇಳ್ತಾರೆ. ಏನುಂಟ್ರಿ ಇಲ್ಲೆಲ್ಲ ವ್ಯರ್ಥ ಅಲ್ವಾ? ಸುಮ್ಮನೆ ನಾವೆಲ್ಲ ಇದ್ದ ಹಾಗೆ ಮಾಡೋದು, ನಾಳೆ ಹೋಗೋರು ಎಲ್ಲ. ಇದು ಯಾರು ಹೇಳೋದಿಲ್ಲ ಹೇಳಿ? ಜಗತ್ತಿನ ಪ್ರತಿಯೊಬ್ಬರೂ ಹೇಳುವ ಪರಮೋಪದೇಶ ಭಗವಂತನ ಕುರಿತು. ಹಾಗಾದರೆ ಭಗವಂತ ಅನ್ನುವ ಇಲ್ಲೆಲ್ಲ ಇದ್ದಾನೆ, ಸುಮ್ಮನೆ ನಮ್ಮ ನಾಟಕ 4 ದಿನದ ನಂತರ ಇದು ಸಂಸಾರ ಎಲ್ಲ ವ್ಯರ್ಥ ಅಂತ ಎಲ್ಲರಿಗೂ ಗೊತ್ತಿದ್ದುದನ್ನು ಅವ್ರು ಹೇಳೋದು ಏನಪ್ಪ ದೊಡ್ಡದು? ಭಾಳ ಬ್ಯೂಟಿಫುಲ್ಲಾಗಿ ದೇವರು ಒಂದು ಮಾತು ಹೇಳ್ತಾರೆ. ದೇವರ ಬಗ್ಗೆ ಅರಿತು ಮಾತನಾಡುವುದು ಎಂದರೆ ಅರಿವಿನ ಅಂದರೆ ಅದು ಅನುಭವ ಆಗಿ ಮಾತನಾಡುವುದು. ಅನುಭವ ಆಗಿ ಮಾತನಾಡುವುದು ಎಂದರೆ ಅಕೌಂಟಿನಲ್ಲಿ ಹಣವಿದ್ದು ಚೆಕ್ ಕೊಟ್ಟ ಹಾಗೆ. ಅರಿವಿಲ್ಲದೆ ಮಾತನಾಡುವವರ ಮಾತು ಎಂದರೆ ಅಕೌಂಟಿನಲ್ಲಿ ಹಣವಿಲ್ಲದೆ ಚೆಕ್ ಕೊಟ್ಟು ಬೌನ್ಸ್ ಆದ ಹಾಗೆ. ಎಷ್ಟು ಬ್ಯೂಟಿಫುಲ್ ಎಕ್ಸ್ಪ್ಲನೇಷನ್ ದೇವರು ಅವರದ್ದು. ಅನೇಕರು ಮಾತನಾಡುವುದು ಬೌನ್ಸ್ ಚೆಕ್ಕೆ. ನಮ್ಮ ಮಾತುಗಳೆಲ್ಲ ಸುಮ್ಮನೆ ದುಡ್ಡಿಲ್ಲ, ಅಕೌಂಟಲ್ಲಿ ದುಡ್ಡಿಲ್ಲದಿದ್ದರೆ ಚೆಕ್ ಬರೆಯೋದಕ್ಕೇನು ಕಮ್ಮಿಲ್ಲ. ಎಷ್ಟು ಸಾವಿರ ಬೇಕಾ, ಕೋಟಿ ಬೇಕಾ ಬರೀತಾರೆ. ಯಾಕೆ? ಅದು ಬೌನ್ಸ್ ಆಗುವ ಚೆಕ್. ನಮ್ಮ ಅರಿವಿಲ್ಲದ ಮಾತು. ಆದರೆ ಅರಿವುಳ್ಳ ಮಾತು ತನ್ನ ಅಕೌಂಟಿನಲ್ಲಿ ಎಷ್ಟು ಹಣ ಇದೆಯಲ್ಲ ಅದನ್ನು ಹಂಚುವ, ಕಾನ್ಫಿಡೆಂಟ್ ಆದ, ಪೊಟೆಂಟ್ ಆದ, ಬಲಿಷ್ಠವಾದ, ಅನುಭವ ಸಹಿತವಾದ, ದೃಢವಾದ ಮಾತು. ಅದನ್ನು ಋಷಿಗಳು ಹೇಳಿದರು. ಅವರು ಹಾಗೆ ಹೇಳುವಾಗ ಅದು ಸಾಮಾನ್ಯ ಸಂಗತಿ ಅಲ್ಲ. ಈಶಾವಾಸ್ಯಮಿದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್. ಇಲ್ಲಿ ಈ ಜಗತ್ತಿನಲ್ಲಿ ಏನೇನೆಲ್ಲ ಇದೆಯಲ್ಲ, ಚಲಿಸುವಂಥದ್ದು, ಚಲಿಸದೇ ಇರುವಂಥದ್ದು, ಏನೆಲ್ಲ ಯತ್ಕಿಂಚ ಏನೇನು ಇದೆಯೋ ಅದೆಲ್ಲವೂ ಕೂಡ ಈಶಾವಾಸ್ಯಂ, ಭಗವಂತನಿಂದ ಆವೃತವಾಗಿದೆ, ಆಚ್ಛಾದಿತವಾಗಿದೆ ಅಂತ ಒಂದು ಅರ್ಥ. ಭಗವಂತನು ಇದರ ಒಳಗೆ ನೆಲೆಸಿದ್ದಾನೆ ಅನ್ನುವುದು ಇನ್ನೊಂದು ಅರ್ಥ. ಇದು ಅವನ ಮನೆ. ಇದಕ್ಕೆ ಜಗಳ ಕಡೆಗೆ ಕೆಲವರದ್ದು. ಇದು ಅವನ ಮನೆ ಅಂತ ಹೇಳೋದು ಸರಿ ಅಂತ ಒಂದು ಜಗಳ, ಇದೆಲ್ಲ ಆವರಿಸಿದ್ದಾನೆ ಅಂತ ಹೇಳಬೇಕು ಅಂತ ಇನ್ನೊಂದು ಜಗಳ. 2 ಅರ್ಥ ಒಂದೇ ಅಲ್ವೇನ್ರಿಪ್ಪ? ಈ ಮನೆ ನೋಡಿದ ಕೂಡಲೇ ಅವರೇ ಇದ್ದಾರೆ ಅಂತ ಕಾಣಿಸ್ತದೆ ಅಂತ ನಾವು ಒಂದು ಮನೆಯ ಮಾಲೀಕರನ್ನು ನೆನೀತೇವೆ. ಅವ್ರ ಮನೆಯ ಒಳಗಿರಲ್ಲ, ಒಳಗೆ ಹೋದ್ಕೊಳ್ಳೆ ಹೇಳ್ತೇವೆ ಅವರೇ ಇದ್ದಾರೆ ಅಂತ ಅನ್ನಿಸ್ತದೆ ಅಂತ. ಮಾಲಕರು ಒಳಗೆ ಇದ್ದಾರೆ ಅಂತ ಭಾವ. ಹೊರಗೆ ಬಂದ ಮೇಲೆ ಹೇಳ್ತೇವೆ, ಹೊರಗೆ ಹೋಗಿ ಎಲ್ಲೋ ಯಾರೋ ಕೇಳುವಾಗ ಅದು ಅವರ ಮನೆ ಅಂತ ಅವರ ಹೆಸರನ್ನೇ ಹೇಳೋದಲ್ವಾ? 2 ಒಂದೇ ಅರ್ಥ ಒಂದೇ ಆದರೂ ನಮ್ಮ ಬುದ್ಧಿಮತ್ತೆ ಹೇಗೆ ಅಂದರೆ ಅದನ್ನು ಹೇಗೆ ಮಾಡಿದರೆ ಬೇರೆ ಆಗ್ತದೆ ಅಂತ ನೋಡಿ ಜಗಳಾಡಲಿಕ್ಕೆ ಮನುಷ್ಯನಿಗೆ ತುಂಬ ಇಷ್ಟ. ಫಿಸಿಕಲ್ ಜಗಳ ಆಡುವ ಸಾಮರ್ಥ್ಯ ಇಲ್ಲದವರೆಲ್ಲ ಬೌದ್ಧಿಕ ಜಗಳ ಆಡ್ತಾರೆ. ಅಂತೂ ಜಗಳ ಹಿಂಸೆ ಮನುಷ್ಯನ ಗುಣ, ಅದು ಇಲ್ಲದಿದ್ದರೆ ಆಗೋದಿಲ್ಲ.
ಫಿಸಿಕಲ್ ಜಗಳ ಆಡೋರು ಫಿಸಿಕಲಿ ಕೈಕಾಲು ಹೊಡ್ಕೊಂಡು ಮುರ್ಕೊಂಡು ಗಲಾಟೆ ಮಾಡಿ ಸಂತೋಷ ಪಡ್ತಾರೆ. ಬೌದ್ಧಿಕವಾಗಿ ಜಗಳವಾಡೋರು ಅವ್ರು ಎದುರು ನಾವು ಸೋತ ನೋಡಿ ಅಂತ ಖುಷಿ ಪಡ್ತಾರೆ. ಅವಾಗ ಗೆದ್ದ ನೋಡಿ ಅವನನ್ನು ಬಿಡಬಾರ್ದು, ಅವನ ಮುಗಿಸ್ಬೇಕು, ಮುಂದಿನ ಸಾರಿ ಮಾತಾಡೋಣ ಅಂತ ಮತ್ತೆ ಮುಂದುವರಿಸ್ತಾರೆ. ಇದು ಮುಗಿಯಲಾರದು, ಶಾಂತಿ ಅಲ್ಲ. ಆದ್ದರಿಂದ ಜಗತ್ತೆಲ್ಲವೂ ಅವನೇ ಆವರಿಸಿದ್ದಾನೆ ಅಂದರೂ ಅದು ಅದೇ, ಜಗತ್ತಿನ ಒಳಗೆ ಮನೆ ಮಾಡಿಕೊಂಡು ಅವನಿದ್ದಾನೆ ಅಂದರೂ ಅದು ಅದೇ, ನನ್ನೊಳಗೆ ಅವನಿದ್ದಾನೆ ಅಂದರೂ ಅದೇ, ಅವನು ನನ್ನನ್ನು ಸಂಪೂರ್ಣವಾಗಿ ಆವರಿಸಿದ್ದಾನೆ ಅಂದರೂ ಅದೇ. ಈಶಾವಾಸ್ಯಮಿದಂ ಸರ್ವಂ, ಈಶಾವಾಸ್ಯಂ ಅಂತ ಒಂದು ಒಡೆಯುವ ಕ್ರಮ, ಈಶಾ ಆವಾಸ್ಯಂ ಅಂತ ಇನ್ನೊಂದು ಕ್ರಮ. ಸೊ ಎರಡು ಥರವೂ ಹೇಳಬಹುದು. ಈ ಥರ ಈ ಜಗತ್ತು ಎಲ್ಲವೂ ಅವನದ್ದೇ, ಇಲ್ಲಿ ಏನೂ ನನ್ನದಿಲ್ಲ, ಅದು ಅವನದೇ ಇರುವುದರಿಂದ ತೇನ ತ್ಯಕ್ತೇನ ಭುಂಜೀತ, ಅವನು ಏನನ್ನೋ ಬಿಟ್ಟಿದ್ದಾನಲ್ಲ, ಅವನು ಏನೋ ಕೊಟ್ಟಿದ್ದಾನಲ್ಲ, ಅದನ್ನು ಅನುಭವಿಸು. ಅಥವಾ ನಿನ್ನದು ಅನ್ನುವುದನ್ನು ಕಳಚಿಕೊಂಡು ತ್ಯಾಗ ಮಾಡಿ ನೀನು ಆ ತ್ಯಾಗದ ಸಂತೋಷವನ್ನು ಭುಂಜೀತ, ಉಣ್ಣು, ಅನುಭವಿಸು. ಆಗ ಏನು ತೇನ ತ್ಯಕ್ತೇನ ಭುಂಜೀತ ಅಂತ ಹೇಳಿ ಮುಂದಿನ ಮಾತು ಹೇಳಿದರು, ಮಾಗ್ರದ ಕಸ್ಯ ಸ್ವೆದ್ಧನಂ. ಕಸ್ಯ ಸ್ವಿತ್ ಅಂದರೆ ಯಾರದ್ದೋ ಧನಂ, ಸಂಪತ್ತನ್ನು ಮಾಗ್ರದ ಅಪೇಕ್ಷೆ ಪಡಬೇಡ. ಯಾರ್ಯಾರದ ಸಂಪತ್ತನ್ನು ಯಾಕೆ ಅಪೇಕ್ಷೆ ಪಡ್ತಿ? ಯಾಕೆ? ಇಲ್ಲಿರುವುದೆಲ್ಲವೂ ಅವನದ್ದೇ. ನೀನು ಏನು ಅನುಭವಿಸಿದ್ರು ಅದು ಅವನದ್ದು ಅಂದ ಮೇಲೆ ಅವನದ್ದು ನಂಗೆ ಕೊಡು, ಇವನದ್ದು ನಂಗೆ ಕೊಡು ಅಂತ ಇಂಡಿವಿಜುವಲ್ ಯಾಕೆ ಹೋಗ್ತಿ? ಹಾಗಾದರೆ ಜಗತ್ತಿನಲ್ಲಿ ಪಡೆಯಬೇಕಾದ ಬಹಳ ದೊಡ್ಡ ಸಂಪತ್ತು ಯಾವುದು? ಅದು ಅವನು. ನನ್ನ ಗುರುಗಳು ಹೇಳ್ತಿದ್ರು, ಒಮ್ಮೆ ಅವನನ್ನು ನೀನು ಪಡೆ ಮಗಳೇ, ಮುಂದೆ ಎಲ್ಲ ಶಕ್ತಿಗಳು ನಾಯಿಯ ಹಾಗೆ ನಿನ್ನನ್ನು ಹಿಂಬಾಲಿಸುತ್ತವೆ. ಭಗವಂತ ಈ ಜಗತ್ತಿನ ಇಡೀ ಬ್ಯಾಂಕನ್ನು ನಡೆಸುವವ. ಧರೆಯ ಮೇಲೊಂದು ಹಿರಿದಪ್ಪ ಅಂಗಡಿಯ ನಿಟ್ಕಿ, ಹರದ ಕೊಳ್ಳಿರ್ದ ನಮ್ಮ ಮಹದೇವ ಶೆಟ್ಟಿ. ಒಮ್ಮನವಾದರೆ ಒಡನೆ ನುಡಿವನು, ಇಮ್ಮನವಾದರೆ ನುಡಿಯನು, ಕಾಣಿಯ ಸೋಲಾದ ಗಾಣಿಯಾಗೆಲ್ಲ ಜಾಣ ನೋಡವ್ವ ನಮ್ಮ ಕೂಡಲ ಸಂಗಮ ದೇವ. ಜಗತ್ತು ಅನ್ನೋದು ಒಂದು ದೊಡ್ಡ ವ್ಯಾಪಾರದ ಅಂಗಡಿ. ಅಲ್ಲಿ ಹರದ ಕೊಳ್ಳಿರ್ದ ನಮ್ಮ ಮಹಾದೇವ ಶೆಟ್ಟಿ, ಆ ದೇವರು ಒಬ್ಬ ವ್ಯಾಪಾರಿಯಾಗಿ ಅವನೇ ಕೂತಿದ್ದಾನೆ ಇಡೀ ಜಗತ್ತಿನ ವ್ಯಾಪಾರ ನಡೆಸ್ಕೊಂಡು. ನಾವು ಒಮ್ಮನವಾದರೆ ಒಡನೆ ನುಡಿವನು, ಇಮ್ಮನವಾದರೆ ನುಡಿಯನು. ನಮ್ಮಲ್ಲಿ ಏಕಭಾವ ಇತ್ತು, ಅವನು ಇಮಿಡಿಯೇಟ್ ನಮಗೆ ಸ್ಪಂದಿಸ್ತಾನೆ. ನಮ್ಮಲ್ಲಿ ಡೌಟು, ಅವನೇನು ಮಾಡ್ತಾನೋ ಇಲ್ಲವೋ, ಅವನು ನಾವು ಕೇಳಿದ್ದನ್ನು ಕೊಡ್ತಾನೋ ಇಲ್ಲವೋ, ಅವನಿಗೆ ನಾವು ಹೇಳಿದ್ದು ಇಷ್ಟ ಆಗ್ತದೋ ಇಲ್ಲವೋ, ನಮ್ಮ ಭಕ್ತಿ ಸರಿ ಉಂಟೋ ಇಲ್ಲವೋ, ಇದು ಸಂಶಯ, ಅನುಮಾನ. ಒಮ್ಮನವಾದರೆ ಒಡನೆ ನುಡಿವನು, ಇಮ್ಮನವಾದರೆ ನುಡಿಯನು. ಎರಡು ಮನಸ್ಸು ಸಲ್ಲದು. ಜಾಣ ನೋಡವ ಹೇಗೆ, ಕಾಣಿಯ ಸೋಲ ಅದ್ದ ಗಾಣಿಯ ಗೆಲ್ಲ. ನಮಗೆ ಕೊಡುವುದರಲ್ಲಿ ಒಂದು ಕಾಣಿ ಮೋಸ ಮಾಡೋದಿಲ್ಲ, ಒಂದು ಕಾಣಿ ತಾನು ಲಾಭ ಇಟ್ಕೊಳ್ಳೋನಲ್ಲ ಅವನು, ಅಷ್ಟು ಲೆಕ್ಕ ಚುಕ್ತ ಅಂಥ ವ್ಯಾಪಾರಿ. ಹಾಗಾಗಿ ಅವರಿವರ ಸಂಪತ್ತಿಗೆ ಯಾಕೆ ಅಪೇಕ್ಷೆ ಪಡೋದು? ಇವನ ಸಂಪತ್ತು ದೊಡ್ಡದು ಅಂತ ಗೊತ್ತಾಯಿತಲ್ಲ, ಇಡೀ ಅವನೇ ಇದ್ದಾನೆ, ಅವನಿಂದ ಎಲ್ಲವೂ ನಡೀತಿದೆ, ಅವನೇ ಈ ಜಗತ್ತಿನ ಸಂಪತ್ತು, ಅದನ್ನು ಪಡೆದರೆ ಸಾಕು ಅಂದುಕೊಂಡರೆ ಮಾಗ್ರದ ಕಸ್ಯ ಸ್ವೆದ್ದನಂ. ಇನ್ಯಾರ್ಯಾರದು ಸಂಪತ್ತಿಗಾಗಿ ಅಪೇಕ್ಷೆ ಪಡಬೇಡ, ಅವನೊಬ್ಬನ ಸಂಪತ್ತನ್ನು ಪಡೆಯುವುದಕ್ಕೆ ಹೊರಡುವಂಥ ಸೂಚನೆ ಕೊಡ್ತು. ಇದು ನೋಡಿ, ನಾನು ಆಗಲೇ ಹೇಳಿದೆ, ಒಂದು ಅನುಭವದಿಂದ ನಮಗೆ ಹೀಗೆ ಅನ್ನಿಸೋದು ಬೇರೆ. ಅನುಭವದಿಂದ ಹೀಗೆ ಅನ್ನಿಸಿದರೆ ಅಕೌಂಟಿನಲ್ಲಿ ದುಡ್ಡಿಟ್ಟವರು ಚೆಕ್ ಕೊಟ್ಟ ಹಾಗೆ ಅಂತ. ಎನ್ನ ಕಾಲೇ ಕಂಬ, ದೇಹವೇ ದೇಗುಲ, ಶಿರವೇ ಹೊನ್ನ ಕಳಶವಯ್ಯ, ಸ್ಥಾವರ ಕಳಿವುಂಟು ಜಂಗಮ ಕಳಿವಿಲ್ಲ. ಎಂಥ ಅನುಭವದಿಂದ ಬಂತು ನೋಡಿ ಆ ಮಾತು. ಇದು ಹೇಗೆ ಅನ್ನಿಸ್ಲಿಕ್ಕೆ ಸಾಧ್ಯ? ಇದು ನಾನು ನೀವು ಹೇಳುವ ಹಾಗೆ ಅನುಭವ ಆಗದೆ ಹೇಳಿದರೆ ಉಪಯೋಗ ಇಲ್ಲ, ಅದು ರೂಪಕ ಆಗ್ತದಷ್ಟೇ. ಆದರೆ ಬಸವಣ್ಣನಿಗೆ ಯಾಕೆ ಅನುಭವ ಆಯಿತು? ಅಲ್ಲಮನಿಗೆ ಆ ಅನುಭವ ಇನ್ನೂ ವಿಸ್ತಾರ ಆಗುವಾಗ ಅವನು ಹೇಳ್ತಾನೆ, ಕಾಲು ಕಂಬ, ದೇಹದು ದೇಗುಲ, ಶಿರ ಹೊನ್ನ ಕಳಸವಯ್ಯ, ನಾಲಿಗೆಯ ಗಂಟೆ ಮಾಡಿ, ಸ್ವರದ ಸಿಂಹಾಸನದ ಮೇಲೆ ಗುಹೇಶ್ವರನು ಅಭಿನ್ನವಾಗಿ ಇದ್ದನಯ್ಯ ಹೃದಯ ಸಿಂಹಾಸನದಲ್ಲಿ. ಅಂದರೆ ತಾನು ದೇವನಾಗುವ ದೇವತ್ವದ ಒಳಗಿನ ದೇಹವೂ ಹೌದು, ದೇವಾಲಯದ ಒಳಗಿನ ಗರ್ಭಗುಡಿಯ ಭಗವಂತನೂ ಹೌದು ಅಂತ ಎರಡನ್ನೂ ಸೇರಿಸಿ ಬಿಡ್ತಾನೆ ಅಲ್ಲಮ. ಅನುಭವಕ್ಕೆ ಬರುವಾಗ ಅದು ಮತ್ತೆ ವಿಸ್ತೃತ. ಅವನ ಮನೆ, ನಾನು ಬೇರೆ, ಅವನನ್ನಲ್ಲದೆ ಇನ್ನೇನನ್ನು ಕೇಳಬೇಡ, ಇದು ಈಶಾವಾಸ್ಯದ ಪ್ರಥಮ ಮಂತ್ರ. ಅದು ಅಲ್ಲಮನೆಗೆ ಬರುವಾಗ ಇದು ಅವನೇ, ಅವನೊಳಗೆ ನಾನು ಇದ್ದೇನೆ ಅನ್ನುವುದೇ ಅವನು. ಎರಡೂ ಅಖಂಡ ಮಾಡಿ ಅಭಿನ್ನ ಮಾಡಿಬಿಡುವ ಅವನ ಒಂದು ಅವಸ್ಥೆ.
ಎಲ್ಲ ಸಾಧ್ಯತೆಗಳನ್ನು ಈಶಾವಾಸ್ಯಮಿದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್ ತೇನ ತ್ಯಕ್ತೇನ ಭುಂಜೀತ ಮಾ ಗೃದಃ ಕಸ್ಯ ಸ್ವಿಧನಂ. ಇದನ್ನು ಯಾರಿಂದಲೂ ಇತರ ಸಂಪತ್ತನ್ನು ಅಪೇಕ್ಷೆ ಪಡಬೇಡ. ಇದು ಯಾರಿಗೆ ಆದದ್ದು? ಏನು ತಪಸ್ಸಿಗೆ ಕುಳಿತಿದ್ದನಲ್ಲ ಸ್ವಯಂಭುವ ಮನು, ಎಲ್ಲ ಕಳ್ಕೊಂಡು ಕೂತಿದ್ದಾನೆ. ಈಗ ಇದು ಮುಳುಗ್ತದೆ ಅಂತ ತಿಳಿದಿದ್ದಾನೆ. ಈ ಜಗತ್ತು ಅಸುರರಿಂದ ನಾಶವಾಗ್ತದೆ, ನಾನು ಇಲ್ಲವಾಗ್ತೇನೆ, ಇಲ್ಲಿ ಎಲ್ಲವೂ ಈಗ ಕೊಚ್ಚೆ ಹೊಡೆದು ಎಲ್ಲ ಹೊರಟು ಹೋಗ್ತದೆ, ಮುಂದೆ ನನ್ನ ಗತಿ ಏನು ಅಂತ ಕೂತವನಿಗೆ ಬಂದ ಮೊದಲನೆಯ ರಿಯಲೈಸೇಷನ್. ಹಾಗಾಗಿ ಇದು ರಿಯಲೈಸೇಷನ್ನಿನ ಮಾತು. ನಾನು ಹೇಳಿದ್ನಲ್ಲ, ಎಲ್ಲೆಲ್ಲೋ ಕೂತ್ಕೊಂಡವರು ಮಾತನಾಡುವ ಸಾಮಾನ್ಯ ಉಪದೇಶ ಅಲ್ಲ, ಅರಿವು. ಅವನಿಗೆ ಅರಿವಾಯಿತು. ನಾವು ಯಾರು ಪ್ರಳಯಾಂತಕ ಅನುಭವದಲ್ಲಿ ಮುಳುಗ್ತೇವಲ್ಲ, ಅವರು ಕೂತುಕೊಂಡಾಗ ಪ್ರಥಮ ಅನುಭವವೇ ಈ ಜಗತ್ತಿನಲ್ಲಿ ಈ ದೇಹ, ಅದೇ ಜೀವ ಜಗತ್ತಿನ ಪ್ರಥಮ ಶೋಧ ಅಂತ ಹೇಳಿದ್ದು. ಈ ದೇಹ ಇದು ಇಲ್ಲವೇನೋ, ಇದು ಉಂಟಾ, ಇದೇ ಶುರುವಾಗೋದು ಪ್ರಾರಂಭದಲ್ಲಿ. ಇದು ಇಲ್ಲ, ಇದು ಬೇಡ, ಇದು ಬೇಕು, ಇದು ಬೇಡ ಅಂತ ಅನಿಸೋದು ಜಾಸ್ತಿ. ಯಾಕೆ? ಇದರ ಆಕರ್ಷಣೆಗಳು ತಡೆಯೋಕ್ಕಾಗಲ್ಲ. ಹಾಗೆ ಹೋಗಲಿಕ್ಕೆ ಹೋದರೆ ಅಯ್ಯೋ ನನ್ನ ದೇವರು ತಪ್ತಾನೇನೋ ಅನ್ನುವ ಭಾವ ಎಲ್ಲ ಶುರುವಾಗುತ್ತೆ. ದೊಡ್ಡ ಗಲಾಟೆ ನಮ್ಮ ದೇಹದ ಜೊತೆಗೆ ಮೊದಲು ಫೈಟ್. ಆ ಫೈಟ್ ಎಷ್ಟು ಆಗುತ್ತೆ ಅಂತಂದರೆ ಕಡೆಗೆ ದೇಹ ಗೆಲ್ಲುತ್ತಾ ನಾವು ಗೆಲ್ಲುತ್ತಾ ಗೊತ್ತಾಗೋದಿಲ್ಲ. ಹೋರಾಟ ಎಷ್ಟೋ ಸಾರಿ ದೇಹ ಗೆದ್ದ ಹಾಗಾಗ್ತದೆ, ಸೋತು ಬೀಳ್ತೀವಿ, ಅಳೋದಾಗ್ತದೆ, ದೇವರ ಮುಂದೆ ಹತ್ತು ಕರೆದು ಕೇಳಿಕೊಳ್ಳೋದಾಗ್ತದೆ. ಅರೆ ಇದೇ ತನ್ನ ಆಕರ್ಷಣೆಗಳಲ್ಲಿ ಗೆಲ್ಲುತ್ತಲ್ಲಪ್ಪ, ನಿನ್ನ ಹತ್ರ ಯಾವಾಗ ಬರೋದು ಅಂತ ಮತ್ತೆ ಎಳ್ಕೊಳ್ಳೋದು. ಎಲ್ಲ ಮಾಡುವ ಹೊತ್ತಿಗೆ ಒಂದು ಹಂತದಲ್ಲಿ ಕಡೆಗೆ ಮುರಿಯಿತ್ತು ಆಗಬೇಕು. ಅದು ದೇಹವೂ ಅಲ್ಲ, ಇದು ಈ ಜೀವ ದೇಹದ ಒಳಗೆ ಇರುವ ಜೀವನೂ ಜೀವನಲ್ಲ, ನಾನು ಅನ್ನುವುದು ನಾನಲ್ಲ, ಅದು ಬೇರೆ ಏನೋ ಇದೆ ಅನ್ನುವ ಹೊರಗಿನ ರಿಯಲೈಸೇಷನ್ಗೆ ಹೋಗುವ ಪ್ರೋಸೆಸ್ ಇದೆಯಲ್ಲ, ಅದು ಇನ್ನೂ ಒಬ್ಬ ಅಧ್ಯಾತ್ಮ ಜೀವಿಯ ಪ್ರಾಥಮಿಕ ಹಂತ. ಇಲ್ಲಿ ನಾನಿಲ್ಲ, ಇಲ್ಲಿ ಅವನೇ ಇದ್ದಾನೆ, ಈ ದೇಹವಿಲ್ಲ, ಇದು ಅವನ ಜಗತ್ತು. ಈ ಜಗತ್ತಿನಲ್ಲಿ ಇರುವ ನಾನು ಅವನು ಕೊಟ್ಟದ್ದನ್ನು ತಿನ್ನುವುದಕ್ಕಿದ್ದೇನೆ, ಅವನಲ್ಲದ್ದು ಇನ್ನೊಂದು ಸಂಪತ್ತನ್ನು ನಾನು ಅಪೇಕ್ಷೆ ಪಡಲೇಬಾರದು ಅನ್ನೋದು ಇನ್ನೂ ಒಬ್ಬ ಸಾಧಕನ ಪ್ರಾಥಮಿಕ ಹಂತ. ನೆನಪಿಟ್ಕೊಳ್ಬೇಕು, ನಮಗೆ ಅಲ್ಟಿಮೇಟ್ಲಿ ಎಂಡ್ ಆಫ್ ದಿ ಲೈಫ್ ಕೂಡ ಇದು ರಿಯಲೈಸ್ ಆಗಲ್ಲ. ಸಾಧಕನಿಗೆ ಇದು ಪ್ರಾಥಮಿಕ ಹಂತ. ತಕ್ಷಣ ಬರುವ ಜಿಜ್ಞಾಸೆ ಏನು ಅಥವಾ ತೀರ್ಮಾನ ಏನು ಒಬ್ಬ ಆ ಥರ ಸಾಧಕನಿಗೆ ಅನಿಸಿಬಿಟ್ಟಿತ್ತು ಅಂತ ಇಟ್ಕೊಳ್ಳಿ. ನನ್ನನ್ನು ಬಹಳ ಜನ ಕೇಳಿದ್ದಾರೆ, ಇಂಥ ವಯಸ್ಸಿನಲ್ಲಿ ಸುಮ್ಮನೆ ಕೂತ್ಕೊಂಡು ವೇಸ್ಟ್ ಮಾಡಿದೆ ಅಂತ ಅನಿಸಿಲ್ವ ಜೀವನ ಅಂತ ಅಲ್ವಾ? ಇಂಥ ಒಂದು 26 ವಯಸ್ಸಿಗೆ ಹೋಗಿಬಿಟ್ಟು, ನಾನು ಆ ದಿನಗಳಲ್ಲಿ ನನ್ನಲ್ಲಿ ಒಬ್ಬರು ಕೇಳಿದ್ದು, ಹಾಗೆ ಹೋಗಿಬಿಟ್ರಿ ಏನಾಯಿತು, ವ್ಯರ್ಥ ಆಗಲಿಲ್ವಾ, ಇದ್ದಿದ್ರೆ ಏನಾಗ್ತಿತ್ತು, ಇವತ್ತು ಏನಾಗಬಹುದಿತ್ತು ಎಲ್ಲ ಉದ್ದ ಪಟ್ಟಿ ಕೊಡ್ತಿದ್ರು ಅವರು. ಹೌದು, ಅದೆಲ್ಲ ಆಗಲಿಲ್ಲಲ್ಲ, ಅದರಿಂದ ವೇಸ್ಟ್ ಆಯ್ತಲ್ವ ಜೀವನ ಅಂತ. ಐನ್ಸ್ಟೈನ್ ಕೂಡ ಒಳಗೆ ಕೂತಿದ್ದ ಎಷ್ಟೋ ವರ್ಷಗಳ ಕಾಲ. ಅವನು ಒಂದು ಆಟಮನ್ನು ಕಂಡು ಹುಡುಕ್ಲಿಕ್ಕೆ ಅವನಿಗೆ ಎಷ್ಟೋ ಕಾಲ ಬೇಕಾಗಿ ಅವನು ಹೊರಗೆ ಬಂದು ನಾನು ಇದನ್ನು ಕಂಡು ಹುಡುಕಿದೆ ಅಂತ ಘೋಷಿಸಿದ. ಅವನು ಒಳಗೆ ಕೂತದ್ದು ಸುಮ್ಮನೆ ಕೂತ ಹಾಗೆ ಇತ್ತು ಕೂತ್ಕೊಳ್ಳೋ ಹೊತ್ತಿನಲ್ಲಿ. ಆದರೆ ಮೆಟೀರಿಯಲಿಸ್ಟಿಕ್ ರಿಸಲ್ಟ್ ಸಹಿತ ಅವನು ಬಂದ. ಅವನ ಮೆಟೀರಿಯಲಿಸ್ಟಿಕ್ ರಿಸಲ್ಟ್ ಬಂದ್ಕೊಳ್ಳೆ ನಾವೇನು ಹೇಳಿದ್ವಿ, ಅವನ ತಪಸ್ಸು ಚೆನ್ನಾಗಿದೆ ಯಾಕಂದರೆ ಒಂದು ರಿಸಲ್ಟ್ ತೊಗೊಂಬಂದ ಅಂತ. ನಮ್ಮದು ಪುಗಸಟ್ಟೆ ರಿಸಲ್ಟು ಗೊತ್ತಾಗಲ್ವೇ, ಸುಮ್ಮನೆ ಕೂತ ಹಾಗೆ ಕಾಣ್ತದಲ್ಲ. ಎಷ್ಟು ಸಾರಿ ನಾನು ಹೀಗೆ ಕೇಳುವವರಿಗೆ ಉಡಾಫೆ ಉತ್ತರ ಕೊಟ್ಟದ್ದಿದೆ. ಗಂಡ ಹೆಂಡತಿ ಮದುವೆಯಾಗಿ ಸುಮ್ಮನೆ ಇದ್ದ ಹಾಗೆ ಕಾಣ್ತಾರೆ, ಗರ್ಭಿಣಿ ಆದಮೇಲೆ ನಿಮ್ಗೆ ಗೊತ್ತಾಗ್ತದೆ ಏನೋ ಮಾಡಿದ್ರು ಅಂತ. ಹಾಗೆ ನಮ್ಮದು ಗೊತ್ತಾಗುವ ಪ್ರಕಟಣಾ ಭಾಗ ಇಲ್ಲ ಅಷ್ಟೇ ಅಂತ. ಯಾಕೆ ಏನೂ ಮಾಡದೆ ಕೂತ್ಕೊಳ್ಳಿಕ್ಕಿಲ್ಲ, ಅದು ಗೊತ್ತಾಯಿತು ಸ್ವಯಂಭುವ ಮನುವಿಗೆ. ಹಾಗಾದರೆ ಇಲ್ಲಿ ಎಲ್ಲವೂ ಅವನೇ, ಅವನು ಕೊಟ್ಟದ್ದನ್ನು ಉಣ್ಣುವುದು, ಅವನದ್ದೇ ಸಂಪತ್ತು, ಅವನಲ್ಲದ್ದು ಸಂಪತ್ತಿಲ್ಲ, ಬೇರೆ ಸಂಪತ್ತಿಗೆ ಅಪೇಕ್ಷೆ ಪಡಬಾರದು, ಇಲ್ಲಿ ಏನೂ ಮಾಡಲಿಕ್ಕಿಲ್ಲ, ಎಲ್ಲ ಗೊತ್ತಾಯಿತು ಅವನಿಗೆ. ಹಾಗಾದರೆ ಸುಮ್ಮನೆ ಕೂತು ಬಿಡೋಣ, ಹಾಗಾದರೆ ಕೈಕಾಲು ಕೆಲಸ ಮಾಡದೆ ಎಲ್ಲವನ್ನು ಕಳಕೊಂಡು ಕೂತ್ಕೊಳ್ಳುವುದಾ? ಇನ್ನೇನೋ ಇದೆ, ಇನ್ನೇನು ಅದು ಗೊತ್ತಿಲ್ಲ. ಇನ್ನು ಏನು ಗೊತ್ತಿಲ್ಲದೆ ಇರುವಾಗ ನಮಗೆ ಒಂದು ದಾರಿದೀಪವಾಗಿ ಇನ್ನೂ ಕೆಲವು ಸಂಗತಿಗಳನ್ನು ಭಗವಂತ ತೋರಿಸ್ತಾನೆ. ಆಗ ಅವನಿಗೆ ಗೊತ್ತಾಯಿತು, ಕುರುವನ್ನೇವ ಇಹ ಕರ್ಮಾಣಿ ಜಿಜೀವಿಷೇತ್ ಶತಂ ಸಮಾಹ ಏವಂ ತ್ವಯಿ ನಾಣ್ಯತೆ ತೋಸ್ತಿ ನ ಕರ್ಮ ಲಿಪ್ಯತೆ ನರೇ. ಅವನು ಮುಂದಿನ ಹಂತಕ್ಕೆ ಬಂದ. ಇಲ್ಲಿ ಎಲ್ಲವೂ ಅವನದ್ದೇ ನಿಜ, ಅವನಲ್ಲದ್ದು ಇಲ್ಲ ಸರಿ. ಆದರೆ ಅವನಲ್ಲದ್ದು ಇಲ್ಲದೇ ಇದ್ದ ಈ ಸ್ಥಿತಿಯಲ್ಲೂ ಕೂಡ ನಾನು ಸುಮ್ಮನೆ ಕೂತ್ಕೊಳ್ಳಿಕ್ಕಿಲ್ಲ, ಏನಾದರೂ ಮಾಡುತ್ತಿರು ಮಂಕುತಿಮ್ಮ ಅಲ್ವಾ. ನಾವು ಏನಾದರೂ ಮಾಡ್ತಲೇ ಇರಬೇಕು, ಹೀಗಲ್ಲದಿದ್ದರೆ ಹಾಗೆ. ಮಾಡದೇ ಇರುವುದಿಲ್ಲ, ಮಾಡದೆ ಒಂದು ಬೆಳವಣಿಗೆಯೇ ಇಲ್ಲ, ಒಂದು ಕ್ರಿಯೆ ಇಲ್ಲದೆ ಅಭಿವೃದ್ಧಿ ಇಲ್ಲ.
ಮನುಷ್ಯ ಹುಟ್ಟಿದ್ದಾನೆ ಅಂದರೆ ಬೆಳವಣಿಗೆಯ ಪರಿಸ್ಥಿತಿಯಲ್ಲಿ ಅವನು ನಡೆಯಲೇಬೇಕು. ಹಾಗಾಗಿ ಕರ್ಮಗಳ ಮುಖಾಂತರ ನೀನು ಏನನ್ನಾದರೂ ಮಾಡು. ಕುರು ಏವನ್ ಕರ್ಮಾಣಿ ಇಹ, ಇಲ್ಲಿಯೇ ಮತ್ತೆ ಇಲ್ಲಿ ಕೆಲಸಗಳನ್ನು ಮಾಡುತ್ತಲೇ ಇರಬೇಕು. ಎಷ್ಟು ಸಮಯ? ಶತಂ ಸಮಾಹ ಜಿಜೀವಿಷಿ ಅಂದರೆ ನಾನು 100 ವರ್ಷಗಳ ಕಾಲ ಬದುಕುವಂತೆ ಕೇಳಿಕೊಳ್ತಾನೆ ಅವನು. 100 ವರ್ಷಗಳ ಕಾಲ ಕರ್ಮ ಮಾಡಿಕೊಂಡು ಬದುಕುವ ಹಾಗೆ ಆಗಬೇಕು. ಆಗಲಿ. ಯಾಕೆ? ಒಂದೇ ದಾರಿ. ಕರ್ಮ ಮುಖೇನವೇ ನಾವು ಭಗವಂತನನ್ನು, ನಮ್ಮ ಬಂಧನವನ್ನು ಎಲ್ಲವನ್ನೂ ದಾಟುವುದಕ್ಕೆ ಸಾಧ್ಯ. ಭಗವಂತನನ್ನು ಮುಟ್ಲಿಕ್ಕೂ ಒಂದು ಕರ್ಮ ಮಾಡಬೇಕು, ನಮ್ಮ ಬಂಧನಗಳನ್ನು ಕಳಚಲಿಕ್ಕೂ ಕರ್ಮ ಮಾಡಲೇಬೇಕು. ಕರ್ಮವಿಲ್ಲದೆ ಇನ್ನೊಂದು ಇಲ್ಲ. ಇದನ್ನು ಅವರು ಹೇಳಿದರು. ಕುರ್ವನ್ನೇವೇಹ ಕರ್ಮಾಣಿ ಜಿಜೀವಿಷೇ ಶತಂ ಸಮಾಹ. 100 ವರ್ಷಗಳ ಕಾಲ ಬದುಕು, ಕರ್ಮ ಮಾಡಿಕೊಂಡು ಬದುಕು. ಮತ್ತು ನಿನ್ನ ಕರ್ಮ ಬಂಧನಗಳನ್ನು ಕಳಚಿಕೊಳ್ಳಿಕ್ಕೆ ಬೇರೆ ದಾರಿ ಇಲ್ಲ. ಏನು ಬೇರೆ ದಾರಿ ಇಲ್ಲ? ಅವನನ್ನು ನೆನೆದು ಮಾಡುವುದೊಂದೇ ದಾರಿ. ನ ಅನ್ಯಥೇ ಅಸ್ತಿ, ನ ಅನ್ಯಥಾ ಇತಃ ಅಸ್ತಿ. ಇದನ್ನು ಬಿಟ್ಟರೆ ಬೇರೆ ಒಂದು ದಾರಿಯೇ ಇಲ್ಲ. ಹೌದಲ್ವ? ನಾವು ಏನು ಮಾಡುವಾಗಲೂ ಮಾಡದೇ ಇರಲಿಕ್ಕಾಗೋದಿಲ್ಲ ಅನ್ನೋದನ್ನು ಆಗಲೇ ಹೇಳಿದೆ. ನಾವು ಏನು ಕೆಲಸ ಮಾಡುವಾಗಲೂ ಒಂದು ಕೆಲಸ ಮಾಡ್ತೇವೆ ಅಂತ ಮಾಡದೆ ಕೂತ್ಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ, ಮಾಡಬೇಕು. ಎಲ್ಲಿಯವರೆಗೆ ಮಾಡಬೇಕು? ಕಣ್ಣು ಮಿಟುಕಿಸುವ ಕೆಲಸದಿಂದ ತೊಡಗಿ ಉಸಿರಾಡುವ ಉಸಿರಿನ ಪ್ರತಿ ಕ್ರಿಯೆಯನ್ನೂ ಕೂಡ ಇದು ಅವನು, ಇದು ಅವನು. ಅದನ್ನೇ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳಿದಲ್ಲ, ಉಣ್ಣುವಾಗ, ತಿನ್ನುವಾಗ, ಮಲಗುವಾಗ, ಉಸಿರಾಡುವಾಗ, ಮಾತಾಡುವಾಗ, ನಿಲ್ಲುವಾಗ, ನಡೆಯುವಾಗ, ನೋಡುವಾಗ, ಕೇಳುವಾಗ, ಪ್ರತಿ ಒಂದು ಕ್ರಿಯೆಯಲ್ಲಿ ಅವನು 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 ಎಂದು ನೆನೆದು ಮಾಡು. ನಿನ್ನ ಪಾಲಿನ ಕರ್ಮ ಮಾಡು, ಬಂದುದನೊಣ್ಣು ಅನ್ನುವುದು ಕೂಡ ದಾಸರು ಹಾಡಿದ್ದು. ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅಂದದ್ದು ದಾಸರು ಅದಕ್ಕೆ. ಯಾಕೆ? ಇಲ್ಲಿ ಎಲ್ಲವೂ ಅವನದ್ದು, ಅವನಿಗೆ ಅರ್ಪಿಸುವುದು. ಕೆಲಸ ಎಲ್ಲವೂ ಕೂಡ ಅವನದ್ದು, ಅವನಲ್ಲದೊಂದು ಕೆಲಸವಿಲ್ಲ. ಅದನ್ನು ಮಾಡು 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 ಅಂತ ಹೇಳ್ತಾ ಹೋದರು. ಇದನ್ನು ಕಾಯಕವೇ ಕೈಲಾಸ ಅಂತ ವಚನಕಾರರು ಹೇಳಿದರು. ಕೆಲಸ ಮಾಡದೆ ಸ್ವರ್ಗವಿಲ್ಲ. ನನಗೆ ಬಹಳ ಆಶ್ಚರ್ಯ. ಸಿದ್ದೇಶ್ವರ ಶ್ರೀಗಳು, ನಿಮಗೆ ಗೊತ್ತಿಲ್ಲ, ಅವರು ಕೆಲವರಿಗೆ ಗೊತ್ತಿರಬಹುದು. ಅವರು ತೀರಿ ಹೋದದ್ದು ನನಗೆ ಗೊತ್ತಿಲ್ಲದೆ ಹೋಯಿತು. ಅಂಥ ಒಂದು ದುಃಖದಲ್ಲಿದ್ದ ಸಂದರ್ಭದಲ್ಲಿ ನನಗೆ ಅವರೊಂದು ಕನಸಿನಲ್ಲಿ ಕಾಣಿಸಿಕೊಂಡು, ಅವರ ಕನಸಿನಲ್ಲಿ ಕಾಣಿಸಿಕೊಂಡಾಗ ನಾನು ಅವರನ್ನು ಕೇಳಿದ್ದು, ಅಪ್ಪ, ನನಗೆ ತುಂಬ ಆತ್ಮೀಯವಾದ ಒಡನಾಟ ಇತ್ತು ಅವರ ಜೊತೆಗೆ, ಅದು ನನ್ನ ಪುಣ್ಯ ಭಾಗ. ಅಪ್ಪ, ನೀವು ಇಷ್ಟು ತತ್ವಜ್ಞಾನ ಓದಿದ್ರಿ, ಹೇಳಿದ್ರಿ, ಏನು ತಿಳಿದ್ರಿ ಅಂತ ನಾನು ಕೇಳಿದೆ ಅವರಿಗೆ. ಅವರು ನನಗೆ ಕನಸಿನಲ್ಲಿ ಕೊಟ್ಟ ಉತ್ತರ, ಒಂದು ಚಲೋ ಬದುಕು ಮತ್ತೊಂದು ಚಲೋ ದುಡಿಮೆ. ನೋಡಿ ಎಂಥ ಒಳ್ಳೆಯ ಉತ್ತರ ಅದು. ಯಾವುದಕ್ಕೆ? ತತ್ವಜ್ಞಾನ. ತತ್ವಜ್ಞಾನ ಒಳ್ಳೆಯ ಬದುಕಿಗಾಗಿ ಮತ್ತು ಏನು ಮಾಡಬೇಕು ಅನ್ನುವ ಕ್ರಿಯೆ ಪಕ್ಕ ಗೊತ್ತು ಮಾಡಿಕೊಳ್ಳುವುದಕ್ಕಾಗಿ. ನೋಡಿ, ವಿವೇಕಾನಂದರಂಥವರಿಗೂ ಕೂಡ ರಾಮಕೃಷ್ಣ ಪರಮಹಂಸರು ಬಿಟ್ಟು ಹೋದ ನಂತರ 9 ವರ್ಷ ಬೇಕಾಯಿತು ತಾನು ಏನು ಮಾಡಬೇಕು ಅಂತ ಗೊತ್ತಾಗಲಿಕ್ಕೆ. ಈ ಏನು ಮಾಡಬೇಕು ಅನ್ನೋದಿದೆಯಲ್ಲ, ಅದು ಈ ಜೀವ ಸ್ವಭಾವಕ್ಕೆ ಅನುಗುಣವಾದ ಕರ್ಮಕ್ಕೆ ನಮ್ಮನ್ನು ಅಟ್ಯಾಚ್ ಮಾಡುವುದು. ಸ್ವಕರ್ಮ, ಸ್ವೇ ಅಂತ ಭಗವಂತ ಹೇಳ್ತಾನೆ. ನಿನ್ನ ಸ್ವಹಕ್ಕೆ, ಅದು ನಿನ್ನ ಸ್ವ ಅನ್ನುವ ಭಾವಕ್ಕೆ ಅನುಗುಣವಾದ ಕರ್ಮ ಮಾಡುವುದಿದೆಯಲ್ಲ, ಅದನ್ನು ಎಷ್ಟೋ ಸಾರಿ ರಿಲೇಟ್ ಮಾಡಲಿಕ್ಕಾಗದಾಗ ಏನೇನೋ ಮಾಡ್ತಿರ್ತೇವೆ. ಆದ್ದರಿಂದಲೇ ಸುಖ ಇಲ್ಲ ರೀ, ಕೆಲಸ ಎಲ್ಲ ಮಾಡ್ತೇನೆ, ಕೋಟಿಗಟ್ಟಲೆ ದುಡಿತೇನೆ, ಆನಂದ ಇಲ್ಲ. ಯಾಕೆ? ಅದು ಸ್ವಕ್ಕೆ ಸಂತೋಷ ಕೊಟ್ಟಿಲ್ಲ. ನನ್ನ ಸ್ವಕ್ಕೆ ಸಮಾಧಾನ ಕೊಡುವ ಒಂದು ಕರ್ಮ ಇದೆಯಲ್ಲ, ಅದನ್ನು ಚೂಸ್ ಮಾಡುವುದೇ ಬಹಳ ದೊಡ್ಡ ಒಂದು ಅಧ್ಯಾತ್ಮ. ಯಾವುದು ನನ್ನ ಸ್ವಕ್ಕೆ ಸಂಬಂಧಪಟ್ಟದ್ದು ಅಂತ. ಅನೇಕರು ಅದು ಮಾಡ್ತಾರೆ, ಅದು ಬೇಡ ಅಂತ ಬಿಡ್ತಾರೆ, ಇನ್ನೇನೋ ಯಾಕೆ? ಆ ಹುಡುಕಾಟ ಅವ್ರಿಗಿನ್ನೂ ಅದು ಆತ್ಮತೃಪ್ತಿ ಆಗೋದಿಲ್ಲ. ಎಲ್ಲ ಇದೆ, ಎಲ್ಲ ಕೊಟ್ಟಿದೆ, ಆತ್ಮತೃಪ್ತಿಯನ್ನು ಕೊಡೋದಿಲ್ಲ. ಅದು ಕರ್ಮ ಅನ್ನುವುದು ನಮ್ಮ ಆತ್ಮತೃಪ್ತಿಗೆ ಬಂದ ನಂತರದಲ್ಲಿ ಅಧ್ಯಾತ್ಮದಲ್ಲಿ ನಡೆ ಸರಳವಾಗ್ತದೆ. ಹಾಗಾಗಿ ಒಂದು ಚಲೋ ಬದುಕು, ಒಂದು ಚಲೋ ದುಡಿಮೆ, ಇದು ತತ್ವಜ್ಞಾನ. ನನ್ನ ಬದುಕನ್ನು ಸುಂದರಗೊಳಿಸುವುದು, ನನ್ನ ಕರ್ಮ ಇದು ಅಂತ ಸ್ಥಿರವಾಗುವುದು, ಈ ಕರ್ಮವನ್ನೇ ಮಾಡ್ತೇನೆ ಅಂತ. ಈ ಸ್ಥಿತಿಯನ್ನು ಅವರು ಹೇಳಿದರು. ಇದು ಸ್ವಯಂಭುವ ಮನುವಿಗೆ ತಿಳಿಯಿತು. ನಾನು ಇಲ್ಲಿ ಏನೋ ಮಾಡಲಿಕ್ಕೆ ಬಂದಿದ್ದೇನೆ, ಸುಮ್ಮನೆ ಇರುವುದಕ್ಕಲ್ಲ.
ಏನೂ ಮಾಡದೆ ಸುಮ್ಮನಿದ್ದರೆ ಅದು ಜೀವನ ಅಲ್ಲ. ಹಾಗಾಗಿ ತುಂಬ ಚೆನ್ನಾದ ಜೀವನ. ಹಾಗಾಗಿ ಅನೇಕರಿಗೊಂದು ತಪ್ಪು ತಿಳುವಳಿಕೆ ಇದೆ. ಅಧ್ಯಾತ್ಮ ಅಂದರೆ ಜೀವನ ವ್ಯರ್ಥ ಮಾಡೋದು. ತುಂಬ ಚೆನ್ನಾದ ಜೀವನ ಮಾಡಲಿಕ್ಕಾಗಿ ಅಧ್ಯಾತ್ಮ. ಯಾಕೆ? ಚೆನ್ನಾಗಿ ಕೆಲಸ ಯಾವುದು ಮಾಡುವುದು ಅಂತ ತಿಳಿಲಿಕ್ಕೆ ಅಧ್ಯಾತ್ಮ. ನಾನು ಯಾವುದೋ ಗೊತ್ತಿಲ್ಲದೆ ಮೂಲ ಸ್ವಭಾವಕ್ಕೆ ವಿರುದ್ಧವಾದ ಕೆಲಸ ಮಾಡ್ಕೊಂಡು ಹಾಳು ಮಾಡ್ಕೊಳ್ತಿರ್ತೇನೆ ಜೀವನವನ್ನು. ಅದು ಒಂದು ದಿವಸ ನಮ್ಮ ಕನೆಕ್ಟ್ ಆಗುತ್ತಲ್ಲ, ನಮ್ಮ ನಿಜಕ್ಕೆ, ನಮ್ಮ ಆತ್ಮಕ್ಕೆ ಕನೆಕ್ಟ್ ಆಗುವ ಒಂದು ಸ್ಥಾನಕ್ಕೆ, ಜಾಗಕ್ಕೆ, ಕೆಲಸಕ್ಕೆ ಹೋಗ್ತದಲ್ಲ, ಆಗ ಅದು ತನ್ನ ಮನೆ ಸೇರಿತು ಅಂತ ಅರ್ಥ. ತನ್ನ ಮನೆ ಸೇರಿದ್ದು ಮಾತ್ರ ಆ ಪರಮನೆಯನ್ನು ಅನುಭವಿಸ್ತದೆ, ತಿಳಿಯುತ್ತದೆ. ತುಂಬ ಶೋಧದ ಮಾರ್ಗ. ಸೊ ಈ ಕುರುವನ್ನೇವೇಹ ಕರ್ಮಾಣಿ ಜಿಜಿ ವಿಶೇಷತಂ ಸಮಾಹ ಅನ್ನುವುದನ್ನು ನಾ ಅನ್ಯಥೇತೋ ಅಸ್ತಿ ನ ಕರ್ಮ ಲಿಪ್ಯತೆ ನರೆ. ಕರ್ಮಬಂಧನವಿಲ್ಲದೆ ಮಾಡಬೇಕು. ಮಾಡುವಾಗ ಕರ್ಮ ಮಾಡು ಅನ್ನೋದು ಒಂದು, ಅದಕ್ಕೆ ಅಂಟಿಕೊಳ್ಳದೆ ಮಾಡು ಅನ್ನೋದು ಇನ್ನೊಂದು. ನ ಲಿಪ್ಯತೆ, ಯಾವುದರಿಂದ ಅಂಟಿಕೊಳ್ಳದೆ ಇರುವ ಹಾಗೆ ಮಾಡುವುದಕ್ಕೆ ಸಾಧ್ಯ ಇದ್ದರೆ ಅದು ಅವನನ್ನು ನೆನೆಯುವುದರಿಂದ ಮಾತ್ರ ಸಾಧ್ಯ. ಹೊಡಿಯಯ್ಯ ಬಾಣ, ನೀನು ಯಾರನ್ನೆಲ್ಲ ಕೊಲ್ಲಬೇಕು ಅಂತ ಹೇಳ್ತಾ ಇದೆಯಲ್ಲ, ಅವರನ್ನಾಗಲೇ ನಾನು ಕೊಂದಾಗಿದೆ ಅಂದ ನೋಡಿ ಕೃಷ್ಣ. ನನ್ನ ಕಡೆಯಿಂದ ಕೊಂದು ಆದ ಜೀವದ ಹಾಗೆ ನಿತ್ತ ಶವಗಳನ್ನು ನೀನೀಗ ಹೊಡೆಯೋದು ಭವಸವ್ಯಸಾಚಿ. ಹಾಗೂ ಎಡಗೈಯಲ್ಲಿ ಹೊಡಿ. ನೀನು ಹೇಗೆ ಹೊಡೆದ್ರೂ ಅವ್ರು ಸಾಯ್ತಾರೆ. ಯಾಕೆ ಗೊತ್ತಾ? ನಾನು ಈಗಾಗಲೇ ಕೊಂದಿದ್ದೇನೆ. ಇದು ಭಗವಂತನನ್ನು ನೆನೆದು ಕರ್ಮ ಮಾಡುವುದು ಅಂದರೆ ಇದು ನಾನು ಮಾಡುವುದಲ್ಲ, ಅವ ಮಾಡಿ ಆಗಿದೆ, ನನ್ನನ್ನು ಸಾಧನ ಮಾಡಿದ್ದಾನೆ, ನನ್ನ ಮುಖಾಂತರ ಆಗ್ತದೆ. ಆಗ ತಕ್ಷಣ ಬರುವ ಇನ್ನೊಂದು ಪ್ರಶ್ನೆ ಏನು? ಎಲ್ಲ ಬರೆದಿಟ್ಟಿದ್ದಾನೆ ಭಗವಂತ, ನಮ್ಮದೇನಿಲ್ಲ ಬಿಡಿ, ನಾವು ಹೀಗೆ ಆಗೋದು ಅಂತ ಬರೆದಿದ್ದಾನಂತಲ್ಲ, ಎಲ್ಲ ಅವನು ಬರೆದ ಹಾಗೆ ಆಗೋದಲ್ಲ ಅಂತ ಅನೇಕರು ಅಂಥ ವೇದಾಂತವೂ ಮಾತಾಡ್ತಾರೆ. ಅದು ಹಾಗಲ್ಲ. ಭಗವಂತ ಎಲ್ಲವನ್ನೂ ಬರೆದಿಟ್ಟಿದ್ದಾನೆ. ಆಯ್ಕೆ ಮಾಡುವುದಕ್ಕೆ ಬುದ್ಧಿ ಮತ್ತು ವಿವೇಕ ಅನ್ನುವ ಎರಡು ಸಾಧನಗಳನ್ನು ನಮ್ಮ ಕೈಯಲ್ಲಿ ಕೊಟ್ಟಿದ್ದಾನೆ. ಯಾವುದನ್ನು ಆಯ್ಕೆ ಮಾಡುವ ಜಿಜ್ಞಾಸೆ, ನಿಷ್ಕರ್ಷತನ, ಹೀಗೆ ಹೋಗಬೇಕು ಅನ್ನುವ ಎಚ್ಚರ, ಜಾಗೃತಿ, ತಾಮಸವಲ್ಲದ ಆಯ್ಕೆ, ಸಾತ್ವಿಕದ ಕಡೆಗೆ ಹೋಗಬೇಕು ಅನ್ನುವ ಎಚ್ಚರ, ಇವೆಲ್ಲವೂ ನಮ್ಮ ವಿವೇಕ ಮತ್ತು ನಮ್ಮ ಬುದ್ಧಿಯಿಂದ ನಿರ್ಣಯವಾಗುವುದು. ಅವನು ಅದೆರಡನ್ನು ತನ್ನ ಕಿಶೆಯಲ್ಲಿ ಇಟ್ಟುಕೊಂಡಿಲ್ಲ, ಉದಾರನಾಗಿ ನಮಗೆ ಕೊಟ್ಟಿದ್ದಾನೆ. ಈ ಬುದ್ಧಿ ಮತ್ತು ಈ ವಿವೇಕವನ್ನು ಬಳಸಿ ನಾನು ಎದುರಿಗೆ ಅನೇಕ ಚಾಯ್ಸ್ ಇಟ್ಟಿದ್ದೇನೆ. ಚೂಸ್ ಮಾಡಿ. ಚೂಸ್ ಮಾಡುವಾಗ ಹೋಗು, ದಿನಾ ವೇಶ್ಯೆಯ ಹತ್ರ ಹೋಗು, ಹೆಣ್ಣಿನ ಹತ್ರ ಹೋಗು, ಆಗತ್ತೆ. ಬುದ್ಧಿ ವಿವೇಕ ಇದ್ದವನು ಹೋಗಬಾರದು. ಹೋಗು, ದಿನ ಕುಡಿಲಿಕ್ಕೆ ಹೋಗು ಅನ್ನಬಹುದು, ಅದು ಹೋಗಬಹುದು ಅಂತ ಅಪೇಕ್ಷೆಯೂ ಬರಬಹುದು. ಬುದ್ಧಿ ವಿವೇಕ ನಿನ್ನ ಕೈಯಲ್ಲಿದೆ, ಚೂಸ್ ಮಾಡು. ನಿತ್ಯ ದೇವಸ್ಥಾನಕ್ಕೆ ಹೋಗು ಅಂತ ಒಂದು ಕರೀತದೆ, ಅಲ್ಲಿ ಹೋಗಿ ಏನು ಮಾಡೋದಯ್ಯ, ಏನು ದಿನ ಹೋಗಿ ದೇವಸ್ಥಾನದಲ್ಲಿ ಏನು ಮಾಡಲಿಕ್ಕಿದೆ ಅಂತ ಇನ್ನೊಂದು ಹೇಳುತ್ತೆ. ಚೂಸ್ ಮಾಡು ವಿವೇಕ ಬುದ್ಧಿಯಲ್ಲಿ ಯಾವುದು ಒಳ್ಳೆಯದು ಅಂತ. ಇದು ಎಲ್ಲ ಎರಡೂ ನಮ್ಮ ಕೈಯಲ್ಲಿ ಇರುವುದರಿಂದಲೇ ನಮ್ಮ ಕರ್ಮಗಳಿಗೆ ನಾವು ಜವಾಬ್ದಾರರಾದದ್ದು, ಅವನಲ್ಲ. ಕರ್ಮಗಳ ಅಭೀಪ್ಸೆ, ಅಪೇಕ್ಷೆ ಹುಟ್ಟಿಸಿದ್ದು ಅವನು. ತ್ರಿಗುಣಗಳನ್ನು ಇಟ್ಟದ್ದು ನಾನು ಅಂತಾನೆ ಕೃಷ್ಣ. ಸ್ವಭಾವದಲ್ಲಿ ಎಲ್ಲ ಪ್ರಕೃತಿ ಸ್ವಭಾವವನ್ನು ಹುಟ್ಟಿಸಿ ನಿಮ್ಮ ಆಶೆ ಆಕಾಂಕ್ಷೆಗಳನ್ನೆಲ್ಲ ಪ್ರಚೋದಿಸಲಿಕ್ಕೆ ಬೇಕಾದ ಎಲಿಮೆಂಟ್ಸ್ ಎಲ್ಲ ನಾನೇ ಇಟ್ಟದ್ದು ಅಂತಾನೆ ಕೃಷ್ಣ. ಎಷ್ಟು ದೊಡ್ಡ ಕಳ್ಳ ನೋಡಿ ಅವನು. ಎಲ್ಲ ನಾನೇ ಇಟ್ಟಿದ್ದೇನೆ. ಯಾವುದನ್ನು ಆಯ್ಕೆ ಮಾಡಬೇಕು ಅನ್ನೋದನ್ನು ಚೂಸ್ ಮಾಡುವಾಗ ಎಚ್ಚರ ಮಾಡಿಕೊಳ್ಳುವ ಎರಡು ಐಟಮ್ ಕೂಡ ನಾನೇ ಇಟ್ಟಿದ್ದೇನೆ, ಪ್ರಕೃತಿ ತತ್ವದ ಭಾಗವಾಗಿ. ಬುದ್ಧಿ ಮತ್ತು ವಿವೇಕವನ್ನು ಕಳಚಿಕೊಂಡವನು ಹುಚ್ಚರ ಹಾಗಾಗ್ಬೋದು, ಕೆಡಿಸಿಕೊಳ್ಬೋದು. ಅದು ನಮ್ಮ ತಪ್ಪು, ಅವನದ್ದಲ್ಲ. ಹಾಗಾಗಿ ಎಲ್ಲ ಅವನೇ ಮಾಡಿದಾನಲ್ಲ, ನಮ್ಮದೇನು ಮಾಡಲಿಕ್ಕಿಲ್ಲ ಅಲ್ಲ. ಅದು ವೇದಾಂತ ಅಲ್ಲ, ಅದು ವೇದಾಂತ ತಿಳಿಯದವರ ಮಾತು. ವೇದಾಂತ ತಿಳಿದವನಿಗೆ ಚೆನ್ನಾಗಿ ಗೊತ್ತು, ಇಲ್ಲಿ ಏನು ಮಾಡಲಿಕ್ಕಿದೆ ಅದು ಅವನೇ ನಡೆಸುವ, ಅವನಿಂದಲೇ ಆಗುವ ಒಂದು ಕ್ರಿಯೆ. ಆದರೆ ಆ ಕ್ರಿಯೆಯ ಹಿಂದೆ ನನಗೆ ಅವನೊಂದು ರೋಲ್ ಪ್ಲೇ ಕೊಟ್ಟಿದ್ದಾನೆ. ನಾನು ಸರಿಯಾಗಿ ಸಮರ್ಪಕವಾಗಿ ಮಾಡ್ತೇನಾ ಇಲ್ವಾ ಅಂತ. ಯಾವುದು ಸಮರ್ಪಕವಾಗಿ ಮಾಡುವುದು? ಕೃಷ್ಣ ಅರ್ಜುನನನ್ನು ಸಿದ್ಧಪಡಿಸಿದನಲ್ಲ, ಮಾಡಬೇಕಾದ ಕೆಲಸ ಕೊಲ್ಲುವುದೇ ಆದರೂ ಮಾಡಬೇಕಾದದ್ದು ಹೇಗೆ ಅನ್ನುವುದರ ಒಂದು ಸಿದ್ಧತೆಯೇ 18 ಅಧ್ಯಾಯ 700 ಶ್ಲೋಕಗಳ ಮೂಲಕ ಯಾವ ಪರಿ ಸಿದ್ಧ ಮಾಡಿದ. ಹಾಗೆ ನಮ್ಮೊಳಗೆ ನಿರಂತರ ಜಾಗೃತಿ, ನಿರಂತರ ಎಚ್ಚರ, ನಿರಂತರ ಅನುಸಂಧಾನ. ಅದನ್ನೇ ರಮಣರು ಪದೇ ಪದೇ ಇನ್ನೊಂದು ರೀತಿಯಿಂದ ಹೇಳ್ತಾರೆ. ನಾವು ಯಾವಾಗಲೂ ಕೃಷ್ಣನ ಭಾಷೆಯಲ್ಲಿ ಮಾತನಾಡುವಾಗ ಇದು ನಾನು ಮಾತನಾಡುವುದಲ್ಲ ಅವನು, ಇದು ನಾನು ನೋಡುವುದಲ್ಲ ಅವನು, ಹೀಗೆ ಅನ್ಕೋಬೇಕು ಅಂತ. ನಾನು ಕೇಳುವುದಲ್ಲ ಅವನು, ನಾನು ನೋಡುವುದಲ್ಲ ಅವನು, ಹೀಗೆ ಕೃಷ್ಣನನ್ನು ನೆನೆಯುವ ಕ್ರಮ. ರಮಣರದ್ದು ನಮ್ಮಲ್ಲಿ ಅನೇಕರಿಗೆ ಹೀಗೆ ಮಾತಾಡುವಾಗ ನಾನು ಹಾಗೆಲ್ಲ ಮಾಡಲಿಕ್ಕೆ ಹೋಗ್ಲಿಕ್ಕೆ ಆಗ್ತದಾ ಇಲ್ವಾ ಅಂತ ಏನಾದ್ರು ಪ್ರಶ್ನೆ ಬಂದರೆ ರಮಣರು ಹೇಳೋದು, ನಾನು ಯಾರು ಕೇಳಿ.
ಆ ನಾನು ಯಾರು ಕೇಳಿ. ಇದು ನಾನು ಮಾತನಾಡುವುದು ಅಂತ ಕಾಣ್ತದೆ, ಆ ನಾನು ಯಾರು ಕೇಳಿ. ಇದು ನಾನು ಕೇಳುವುದು, ಆ ನಾನು ಯಾರು ಕೇಳಿ. ಇದು ನಾನು ಹೇಳುವುದು, ಆ ನಾನು ಯಾರು ಕೇಳಿ. ಇದು ರಮಣರ ಕ್ರಮ. ಕೃಷ್ಣ ನಾನು ಮಾತನಾಡುವುದಲ್ಲ, ಕೃಷ್ಣ ಮಾತನಾಡುತ್ತಿದ್ದಾನೆ. ನಾನು ಹೇಳುವುದಲ್ಲ, ಕೃಷ್ಣ ಕೇಳುತ್ತಿದ್ದಾನೆ, ಹೇಳುತ್ತಿದ್ದಾನೆ. ಎಲ್ಲವನ್ನು ಕೃಷ್ಣ ಕೃಷ್ಣ ಅನ್ನಿ ಅಂತಾನೆ ಕೃಷ್ಣ, ಅಥವಾ ಅವನು ಅವನು ಅಂತ. ರಮಣರು ನಾನು ಹೇಳುತ್ತಿದ್ದೇನೆ, ನಾನು ಯಾರು? ನಾನು ಮಾತನಾಡುತ್ತಿದ್ದೇನೆ, ನಾನು ಯಾರು? ನಾನು ಕೇಳುತ್ತಿದ್ದೇನೆ, ನಾನು ಯಾರು? ಈ ಪ್ರಶ್ನೆ ಕೇಳ್ತಾ ಹೋಗಿ ಮೂಲಕ್ಕೆ ಹೋಗ್ತೀರಿ ಅಂತಾರೆ. ಈ ನಾನು ಅನ್ನುವ ಮೂಲಕ್ಕೆ ಹೋಗೋದಿದೆಯಲ್ಲ, ಅದು ಈಶಾವಾಸ್ಯಮಿದಂ ಸರ್ವಂ. ಅದು ಕುರುವನ್ನೇವೇಹ ಕರ್ಮಾಣಿ ನ ಕರ್ಮ ಲಿಪ್ಯತೆ ನರೆಯವರೆಗೆ. ಮನುಷ್ಯನಿಗೆ ಬಂಧನವಿಲ್ಲದೆ ಕರ್ಮ ಮಾಡುವುದಕ್ಕೆ ಕೊಡುವ ಅದ್ಭುತವಾದ ಸೂತ್ರಗಳು ಇವು. ಒಂದು ವೇಳೆ ಈ ಕರ್ಮವನ್ನು ಅವನ ಬಂಧನವಿಲ್ಲದೆ ಅವನ ಜೊತೆಗೇ ಅಟ್ಯಾಚ್ ಮಾಡಿ ಅವನದ್ದೇ ಅಂತ ತಿಳಿದು ಅವನಿಗರ್ಪಿಸಿ ಅವನದಲ್ಲದ್ದು ಇನ್ನೊಂದಿಲ್ಲ ಅನ್ನುವ ಭಾವದಿಂದ ಮಾಡದೇ ಇದ್ದರೆ ಯಾವ ಥರದ ದುರಂತ ನಮ್ಮ ಬದುಕು ಆಗ್ಬೋದು. ಅಸುರಿಯ ನಾಮತೆ ಲೋಕ ಅಂಧೇನ ತಮಸಾವೃತ ತಾಂಸ್ತೆ ಪ್ರೇತ್ಯಾಭಿಗಚ್ಚಂತಿ ಏಕೇಚಾತ್ಮ ಹನೋಜನಾ. ಏನು ಆತ್ಮಹನೋಜನಾ ಅಂದರೆ, ಯಾರು ಆತ್ಮನಾಶಕರಿದ್ದಾರಲ್ಲ, ನಾವೆಲ್ಲ ಅನೇಕರಿದ್ದೇವೆ. ಆತ್ಮಕ್ಕೆ ಮೋಸ ಮಾಡುವವರು. ಆತ್ಮಕ್ಕೆ ಮೋಸ ಮಾಡುವುದು ಯಾವುದು ಅಂತ ಸ್ವಲ್ಪ ಸೂಕ್ಷ್ಮ ನಾವು ನಮ್ಮನ್ನು ಅವಲೋಕಿಸಿದರೆ ಗೊತ್ತಾಗುತ್ತೆ. ಒಳಗಿದ್ದು ಹೇಳ್ತಾ ಇರ್ತದೆ, ನೀನು ಸುಳ್ಳು ಹೇಳ್ತಿದ್ದಿ, ಸರಿಯಲ್ಲ, ಹೇಳ್ತಲೇ ಇರೋದು ಸುಳ್ಳನ್ನು. ಬಹಳ ಬಹಳ ತಪ್ಪುಗಳನ್ನು ಮಾಡ್ತಾ ಇರುವಾಗ ತಪ್ಪು, ನೀನು ಮಾಡಿದ್ದು ಸರಿಯಲ್ಲ, ತಪ್ಪು ಅಂತ ಹೇಳುವಾಗಲೂ ಮಾಡ್ತಲೇ ಹೋಗೋದು ತಪ್ಪನ್ನು. ಹಾಗೆ ಆ ಪರಿ ದಂಡಿಸಬೇಡ ನಿನ್ನ ಪಕ್ಕದವರನ್ನು. ತಪ್ಪು ನೀನು ಮಾಡ್ತಾ ಇರೋದು ತಪ್ಪು ಅಂತ ಗೊತ್ತು, ಹೇಳ್ತಿದೆ, ಕೇಳೋದೇ ಇಲ್ಲ. ಅದು ಆತ್ಮನಾಶ, ಆತ್ಮಘಾತುಕತನ. ಒಳಗೆ ಇರುವ ಆತ್ಮವನ್ನು ಕೇಳದೇ ಇರುವುದಿದೆಯಲ್ಲ, ಅದಕ್ಕಿಂತ ದೊಡ್ಡ ಅನ್ಯಾಯವೇ ಇಲ್ಲ. ಹೊರಗಿದ್ದು ಬೇರೆ ಮಾತು, ಅಪ್ಪನ ಮಾತು ಕೇಳಲಿಲ್ಲ, ಅಮ್ಮನ ಮಾತು ಕೇಳಲಿಲ್ಲ, ಅದು ಸೆಕೆಂಡ್ರಿ. ಆತ್ಮಕ್ಕೆ ದ್ರೋಹ ಇದೆಯಲ್ಲ, ಸೆಕೆಂಡ್ರಿ ಅಂದಾಗ ಅಪ್ಪ ಅಮ್ಮನ ಮಾತು ಕೇಳಬೇಡಿ ಅಂತ ನನ್ನ ಮಾತಿನ ಅರ್ಥ ಅಲ್ಲ. ಅಪ್ಪ ಅಮ್ಮನ ಮಾತನ್ನು ಯಾವ ಪರಿ ಕೇಳಬೇಕು, ಹೇಗೆ ನಡೀಬೇಕು ಅನ್ನೋದನ್ನು ಭಗವಂತನೇ ಅವತಾರ ಮಾಡಿ ತೋರಿಸಿ ಹೋಗಿದ್ದಾನೆ ಶ್ರೀರಾಮಚಂದ್ರನಾಗಿ. ಆದರೆ ಒಂದು ಬ್ಯೂಟಿ ಇದೆ, ನಾನು ಅದನ್ನು ಬಹಳ ತಮಾಷೆಯಾಗಿ ಹೇಳ್ತೇನೆ. ಸೀತೆಯನ್ನು ಎತ್ತಿಕೊಂಡು ಹೋದಾಗ ಮತ್ತೆ ಪುನಃ ಅವನು ಮನೆಗೆ ಹೋಗಿ ಕೇಳಲಿಲ್ಲ ರಾಮಚಂದ್ರ ಅಮ್ಮನ ಹತ್ರ. ರಾವಣ ಅಪಹರಿಸ್ಕೊಂಡು ಹೋಗಿದ್ದಾನಮ್ಮ, ನಾನು ಕರ್ಕೊಂಡು ಬರಲಿ ಅಂತ. ಯಾವುದು ಕೇಳಬೇಕು ಯಾವುದು ಕೇಳಬಾರ್ದು ಅನ್ನೋದು ಕೂಡ ವ್ಯಕ್ತಿಯ ವಿಶ್ಲೇಷಣೆ ಅಲ್ವಾ. ಅಪ್ಪ ಅಮ್ಮನ ಹತ್ರ ಎಷ್ಟು ಕೇಳಬೇಕು ಎಷ್ಟು ಕೇಳಬಾರ್ದು ಅನ್ನೋದಕ್ಕೂ ಕೂಡ ಒಂದು ಮಾದರಿ ಶ್ರೀರಾಮಚಂದ್ರ. ಎಲ್ಲ ಕೇಳ್ತಾ ಕೂತ್ಕೊಳ್ಳೋದಲ್ಲ. ಒಂದು ಹಂತದಲ್ಲಿ ಅಮ್ಮ ಕಾಡಿಗೆ ಹೋಗು ಅಂದರು, ಅಪ್ಪ ಕೈಕೇಯಿಯ ಮುಖಾಂತರ ಅಮ್ಮ ಹೇಳಿದರು, ಅಪ್ಪ ಅಮ್ಮನ ಮಾತು ಪಿತೃವಾಕ್ ಪರಿಪಾಲನೆ, ನಾನು ತಪ್ಪಿಸುವುದಿಲ್ಲ, ಹೋದ. ರಾವಣ ಎತ್ಕೊಂಡು ಹೋದ, ತಡಿ ಅಮ್ಮನನ್ನು ಕೇಳಿ ಬರ್ತೇನೆ ಅಂದರೆ ಅದು ಯಾವಾಗಾಗೋದು ಅಲ್ಲ. ಎಲ್ಲೆಲ್ಲೋ ಆತ್ಮಕ್ಕೂ ಒಂದು ಸ್ವತಂತ್ರ ಅಭಿವ್ಯಕ್ತಿ ಇದೆ. ಅದನ್ನು ಶ್ರೀರಾಮಚಂದ್ರನ ಅವತಾರ ಹೇಳುತ್ತೆ. ಹಾಗೆ ಇಲ್ಲಿ ನಾವು ಒಂದು ಆತ್ಮನಾಶದ ಸಂಗತಿಗೆ ಬಂದಾಗ ನೋಡಿ, ಯಾವುದು ಆತ್ಮನಾಶ ಅನ್ನೋದಕ್ಕೆ ಬೇರೆ ಏನು ಮಾನದಂಡಗಳೇ ಇಲ್ಲ. ಇನ್ನೊಬ್ಬರ ಹತ್ರ ಕೇಳುವುದಲ್ಲ, ನಮ್ಮ ಒಳಗೊಂದು ಹೇಳ್ತಲ್ಲ ಅದೇ ಮಾನದಂಡ. ಇಲ್ಲದಿದ್ದರೆ ಮಾನವೇ ದಂಡ. ನಮ್ಮ ಒಳಗಿನ ಆತ್ಮವಿಮರ್ಶೆ ನಾವು ಕಾನ್ವೆಂಟಲ್ಲಿ ಕಲಿಯುವಾಗ ಕಾನ್ವೆಂಟ್ನ ಶಾಲೆಯಲ್ಲಿ ಒಂದು ಪದ್ಧತಿ ಇತ್ತು. ಸಂಜೆ ಎಲ್ಲ ಶಾಲಾ ಅವಧಿ ಮುಗಿದ ಮೇಲೆ ಒಂದು ಪ್ರಾರ್ಥನೆ. ಆಗ ನಮಗೆ ಅವ್ರು ಹೇಳೋರು, ಹೆಡ್ ಮಿಸ್ಸಸ್, ಈಗ ಬೆಳಿಗ್ಗೆ ಶಾಲೆಗೆ ಬಂದಂದಿನಿಂದ ಸಂಜೆಯವರೆಗೆ ಏನೇನನ್ನು ಮಾಡಿದ್ದೀರಿ ನೆನಪು ಮಾಡಿಕೊಳ್ಳಿ. ಆ ಮಾಡಿದ ಕೆಲಸಗಳಲ್ಲಿ ಕೆಟ್ಟ ಕೆಲಸಗಳನ್ನು ಏನೆಲ್ಲ ಮಾಡಿದ್ದೀರಿ ಅಂತ ಮನಸ್ಸಿನ ಮುಂದೆ ತಂದುಕೊಳ್ಳಿ. ಒಳ್ಳೆಯ ಕೆಲಸ ಏನೇನು ಮಾಡಿದ್ದೀರಿ ಮನಸ್ಸಿನ ಮುಂದೆ ತಂದುಕೊಳ್ಳಿ. ಈ ಒಳ್ಳೆಯದು ಕೆಟ್ಟದ್ದು ಎನ್ನುವುದು ನಿಮಗೆ ಅರ್ಥವಾದ ದೃಷ್ಟಿಯಲ್ಲಿ, ನಿಮಗೆ ಖುಷಿ ಕೊಟ್ಟ ಒಳ್ಳೆಯ ಕೆಲಸಗಳು, ನಿಮಗೆ ಕೆಟ್ಟದು ಅನ್ನಿಸಿದ ಕೆಟ್ಟ ಕೆಲಸಗಳು ಎಲ್ಲವನ್ನು ತಂದುಕೊಳ್ಳಿ. ಕೆಟ್ಟ ಕೆಲಸಗಳನ್ನು ಇನ್ನೊಮ್ಮೆ ಮಾಡದ ಹಾಗೆ ಭಗವಂತನಲ್ಲಿ ಕ್ಷಮೆ ಕೇಳಿಕೊಂಡು ಅವನಿಗೆ ಅರ್ಪಿಸಿ, ಒಳ್ಳೆಯ ಕೆಲಸಗಳನ್ನೇ ಮುಂದಕ್ಕೆ ಮಾಡುವ ಹಾಗೆ ಅವನಿಗೆ ಪ್ರಾರ್ಥಿಸಿ ಅಂತ ಒಂದು ಕ್ರಮ. ಸೆಲ್ಫ್ ಅನಾಲಿಸಿಸ್ಗೆ ಅಂತ ಒಂದು 5 minutes ಟೈಮ್. ಅದು ರೀಕಲೆಕ್ಟ್ ವಾಟ್ ಯು ಹ್ಯಾವ್ ಡನ್ ಟುಡೇ, ರೀಕಲೆಕ್ಟ್ ಆ್ಯಂಡ್ ಸಿ ವಿಚ್ ಈಸ್ ದ ಬ್ಯಾಡ್ ವರ್ಕ್, ವಿಚ್ ಈಸ್ ದ ಗುಡ್ ವರ್ಕ್. ಹೀಗೆ ಹೇಳ್ತಾ ಹೋಗ್ತಿದ್ರು. ಅದೊಂಥರ ನಮಗೆ ಧ್ಯಾನದ ಹಾಗೆ ನಾವು ಕಣ್ಮುಂದೆ ಎಲ್ಲ ತರಬೇಕು. ಆಮೇಲೆ ಕನ್ಫೆಸ್,
ಎನಿ ರಾಂಗ್ ಆ್ಯಕ್ಟ್ ಯು ಹ್ಯಾವ್ ಡನ್ ಪ್ಲೀಸ್ ಕನ್ಫೆಸ್ ಅಂತ ಹೇಳ್ತಿದ್ರು. ಅವನಿಗೆ ಅರ್ಪಿಸಿ, ಅವನಿಗೆ ಕ್ಷಮೆ ಕೇಳಿ. ಇದು ಎಲ್ಲವೂ ಕೂಡ ಆತ್ಮಾನುಸಂಧಾನಕ್ಕೆ ಎಂಥ ಒಳ್ಳೆಯ ಮಾರ್ಗ. ರಾತ್ರಿ ಮಲಗುವಾಗ ಹಾಸಿಗೆಗೆ ಮಲಗುವ ಮೊದಲು ಭಗವಂತನನ್ನು ಧ್ಯಾನಿಸುವ ಹೊತ್ತಿಗೆ ಅದನ್ನೇ ಮಾಡ್ತಾ ಬಂದರೆ ಮೈನಸ್ ಆಗ್ತಾ ಬರಬೇಕಲ್ಲ ಕೆಟ್ಟ ಕೆಲಸಗಳು, ಒಳ್ಳೆ ಕೆಲಸಗಳೇ ಅಭಿವೃದ್ಧಿ ಆಗ್ತಾ ಬರಬೇಕು. ಈ ಆತ್ಮಹಾನಿ ಆಗುವುದಿದೆಯಲ್ಲ, ಯಾರು ಆತ್ಮಹಾನಿ ಆದರೂ ತೊಂದರೆ ಇಲ್ಲ. ಈಗ ನಮ್ಮ ಒಳಗಿದ್ದು ಹೇಳ್ತದೆ, ನೀನು ಹೊಡೆದದ್ದು ತಪ್ಪು, ನಾನು ಬಿಡೋದಿಲ್ಲ, ಒಡೆಯದೆ ಅಂದರೆ ಏನು? ಅದು ಆತ್ಮಹಾನಿ, ಆತ್ಮನಾಶಕ ಬುದ್ಧಿ, ಅಹಂಕಾರ ಆಡುವ ಮಾತು. ನೀನು ಆ ಪಕ್ಕದ ಮನೆಯಿಂದ 15 ರೂಪಾಯಿ ತಂದು ನೋಡು, ಅದು ಕಳ್ಳತನ, ನೀನು ಮಾಡಬಾರ್ದಿತ್ತು. ಏನು ತೊಂದರೆ? 15 ರೂಪಾಯಿ ಸಿಕ್ಕೋದ್ರಿಂದ ಇವತ್ತು ಎಷ್ಟು ಮಜಾ ಮಾಡಿದ್ದೇನೆ ಗೊತ್ತಾ? ನಾನು ಬಿಡಲ್ಲ, ನಾನು ನಾಳೆ 30 ರೂಪಾಯಿ ತೊಗೊಂಬರ್ತೇನೆ. ಆತ್ಮಹಾನಿ. ನೀನು ಸುಳ್ಳು ಹೇಳ್ತಾ ಇದ್ದಿ ನೋಡು, ಸುಳ್ಳು ಹೇಳುವುದರಿಂದ ನಿನ್ನ ಮನೆತನ, ನಿನ್ನ ವ್ಯಕ್ತಿತ್ವ ಎಲ್ಲವೂ ಹಾಳಾಗ್ತದೆ. ಹೇಳಬೇಡ, ನೀನು ಹೇಳಿದ್ರಿಂದ ನಿನಗೆ ಕೆಡುಕಾಗ್ತದೆ. ನನಗೆ ಎಷ್ಟು ಮರ್ಯಾದೆ ಕೊಟ್ಟರು ನಾನು ಸುಳ್ಳು ಹೇಳಿದ್ರಿಂದ, ನಾನು ಆ ಮರ್ಯಾದೆಯನ್ನು ಇನ್ನಷ್ಟು ಹೆಚ್ಚಿಸ್ಕೋತೀನಿ ನಾನು ಸುಳ್ಳು ಹೇಳೋದೆ. ಆತ್ಮಹಾನಿ. ಇವೆಲ್ಲ ಮಾನದಂಡಗಳು. ನಮ್ಮ ಆತ್ಮಹಾನಿ ಯಾವುದು ಅಂತ ನಾವು ನಮ್ಮನ್ನು ನೋಡಿಕೊಳ್ಳಿಕ್ಕೆ, ಒಳಗಿದ್ದು ಹೇಳಿದ ಮಾತುಗಳನ್ನು ಕೇಳದೆ ಸಪ್ರೆಸ್ ಮಾಡಿ ನಾನು ಅನ್ನುವ ಅಹಂಕಾರ ಅನುಭವಿಸಿದ ಆನಂದವನ್ನೇ ಹೆಚ್ಚಿಸ್ತೇನೆ ಅಂತ ಹೊರಟರೆ ಆತ್ಮಹಾನಿ ಹೆಚ್ಚುತ್ತಾ ಅದು ಮೌನವಾಗಿ, ಸಬ್ಮಿಸಿವ್ ಆಗಿ, ಅದರ ನಾಯ್ಸ್ ಕೇಳದಂತಾಗಿ, ನಾನು ಅನ್ನುವ ಅಹಂಕಾರದ ಲೌಡ್ ವಾಯ್ಸೇ ಕೇಳಿಕೊಂಡು ಕಡೆಗೆ ಅಸುರ್ಯ, ನಾವು ಯಾವುದನ್ನು ಕೆಡುಕು ಅಥವಾ ಅಸುರರು ಪ್ರವೇಶಿಸುವ ಜಾಗ ಅಂತ ಹೇಳ್ತೇವಲ್ಲ, ಆ ಲೋಕವನ್ನು ಪ್ರವೇಶಿಸುವಂತೆ ಆಗ್ತದೆ ಅಂತ ಸ್ವಯಂಭುವ ಮನುವಿಗೆ ಆದ 3ನೆಯ ರಿಯಲೈಸೇಷನ್. ಅಂಧೇನ ತಮಸಾವೃತ. ಅದು ಎಂಥ ಲೋಕ? ಅದು ಅತ್ಯಂತ ಕತ್ತಲುಳ್ಳ ಮತ್ತು ತಾಮಸದಿಂದ ಆವೃತವಾದಂತಹ ಕಪ್ಪು ಲೋಕ. ಯಾರು ಆತ್ಮಹಾನಿ ಮಾಡಿಕೊಳ್ತಾರಲ್ಲ, ಆತ್ಮಕ್ಕೆ ಮೋಸ ಮಾಡುವ, ವಂಚನೆ ಮಾಡುವ, ಕೆಟ್ಟ ಮಾತುಗಳ, ಕೆಟ್ಟ ಬದುಕನ್ನು ನಡೆಯುವವರು, ಅವರು ತಾಂಸ್ತೆ ಪ್ರೇತ್ಯಾಭಿಗಚ್ಚಂತಿ, ಅದೇ ಲೋಕಕ್ಕೆ ಹೋಗ್ತಾರೆ. ಅವರು ಅಂಥದೇ ಲೋಕಕ್ಕೆ ಪ್ರವೇಶ ಮಾಡ್ತಾರೆ ತಾವು ಮಾಡುವ ಕೆಟ್ಟ ಕಾರಣದಿಂದ. ಅವರಿಗೆ ಒಳ್ಳೆಯ ಲೋಕ ಪ್ರವೇಶ ಇಲ್ಲ. ಹೀಗೆ ಹೇಳಿದ ಕೂಡಲೇ ಈಗಿದ್ದದ್ದು ಲೋಕ ಕಣಯ್ಯ, ಆಮೇಲೆ ಎಲ್ಲಿದೆ ಅಲ್ವಾ? ಇದು ದೊಡ್ಡ ನಮ್ಮ ಮುಂದೆ ಇರುವ ಭಾರಿ ಪವರ್ಫುಲ್ ಅಸ್ತ್ರ. ಆಚಾರವೇ ಸ್ವರ್ಗ, ಅನಾಚಾರವೇ ನರಕ, ಸ್ವರ್ಗಲೋಕ ಮರ್ತ್ಯಲೋಕ ಎಂಬುದು ಬೇರೆಲ್ಲ ಕಾಣಿರೋ ಅಂತ ಬಸವಣ್ಣ ಹೇಳಿದ್ದಾರೆ ಕಣ್ರಿ. ಇದೇ ಲೋಕ, ಇದೇ ಲೋಕವೇ ಹೌದು ಅಂತಾದರೆ ಆಚೆ ಲೋಕವೇ ಇಲ್ಲ ಅಂತಲೇ ಇಟ್ಕೊಳ್ಳೋಣ. ಒಂದು ಒಳ್ಳೆಯ ಮಾತು ವೇದವ್ಯಾಸರು ಹೇಳ್ತಾರೆ, ನಿಮ್ಮ ಪಕ್ಕದಲ್ಲಿದ್ದವ ಒಬ್ಬ ಸತ್ತಾಗ, ಅವ ಸತ್ತ ನಂತರದಲ್ಲಿ ಅವನು ಸಾಯಬಾರದಿತ್ತು, ಅವನಿಗಿಂತ ನಾವು ಹೋದರೆ ಚೆನ್ನಾಗಿತ್ತು, ಅವನು ಎಷ್ಟು ಒಳ್ಳೆಯವನಿದ್ದ, ಅವನಿಂದ ಎಷ್ಟು ಒಳ್ಳೆಯ ಕೆಲಸಗಳಾಗಲಿಕ್ಕಿತ್ತು, ಅವನು ಎಷ್ಟು ಪ್ರೀತಿ ಮಾಡುತ್ತಿದ್ದ, ಅವನು ಇಲ್ಲವಾಗಬಾರದಿತ್ತು ಎಂದು ನೀವು ದುಃಖಿಸಿದ್ದಿ ಎಂದಾದರೆ ಅವನು ಸ್ವರ್ಗದಲ್ಲಿದ್ದಾನೆ ಎಂದು ಅರ್ಥ. ಹೋದ ಮರುದಿವಸವೇ ಹೋದ್ದು ಒಳ್ಳೆಯದಾಯಿತು ಮಾರಾಯ, ದೊಡ್ಡ ಶಾನೆ ಹೋದಾಗಾಯಿತು. ಅವ ಇಲ್ಲದೆ ಇರುವುದರಿಂದ ಏನು ನಷ್ಟ ಇಲ್ಲ. ಒಳ್ಳೆ ಪೀಡ, ಜಗತ್ತಿಗೆ ಒಂದು ದೊಡ್ಡ ಕಪ್ಪು ಚುಕ್ಕೆ ಇದ್ದಾಗಿದ್ದ, ಒಳ್ಳೆಯದಾಯಿತು, ಇನ್ನೂ ಆರಾಮ ಅಂತ ಅಂದರೆ ಅವನು ನರಕದಲ್ಲಿದ್ದಾನೆ ಎಂದು ಅರ್ಥ. ವೇದವ್ಯಾಸರು ಎಷ್ಟು ಕ್ಲಿಯರ್ ಹೇಳ್ತಾ ಇದ್ದಾರಲ್ಲ, ಎಲ್ಲಿ ಚೆನ್ನಾಗಿ ಬದುಕಿ ಅದೇ ಸ್ವರ್ಗ, ಇಲ್ಲಿ ಚೆನ್ನಾಗಿ ಬದುಕಿ ಅದೇ ನೀವು ಕಾಣುವ ಅತ್ಯದ್ಭುತ ಲೋಕ, ಇಲ್ಲಿ ಚೆನ್ನಾಗಿ ಬದುಕಿ ಜಗತ್ತಿನ ಸುತ್ತಮುತ್ತಲಿನವರು ಸ್ವರ್ಗ ಅನುಭವಿಸುವಂತೆ ಮಾಡಬಲ್ಲಿರಿ. ಚೆನ್ನಾಗಿ ಬದುಕದೆ ಕೆಟ್ಟ ಬದುಕು ಬದುಕಿದಿರಾ, ನಿಮ್ಮನ್ನು ಒಂದು ಕಾಗೆ ಕೂಡ ನೆನೆಯುವುದಿಲ್ಲ. ಲೋಕವಿಡೀ ನಿನ್ನಿಂದ ತೊಂದರೆಗೊಳಪಟ್ಟು ನೀನು ನರಕ ಸೃಷ್ಟಿ ಮಾಡಿದಂತೆ ಮಾಡಬೇಡಿ, ಕೆಟ್ಟ ಬದುಕು ಬದುಕಬೇಡಿ ಹೇಳಿದ ಹಾಗೆ ಆಯ್ತಲ್ಲ. ಹಾಗಾಗಿ ಚಲೋ ಬದುಕು ಅನ್ನುವುದೇ ಎಲ್ಲರ ತೀರ್ಮಾನವೇ ಹೌದು. ಪರಿಣಾಮ ಅಲ್ಲಿ ಅವನಿಗೇನಾಯಿತು ಬೇಡ, ಇಲ್ಲಿದ್ದವರಿಗೆ ಆಗ್ತಿದೆಯಲ್ಲ. ಸಂತ ಜ್ಞಾನೇಶ್ವರರು ತಾಮಸ ವೃತ್ತಿಯವರಿಗೆ ಒಂದು ಉದಾಹರಣೆ ಕೊಡ್ತಾರೆ. ಕೃಷ್ಣ ವಿವರಣೆ ಕೊಡ್ತಾನಲ್ಲ, ತಾಮಸಿಗಳು ಹೇಗೆ, ಕೆಟ್ಟವರು ಅಂಧಕಾರದಲ್ಲಿರುವವರು ಹೇಗೆ ಅಂದರೆ, ಯಾವುದನ್ನು ಯಾಕೆ ಮಾಡ್ತೇವೆ ಅನ್ನೋದನ್ನು ತಿಳಿಯಲ್ಲ, ತಿಳಿಯದೆ ಮಾಡುವುದರ ಹಿಂದೆ ತಮಗೊಂದು ಅರಿವು ಬೇಕು ಅನ್ನೋ ಅಪೇಕ್ಷೆ ಇಲ್ಲ. ಅವನೇ ಮಾಡ್ತಾನೆ, ನಾನು ಮಾಡ್ತೀನೋ ಅಂತ ಮಾಡ್ತಾನೆ. ಮಾಡುವಾಗ ಅದರ ಪರಿಣಾಮದ ಬಗ್ಗೆ ಚೂರೂ ವಿವೇಚನೆ ಇಲ್ಲ. ಹಾಗೆ ಮಾಡುವುದರಿಂದ ತಾನು ಕೆಡುವುದಲ್ಲದೆ ಲೋಕಕ್ಕೂ ಹಾನಿ ಮಾಡ್ತಾನೆ. ಇದು ತಾಮಸದ ವಿವರಣೆ. ಇದಕ್ಕೆ ಸಂತ ಜ್ಞಾನೇಶ್ವರರು ಕೊಡುವ ಅದ್ಭುತವಾದ ಒಂದು ರೂಪಕ,
ಎಷ್ಟು ಚೆನ್ನಾಗಿದೆ ಅಂತಂದರೆ, ಈ ದೀಪದ ಹುಳ ನಿಮಗೆ ಗೊತ್ತು. ಅದಕ್ಕೆ ದೀಪದ ಹತ್ತಿರ ಯಾಕೆ ಹೋಗ್ತೇನೆ ಅಂತ ಗೊತ್ತಿಲ್ಲ. ಹೋಗುವುದು ಒಂದು, ಹೋದ ಮೇಲೆ ಆ ದೀಪಕ್ಕೆ ಬಿದ್ದು ತಾನು ಸಾಯ್ತದೆ, ತನ್ನ ನಾಶ. ದೀಪ ಹಾರಿಸ್ತದೆ. ಜಗತ್ತಿಗೂ ಲೋಕಕ್ಕೂ ಕಂಟಕ, ತನ್ನದೂ ನಿರ್ನಾಮ. ಇದು ತಾಮಸದ ಅಥವಾ ಕೆಟ್ಟ ನಡೆಯ ಪರಿಣಾಮ. ಇನ್ನೊಂದಕ್ಕೆ ಕೆಡುಕಾಗದ ಹಾಗೆ ಬದುಕುವುದಿದೆಯಲ್ಲ, ಅದಕ್ಕಿಂತ ಒಳ್ಳೆಯ ಬದುಕು ಯಾವುದು? ಪಕ್ಕದಲ್ಲಿರುವುದನ್ನು ಸಂತೋಷಪಡಿಸುವುದಕ್ಕಿಂತ ಬದುಕುವ ಬದುಕು ಇನ್ಯಾವುದು? ಇದನ್ನು ಅವರು ಹೇಳಿದ್ದು. ಅಸುರ್ಯ ನಾಮತೆ ಲೋಕ ಅಂಧೇನ ತಮಸಾವೃತ. ಯಾರು ಹೋಗ್ತಾರೆ? ಯಾರು ಕೆಟ್ಟ ಕೆಲಸಗಳನ್ನು ಮಾಡಿಕೊಂಡಿರ್ತಾರಲ್ಲ, ಆತ್ಮಹಾನಿಯ ಕೆಲಸ ಮಾಡುವ ಜನಾಃ ತಾಂಸ್ತೆ ಪ್ರೀತ್ಯಾಭಿಗಚ್ಚಂತಿ ಏಕೆ ಚ ಆತ್ಮಹನೋ ಜನಾಃ. ಆತ್ಮಹನನ. ಅಂಥ ಜನರು ಅಂಥದೇ ಲೋಕವನ್ನು ಪ್ರವೇಶಿಸ್ತಾರೆ ಅಂದಾಗ, ಲೋಕ ಇಲ್ಲ, ಇರುವ ಲೋಕವೇ ಅಂತ ಇಟ್ಕೊಳ್ಳೋಣ. ಕೆಟ್ಟ ಕೆಲಸ ಮಾಡಿದವನು ಒಳ್ಳೆ ನಿದ್ದೆ ಮಾಡ್ತಾನ ಹೇಳಿ? ಬೆಳಗಿನ ಸಂಜೆವರೆಗೆ ಕೆಟ್ಟ ಕೆಲಸ ಮಾಡಿದವನು ರಾತ್ರಿ ಒಳ್ಳೆ ನಿದ್ದೆ ಮಾಡ್ತಾನ? ಸಮಾಧಾನ ಇದೆಯಾ? ಅದಕ್ಕಿಂತ ಬೇರೆ ಲೋಕ ಇದೆಯಾ? ಮತ್ತೆ ಆ ಕೆಟ್ಟ ಲೋಕದಲ್ಲೇ ಇದ್ದ ಹಾಗೆಲ್ಲ ನಿರಂತರ ಸಮಾಧಾನವಿಲ್ಲದ ಕೆಟ್ಟ ಲೋಕವೇ ನರಕ ಅಲ್ವಾ? ಅದಕ್ಕಿಂತ ನರಕ ಇನ್ಯಾವುದಿದೆ? ಆನಂದದಲ್ಲಿದ್ದೀವಪ್ಪ, ನಾವು ಒಂದು ಕೆಟ್ಟ ಕೆಲಸ ಮಾಡಿಲ್ಲ, ಇನ್ನೊಬ್ರಿಗೆ ಮೋಸ ಮಾಡಿಲ್ಲ, ನಮ್ಮ ಪಾಡಿಗೆ ನಾವು ಆದರೂ ಆರೋಗ್ಯ ಚೆನ್ನಾಗಿಲ್ಲ. ಬಹಳ ಜನ ಅದನ್ನು ಮಾತಾಡ್ತಾರೆ, ನಾವು ಒಬ್ರಿಗೆ ಏನು ಮೋಸ ಮಾಡಿಲ್ಲ, ಕೆಟ್ಟದ್ದು ಮಾಡಿಲ್ಲ, ಆದರೂ ಆರೋಗ್ಯ ಯಾಕೋ ಸರಿ ಇಲ್ಲ. ಇನ್ನೊಬ್ಬರಿಗೆ ಒಂದು ಕೆಡುಕನ್ನು ಬಯಸಿದವರು ಅಲ್ಲ ನಾವು, ಅಂಥ ನಮಗೆ ಕ್ಯಾನ್ಸರ್ ಬಂದುಬಿಡ್ತು. ಸಂಬಂಧವೇ ಇಲ್ಲದ ಮಾತು. ಜೀವಕ್ಕೂ ದೇಹಕ್ಕೂ ಸಂಬಂಧವೇ ಇಲ್ಲ. ಅದೆಲ್ಲ ಉಪನಿಷತ್ತು ಅದಕ್ಕೇ ಬಹಳ ಮುಖ್ಯವಾಗುವುದು. ಪ್ರಕೃತಿ ತತ್ವವೇ ಬೇರೆ, ಜೀವವೇ ಬೇರೆ. ಪ್ರಕೃತಿ ತತ್ವ 24, ಜೀವ 25ನೇದು, ಭಗವಂತ 26ನೇವ. ಈ 25ನೇದು ಆತ್ಮ, ಅದು ಭಗವಂತ. ಅವನು ಹೇಳ್ತಾನೆ, ಇಲ್ಲಿರುವ ಎಲ್ಲ ಕೆಲಸ ಕಾರ್ಯಗಳನ್ನು ನಾನು ನೋಡ್ತಿರ್ತೇನೆ, ನೀನು ಅನುಭವಿಸುವ ಸುಖ ದುಃಖಗಳೆಲ್ಲ ನನಗೆ ಗೊತ್ತು, ಆದರೆ ನಾನು ಅದಕ್ಕಿಂತ ಹೊರಗಿನವ. ದೇಹಕ್ಕಾಗುವ ಎಲ್ಲ ಬಾಧೆಗಳು ಅದು ಪ್ರಕೃತಿಯ ಗುಣವೇ ಹಾಗೆ, ಪ್ರಕೃತಿ ತತ್ವ. ಅದಕ್ಕೇನೆ ಇದನ್ನು ತಿಳಿ, ಆಗ ನೀನು ನನ್ನನ್ನು ತಿಳಿಯುತ್ತಿ. ಈ ಪ್ರಕೃತಿ ತತ್ವ 24 ತತ್ವಗಳು ಯಾವುದು? ಪಂಚಭೂತಗಳು ಗೊತ್ತು ನಿಮಗೆ. ಪಂಚಭೂತಗಳು, ಪಂಚೇಂದ್ರಿಯಗಳು ಗೊತ್ತು. ಪಂಚಭೂತಗಳು ಗೊತ್ತು, ಪಂಚೇಂದ್ರಿಯಗಳು ಗೊತ್ತು. ಪಂಚಕರ್ಮೇಂದ್ರಿಯಗಳು 5. ಪಂಚೇಂದ್ರಿಯಗಳು ಅಂದಾಗ ಕಣ್ಣು, ಮೂಗು, ಕಿವಿ, ನಾಲಿಗೆ, ಸ್ಪರ್ಶ ಮಾಡುವ ಚರ್ಮ 5. ಪಂಚಕರ್ಮೇಂದ್ರಿಯಗಳು ಅಂದಾಗ ಮಾತನಾಡುವ ಬಾಯಿ, ಕೆಲಸ ಮಾಡುವ ಕೈ, ನಡೆದಾಡುವ ಕಾಲು, ಇದು 3. ಉಪಸ್ಥಗಳು, ಮಲ ಮಾಡುವ ಮೂತ್ರ ಮಾಡುವ ಜಾಗ, ಅವು 2, 5. ಇವು ಕರ್ಮೇಂದ್ರಿಯಗಳು ಅಂತ ಹೆಸರು. ಬಾಯಿ, ಕೈ, ಕಾಲು ಮತ್ತು ಮಲ ಮೂತ್ರದ ವಿಸರ್ಜನಾಂಗಗಳು 5 ಕರ್ಮೇಂದ್ರಿಯಗಳು. ಸೊ ಪಂಚಭೂತಗಳು, ಪಂಚೇಂದ್ರಿಯಗಳು, ಪಂಚಜ್ಞಾನೇಂದ್ರಿಯಗಳು 15 ಆಯಿತು. ಇನ್ನು ಪಂಚಕರ್ಮೇಂದ್ರಿಯಗಳು 15 ಆಯಿತು. ಪಂಚಜ್ಞಾನೇಂದ್ರಿಯಗಳು ನಮಗೆ ಕಣ್ಣಿದ್ದರೆ ಸಾಲದು. ಕಣ್ಣಿನಿಂದ ನೋಟದ ಅನುಭವ ಕೊಡುವ ಜ್ಞಾನಕ್ಕೆ ಬೇಕಲ್ಲ, ಅದು ಯಾವುದು ಅಂದರೆ ನೋಟಕ್ಕೆ ಇರುವ ತನ್ಮಾತ್ರೆ. ಅದನ್ನು ನೋಟ ಅಂತಲೇ ಹೇಳೋದು. ತನ್ಮಾತ್ರೆಗಳು: ಕಣ್ಣಿಗೆ ನೋಟ ತನ್ಮಾತ್ರೆ, ಕಿವಿಗೆ ಶಬ್ದ ತನ್ಮಾತ್ರೆ, ಮೂಗಿಗೆ ವಾಸನೆ ತನ್ಮಾತ್ರೆ, ನಾಲಿಗೆಗೆ ರುಚಿ ತನ್ಮಾತ್ರೆ, ಚರ್ಮಕ್ಕೆ ಸ್ಪರ್ಶ ತನ್ಮಾತ್ರೆ. ಈ 5 ಜ್ಞಾನೇಂದ್ರಿಯಗಳು ಅಂತ. ಇಂದ್ರಿಯಗಳ ಮೂಲಕ ಅಭಿಪ್ರಾಯವನ್ನು, ಅನುಭವವನ್ನು ಉಂಟು ಮಾಡುವವುಗಳು, ಅವು ಪಂಚ ಜ್ಞಾನೇಂದ್ರಿಯಗಳು. ಸೊ ಕರ್ಮೇಂದ್ರಿಯ, ಜ್ಞಾನೇಂದ್ರಿಯ ಸೇರಿ ಅದು 5, 20 ಆಯಿತು. 4 ಮನಸ್ಸು, ಬುದ್ಧಿ, ಚಿತ್ತ, ಅಥವಾ ಮನಸ್ಸು, ಬುದ್ಧಿ, ಅಹಂಕಾರ, ಚಿತ್ತ, ಇದು 4. ಈ ಮನಸ್ಸು, ಬುದ್ಧಿ, ಅಹಂಕಾರದ ಹಂತದವರೆಗೆ 23. 24ನೇದು ಚಿತ್ತಶುದ್ಧಿಯಾದರೆ ನೆಕ್ಸ್ಟ್ ಭಗವಂತನ ಆತ್ಮದ ಕುರಿತ ಚಿಂತನೆಗೆ ಸಿದ್ಧರಾಗಿದ್ದೀರಿ ಅಂತ ಅರ್ಥ. ಅದನ್ನೇ ಅರ್ಜುನನಿಗೆ ಮಾಡಿಸಿದ ಕೃಷ್ಣ 7ನೇ ಅಧ್ಯಾಯದಲ್ಲಿ. ಒಮ್ಮೆ ನೀನು ಇದೆಲ್ಲ ತಿಳಿದು ನಿನಗೆ ಕರ್ಮದ ಮುಖಾಂತರ ಈ ಎಲ್ಲ ಪ್ರಕೃತಿ ತತ್ವದ 24ನೇ ಅಂಶದ ಚಿತ್ತಶುದ್ಧಿಯ ಹಂತ ಬಂದ, ಆಗ ಧ್ಯಾನ ಮಾಡು. ಮುಂದೆ ಧ್ಯಾನ ಹೇಗೆ ಮಾಡೋದು ಅನ್ನೋದನ್ನು ಹೇಳ್ಕೊಡ್ತಾನೆ 7ನೇ ಅಧ್ಯಾಯ. ತುಂಬ ಸೋಪಾನವಾದ, ಮನುಷ್ಯನನ್ನು ಕರ್ಕೊಂಡು ಹೋಗುವ ವಿವರಣೆ. ಭಗವದ್ಗೀತೆಯನ್ನು ಆ ಅರ್ಥದಲ್ಲಿ ಅದ್ಭುತವಾದ, ಒಬ್ಬ ಮಾಸ್ಟರ್ ಒಬ್ಬ ಶಿಷ್ಯನನ್ನು ಹೇಗೆ ಹೆಜ್ಜೆ ಹೆಜ್ಜೆಗೆ ಕರ್ಕೊಂಡು ಹೋಗ್ಬೋದಲ್ಲ, ಅಂಥದ್ದೊಂದು ಅದ್ಭುತವಾದ ಗ್ರಂಥ. ಈ ದೃಷ್ಟಿಯಲ್ಲಿ ಈ ಮನುಷ್ಯ ತನ್ನ ಆತ್ಮಕ್ಕೆ ಹಾನಿ ಮಾಡಿದರೆ ಅದರಿಂದ ಆಗುವುದೇನು ಅಂದರೆ ಪ್ರಕೃತಿ ತತ್ವದ ಜೊತೆಗೆ ಇದ್ದು ಆತ್ಮವನ್ನು ಕಳಕೊಂಡ ಹಾಗೆ.
ಯಾರು ಪ್ರಕೃತಿ ತತ್ವವನ್ನೇ ಅಲ್ಟಿಮೇಟ್ ಮಾಡ್ತಾನಲ್ಲ ಅವನು ಅಹಂಕಾರದಲ್ಲೇ ಇರ್ತಾನೆ. 23ನೇ ಹಂತದ ಕೆಳಗಿನ ಭಾಗವೇ ಅವನಿಗೆ ಮುಖ್ಯ. ನಂಗೆ ಹೊರಗೆ ಕೊಡುವ ಮರ್ಯಾದೆ ಮುಖ್ಯ, ನಾನಿವತ್ತು ಪಡೆದ ಸಂಪಾದನೆ ಮುಖ್ಯ, ನನಗಿವತ್ತು ಅಂಥ ಸುಖ ಸಿಕ್ಕಿದೆ ಅದನ್ನು ಹೇಗೆ ಬೇಡ ಅನ್ನೋದು, ನಾನು ಕುಡಿದೋದ್ರಿಂದ ಎಷ್ಟು ಮಜಾ ಆಗಿದೆ ಗೊತ್ತಾ, ನಾನು ಆ ಹೆಣ್ಣಿನ ಹತ್ರ ಆ ಗಂಡಿನ ಹತ್ರ ಹೋಗೋದ್ರಿಂದ ಎಷ್ಟು ಸುಖ ಅನುಭವಿಸಿದ್ದೇನೆ ಗೊತ್ತಾ, ಎಲ್ಲ ಪ್ರಕೃತಿ ತತ್ವ. ಆತ್ಮ ಹೇಳ್ತಾನೆ, ಕೃಷ್ಣ ಸ್ಪಷ್ಟ ಹೇಳ್ತಾನೆ, ಇದು ಯಾವುದರ ಅನುಭವದಲ್ಲೂ ನಾನು ಪಾಲ್ಗೊಳ್ಳುವುದಿಲ್ಲ, ನಾನು ಹೊರಗಿದ್ದೇನೆ. ಈ ಹೊರಗಿದ್ದೇನೆ ಅಂತ ಯಾರು, ತುಂಬ ಬ್ಯೂಟಿಫುಲ್, ಕೃಷ್ಣ ಒಂದು ಮಾತು ಹೇಳ್ತಾನೆ, ಹೀಗೆ ನಾನಿದ್ದೇನೆ ಅನ್ನುವುದನ್ನು ಯಾರು ತಿಳಿಯುತ್ತಾರೋ ಅವರೆಂದೂ ನನ್ನ ಕೈ ಬಿಡುವುದಿಲ್ಲ, ನಾನು ಅವರ ಕೈ ಬಿಡುವುದಿಲ್ಲ. ನಾನು ಅವರನ್ನು ಬಿಡುವುದಿಲ್ಲ, ಅವರು ನನ್ನನ್ನು ಬಿಡುವುದಿಲ್ಲ. ಮುಂದೆ ಅವರು ಪ್ರಕೃತಿ ಶತ್ರು ವಿಚಾರ ಮಾಡೋದಿಲ್ಲ, ಮತ್ತೊಂದಕ್ಕೆ ಏನು ತೊಂದರೆ. ಇದು ಈ ಅರಿವು ಆಗದೇ ಇದ್ದರೆ ಅಸೂರ್ಯ ನಾಮತೆ ಲೋಕ ಅಂಧೇನ ತಮಸಾವೃತ. ಇದನ್ನು ಹೇಳಿ ಮುಂದಿನ ಭಾಗ, ಅದರ 4ನೆಯ ಮಂತ್ರ, ಇವತ್ತಿಗೆ ಅದನ್ನು ನಾವು ನಿಲ್ಲಿಸಬೇಕು ಅಂತ ಅಂದ್ಕೊಳ್ತೀನಿ. ನಾನು ನಿಮ್ಮ ಸಮಯ ಬಹುಶಃ ನನಗೆ ಖಚಿತವಾಗಿ ಸಮಯ ಹೇಳಿಲ್ಲ. ಈ ಹಿರಿಯರೆಲ್ಲ ಹೇಗೆ ಅಂದರೆ, ಮಕ್ಕಳನ್ನು ಬಯಲಿನಲ್ಲಿ ಆಟ ಆಡಲಿಕ್ಕೆ ಬಿಟ್ಟು ಸಮಯ ಆದಾಗ ಗೊತ್ತಾಯಿತು ಗೊತ್ತಾಗಲ್ವಾ ಅಂತ ಕರೀತಾರೆ. ಹಾಗೆ ನನ್ನನ್ನು ಆಟ ಆಡಲಿಕ್ಕೆ ಬಿಟ್ಟಿದ್ದಾರೆ, ಅವರು ಹೊತ್ತಾಯಿತು ಇನ್ನೂ ಆಟ ಆಡೋದು ನಿಲ್ಲಿಸಲ್ವಾ ಅಂತ ಹೇಳುವ ಮೊದಲೇ ಹಿರಿಯರ ಹತ್ರ ಹೋಗೋದು ಒಳ್ಳೆಯದು ಅಂತ ಭಾವಿಸ್ತೀನಿ. ಒಟ್ಟು 18 ಮಂತ್ರಗಳು. ನಾವು ಇವತ್ತಿನವರೆಗೆ 3 ಮಂತ್ರ ನೋಡಿದ್ದೇವೆ. ಇನ್ನು 15 ಮಂತ್ರಗಳನ್ನು ನಾಳಿನ ದಿನಗಳಿಂದ ಮತ್ತೆ ಸಾಧ್ಯ ಆದಷ್ಟು ಅವಲೋಕನ ಮಾಡೋಣ. ಒಂದು ಮಾತು ನಾನು ನಿನ್ನೆಯ ದಿನ ಹೇಳಿದೆ, ಇದು ಆತ್ಮಮಂಥನ ಮಾಡಲಿಕ್ಕೆ ನಾನೇ ಆಯ್ಕೆ ಮಾಡಿಕೊಂಡ ಉಪನಿಷತ್ತು ಅಂತ. ಹೀಗೆ ಮಾಡಬಹುದಾ? ನಮಗೆ ಆತ್ಮಮಂಥನ ಮಾಡಿಕೊಳ್ಳಿಕ್ಕೆ, ಈಶಾವಾಸ್ಯ ಉಪನಿಷತ್ತನ್ನು ಆತ್ಮಮಂಥನ ಮಾಡಿಕೊಳ್ಳಿಕ್ಕೆ ನಿಮ್ಮಂಥವರ ಒಂದು ಜಾಗವನ್ನು ನಿಮ್ಮಂಥವರ ಸಮ್ಮುಖದಲ್ಲಿ ಮಾಡುವ ಉಪನ್ಯಾಸಕ್ಕೆ ಬಳಸಿಕೊಳ್ಳಬಹುದಾ ಅಂತ ಪ್ರಶ್ನೆಯನ್ನು ನಾನು ನಿನ್ನೆಯ ದಿನ ಕೇಳಿಕೊಂಡೆ. ನನಗೆ ಒಂದು ಸಂತೋಷ ಆದದ್ದು, ಇವತ್ತು ನಾನು ಅಚಾನಕ್ DVGಯವರ ಪುರುಷ ಸೂಕ್ತವನ್ನು ಓದ್ತಾ ಇದ್ದೆ. ಅವರು ಮುನ್ನುಡಿಯಲ್ಲಿ ಬರ್ಕೊಳ್ತಾರೆ, ನಾನು ಇದನ್ನು ಯಾಕೆ ಬರೆಯುತ್ತಿದ್ದೇನೆ ಎಂದರೆ, ನನಗೆ ಪುರುಷ ಸೂಕ್ತ ಅರ್ಥ ಆದದ್ದು ಸರಿಯೋ ತಪ್ಪೋ ಎಂದು ತಿಳಿದುಕೊಳ್ಳುವುದಕ್ಕೆ ಅಂತ. ನನಗೊಂದು ಸಮರ್ಥನೆ. ಎಷ್ಟೋ ಸಾರಿ ನಾವೊಂದು ಮಾತು ಆಡಿದಾಗ ಉದ್ದಟತನದ ಮಾತಾ, ಹೀಗೆ ಆಡಬಹುದಾ ಅಂತಲೂ ಆತ್ಮವಿವೇಚನೆ ನಡೆಯುತ್ತಿರ್ತದೆ. ಹಿರಿಯರು ಹೀಗೆ ಹೇಳಿದ್ದಾರೆ ಅಂದರೆ ಇದು ಶಾಸ್ತ್ರಸಮ್ಮತ ಅಂತ ಭಾವಿಸುವಂಥ ಕೃಷ್ಣ. ಅವನು ಕೃಷ್ಣ ಪ್ರತಿ ಮಾತುಗಳನ್ನು ಆಹುಹು ಪ್ರಾಹುಹು ಅಂತಲೇ ಹೇಳೋದು. ಹಿಂದಿನವರು ಹೇಳಿದ್ದಾರೆ, ಪೂರ್ವಜರು ಹೀಗೆ ಹೇಳ್ತಿದ್ರು. ಕೃಷ್ಣನ ದೊಡ್ಡಸ್ತಿಕೆ ನೋಡಿ, ನಾನು ಹೇಳಿದ್ದೆ ಅನ್ನೋದು ಬಹಳ ಕಡಿಮೆ ಅವನು. ಹಾಗೆ ಪುತ್ತೂರು ಅಜ್ಜ ಒಂದು ಸಂದರ್ಭದಲ್ಲಿ ಅವರ ಅನುಭವಕ್ಕೆ ಅನುಗುಣವಾಗಿ ಒಂದು ದಿನ ತನ್ನ ಹೃದಯ ಕುಹರ ಮಧ್ಯದಲ್ಲಿ ಒಂದು ಬೆಳಕು ಕಂಡರಂತೆ. ಆ ಬೆಳಕು ಅವರಿಗೆ ಒಂದು ಅನುಭವವಾಗಿ ಅರಿವಿಗೆ ಬಂತು. ಅವರು ಓದಿದವರಲ್ಲ, ಯಾವುದನ್ನು ಶಾಸ್ತ್ರೀಯ ಪರಂಪರೆಯನ್ನು ಓದಿದವರಲ್ಲ, ನಾವು ಸೋಕಾಲ್ಡ್ ಹೇಳುವ ವಿದ್ಯೆ ಶಿಕ್ಷಣ ಅದನ್ನು ಮಾಡಿಕೊಂಡವರಲ್ಲ. ಆದರೆ ನೋಡಿ, ಅನುಭವಕ್ಕೆ ಶಾಸ್ತ್ರ ಪ್ರಮಾಣ, ಅನುಭವಕ್ಕೆ ಹಿರಿಯರು ಪ್ರಮಾಣ, ಅದನ್ನು ಕೇಳಿ ಪಕ್ಕ ಮಾಡಿಕೊಳ್ಳಬೇಕು. ಪುತ್ತೂರು ಅಜ್ಜ ಹೋಗಿ ಲಕ್ಷ್ಮೀಶರ ಮುಂದೆ ಕೂತು ಕೇಳ್ತಿದ್ರು. ಅವತ್ತು ನಾನು ಸತ್ಯಕಾಮರು ಕೂಡ ಅಲ್ಲಿ ಇದ್ವಿ. ಅವರು ಕೇಳಿದ ಮಾತು, ಪುತ್ತೂರು ಅಜ್ಜ ಲಕ್ಷ್ಮೀಶರ ಹತ್ರ, ಹೌದು ಮಾರಾಯ, ಇಲ್ಲಿ ಒಂದು ಹೆಪ್ಪೆಟ್ಟಿನ ಹಾಗೆ ಬೆಳಕು ಕಾಣ್ತದೆ, ಅದು ಹಾಗೆ ಇರುವುದು ಹೌದಾ ಅಂತ. ಹೌದು ಅಂತ ಹೇಳಿ ಹೃದಯ ಕುಹರ ಮಧ್ಯೆ ನಿಷ್ಕಲಂ ಬ್ರಹ್ಮಸತ್ಯಂ ಅನ್ನುವ ಉದಾಹರಣೆಯನ್ನು ಆ ಸೂತ್ರ ಮಂತ್ರದ ಸಹಿತ ಹೇಳುವಾಗ, ಹೌದದು ಹೆಬ್ಬೆಟ್ಟು ಗಾತ್ರ ಅಂತ ಅವರು ಹೇಳ್ತಾರೆ ಅಂತ ಲಕ್ಷ್ಮೀಶ ತೋಳ್ಪಾಡಿ ಅದನ್ನು ಉದ್ಧರಿಸಿದರು. ಉದ್ಧರಿಸಿದ ಕೂಡಲೇ ಪುತ್ತೂರಜ್ಜ ಕುಣಿಯೋದು. ನಮ್ಮದು ಅನುಮಾನ ಅಲ್ಲ, ನಮ್ಮದು ಭ್ರಮೆ ಅಲ್ಲ, ನಮಗೆ ಕಂಡದ್ದು ಸತ್ಯ ಅಲ್ವಾ ಅಂತ. ಶಾಸ್ತ್ರಸಮ್ಮತಿ ಆಯಿತಲ್ಲ ಅಂತ ಖುಷಿ. ನನಗೆ ವೈಯಕ್ತಿಕವಾಗಿ ನಾನು ಹೀಗೆ ನನಗೆ ಅರ್ಥ ಮಾಡಿಸಿಕೊಳ್ಳಿಕ್ಕೆ, ನನಗೆ ಅರ್ಥ ಆದದ್ದು ಹೌದಾ ಅಂತ ಹೇಳಲಿಕ್ಕೆ ನಿಮ್ಮ ಮುಂದೆ ನಾನು ಒಂದು ಈ ಮಾತನ್ನು ಬಳಸಬಹುದಾ ಅನ್ನೋ ಪ್ರಶ್ನೆ ಕೂಡ ಮುಗಿದ ಮೇಲೆ ಇತ್ತು. DVG ನನಗೆ ಹಾಗೆ ಮಾಡಬಹುದು ಅನ್ನುವ ಉತ್ತರವನ್ನು ಇವತ್ತು ಬೆಳಿಗ್ಗೆ ನಾನು ಓದುವ ಪುಸ್ತಕದ ಮುನ್ನುಡಿಯಲ್ಲಿ ಕೊಟ್ಟಿದ್ದಾರೆ. ಹಾಗಾಗಿ ನಾನು ನೀವು ಕೂಡಿ ಈಶಾವಾಸ್ಯದ ಆತ್ಮಾವಲೋಕನ ಮಂಥನ ಮಾಡ್ತಿದ್ದೇವೆ ಅನ್ನುವ ನನ್ನ ಮಾತು ಮತ್ತಷ್ಟು ಗಟ್ಟಿಯಾಗಿ, ನಾನು ನೀವು ಕೂಡಿ ಇದನ್ನು ಇನ್ನಷ್ಟು ದಿನ ನಡೀಲಿಕ್ಕೆ ಸಾಧ್ಯ ಬರುತ್ತೆ ಅನ್ನುವ ಭರವಸೆಯನ್ನು ಕೂಡ ನನಗೆ ಆ ದೊಡ್ಡವರ ಮಾತು ಆಶೀರ್ವಾದವಾಗಿ ಸಿಕ್ಕಿದೆ. ಆ ಕಾರಣವಾಗಿ ನಾನು ನಿಮ್ಮೆಲ್ಲರ ಶಿಶುವಾಗಿ, ನಿಮ್ಮ
ಈ ಒಂದು ಆತ್ಮಮಂಥನದ ಹಸಿವನ್ನು ಹೀಗೆ ಇನ್ನು 5 ದಿನ ಇನ್ನು 3 ದಿನ ನಾವು ಕೂಡಿ ನಡೆಯೋಣ ಅಂತ ಪ್ರಾರ್ಥಿಸ್ತಾ, ನನ್ನ ಲೋಪದೋಷಗಳೇನಿದ್ರು ನನಗೆ ಬಿಟ್ಟು ಕೊಟ್ಟು ನಿಮಗೆ ಇಷ್ಟವಾದದ್ದು ಅಂದಾಗ ಕೆಲವು ಕಷ್ಟವಾಗ್ತದೆ ಹೇಗೆ ಗ್ರಹಿಸುವುದು ಅಂತ, ಅದು ಇಷ್ಟವಾಗಬೇಕು ಅಂತ. ಯಾಕಂದರೆ ಕಹಿಬೇವು ಅದು ಕೂಡ ಆರೋಗ್ಯಕ್ಕೆ ಹೇಗೆ ಬೇಕು ಅಂತ ನಾವು ಹುಡುಕಿ ಹೋಗ್ತೇವಲ್ಲ, ಹಾಗೆ ಕಷ್ಟವಾದದ್ದನ್ನು ಗ್ರಹಿಸುವ ಹಾಗೆ ಈ ಉಪನಿಷತ್ತಿನ ಮಂತ್ರಗಳು ಸಹಕರಿಸಲಿ ಅಂತ ಪ್ರಾರ್ಥಿಸ್ತಾ, ಮುಂದಿನ 3 ದಿನಗಳಲ್ಲಿ ಇನ್ನುಳಿದ ಮಂತ್ರಗಳನ್ನು ನೋಡ್ತೀನಿ ಅಥವಾ ನೋಡುವ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾ, ಶ್ಲೋಕವನ್ನು ಮಂತ್ರ ಅರ್ಥದ ಸಹಿತ ಹೇಳುವುದು ಒಂದು ಕ್ರಮ, ಶ್ಲೋಕವನ್ನು ದಾಟಿಸುವುದಂತ ಒಂದಿದೆ, ಅದು ಅಸಾಧಾರಣ ಕ್ರಮ. ನಾನು ನನ್ನ ಎಲ್ಲ ಇವತ್ತಿನ ಮಾತುಗಳನ್ನು ನನ್ನ ಗುರುಗಳಿಗೆ ಅರ್ಪಿಸ್ತೇನೆ. ಯಾಕೆಂದರೆ ನನ್ನ ಗುರುಗಳಾದ ಸತ್ಯಕಾಮರು ಈಶಾವಾಸ್ಯ ಉಪನಿಷತ್ತನ್ನು, ಕೇನವನ್ನು, ತೈತ್ತಿರೀಯವನ್ನು, ಕಠವನ್ನು ಇನ್ಕ್ಲೂಡಿಂಗ್ ಕಠ, ಆಮೇಲೆ ಶ್ವೇತಾಶ್ವತರ, ಐತರೇಯ ಎಲ್ಲ ಉಪನಿಷತ್ತುಗಳನ್ನು ನನಗೆ ಪಾಠ ಮಾಡಿದ್ದಾರೆ. ಒಂದೇ ಒಂದು ಶಬ್ದಾರ್ಥ ಹೇಳಿಲ್ಲ. ನಾನು ಅವರು ಹೀಗೆ ಕಣ್ಣು ತೆರೆದು ನಾನು ಅವರನ್ನು ನೋಡ್ತಾ ಕೂತಿರಲಿಲ್ಲ. ಗಂಗಾ ತಟದಲ್ಲಿ ಸೂರ್ಯನ ಬೆಳಕಿನ ಕೆಳಗೆ ಕಟ್ಟು ಚಳಿಯಲ್ಲಿ ತುಂಬ ಚಳಿಯ ಹೊತ್ತು, ಡಿಸೆಂಬರ್ನಿಂದ ನಾವು ಸುಮಾರು ಮಾರ್ಚ್ ಏಪ್ರಿಲ್ವರೆಗೆ ಅಲ್ಲಿರ್ತಿದ್ವಿ. ಅದು ಮೈನಸ್ ಎಲ್ಲ ಇರುವಂತಹ ಚಳಿಯಲ್ಲಿ ಗಂಗಾ ದಡದಲ್ಲಿ ನಾನು ಕಣ್ಮುಚ್ಚಿ ಕೂತಾಗ ನನ್ನ ಪಕ್ಕಕ್ಕೆ ನನ್ನ ಗುರುಗಳು ಉಪನಿಷತ್ತನ್ನು ಹೇಳ್ತಾ ಹೋಗ್ತಿದ್ರು. ಶಬ್ದಾರ್ಥ ಅಲ್ಲ, ಮಂತ್ರ ಹೇಳ್ತಿದ್ರು, ಅದರ ವಿವರವನ್ನು ಕೊಡ್ತಾ ಹೋಗ್ತಿದ್ರು. ಏನು ಅಂತ ಹೇಳೋದು, ತನ್ನ ಒಳಗೊಂದು ಶಕ್ತಿಯನ್ನಿಟ್ಟುಕೊಂಡ ಮಂತ್ರವಿದೆ, ಹೇಳುವವನೊಳಗೊಂದು ಶಕ್ತಿ ಇದೆ. ಈ 2 ಬೆಳಕಿನ ಒಂದು ರೂಪವೇ. ಬೆಳಕು ಹೀಗೆ ಒಂದು ಸ್ವಿಚ್ ಒತ್ತಿದ್ಕೊಂಡ ಟಾರ್ಚ್ ಆ ಕಡೆಗೆ ಹೊಡೀತದೆ, ಮೂಡುತ್ತೆ, ಬೆಳಕನ್ನು ಮೂಡಿಸ್ತದೆ. ಇಲ್ಲಿ ಅದುಮಿದ ಸ್ವಿಚ್ ಅದರ ಎಷ್ಟೋ ನಿರ್ದಿಷ್ಟ ದೂರಕ್ಕೆ ಹೋಗಿ ಮುಟ್ಟುತ್ತದಲ್ಲ, ಇದು ಬೆಳಕು ತನ್ನನ್ನು ತಾನು ದಾಟಿಸುವ ಕ್ರಿಯೆ. ಅಂಥದೊಂದು ಶಕ್ತಿಯನ್ನು ದಾಟಿಸಿ ಇನ್ನೊಂದು ಹೃದಯದ ಒಳಗೆ ಪ್ರವೇಶ ಮಾಡಿಸುವ ಕ್ರಮವಿದ್ದರೆ ಅದು ನನ್ನ ಗುರುಗಳು ಮಾಡಿದ ಪಾಠಕ್ರಮ. ಅದನ್ನು ನಾನು ಇಲ್ಲಿ ಮಾಡಿಲ್ಲ, ಆದರೆ ಅದರ ಪರಿಣಾಮವಾಗಿ ನಾನು ಏನನ್ನೂ ಹೇಳುವುದಕ್ಕೆ ಸಾಧ್ಯವಾಗಿದೆ. ಅಂಥ ನನ್ನ ಗುರುಗಳ ಕೃಪೆಯಿಂದ ಇವತ್ತು ನಾನು ನಿಮ್ಮ ಮುಂದೆ ನಿಂತಿದ್ದೇನೆ. ಆದ್ದರಿಂದ ನನ್ನ ಎಲ್ಲ ಮಾತುಗಳನ್ನು ನನ್ನ ಪರಮ ಪೂಜ್ಯ ಗುರುಗಳಾದ ಶ್ರೀ ಸತ್ಯಕಾಮರ ಪದತಲಕ್ಕರ್ಪಿಸಿ ನಾನು ನಿಮ್ಮ ಪಾದಶಿಶುವಾಗಿ ನಾಳೆ ದಿನ ಮತ್ತೆ ಸೇರೋಣ. ನಮಸ್ಕಾರ.